ರೂಮಲ್ಲಿ ನಾವು ಮಾಮೂಲಿ ಹೋಗೋಣ ಒಂದು ಸ್ವಲ್ಪ ಒಂದು ಮಲಗೋಣ ಅಂತ ಹಿಂಗೆ ಹೋದ್ರೆ ರಜನಿಕಾಂತ್ ಮಲ್ಗವ್ರೆ. ಅಯ್ಯಪ್ಪ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ ಏನು ಸಿಂಪಲ್ಲಾಗಿ ಶೂಗನ್ನ ತಲೆಗೆ ಹಾಕೊಂಡು ಅಂದರೆ ಅದೇ ದಿಂಬು ಆರಾಮ ಮಲ್ಗವ್ರೆ. ಅರ್ಧ ಶರ್ಟ್ ಅರ್ಧೈತದೆ ನಂದು ಹೊಸ ಶರ್ಟ್ ಹಾಕೊಂಡು ಹೋಗಿದ್ದೀನಿ. ಇಮ್ಮಿಡಿಯೇಟ್ ಪ್ಯಾಕಪ್ ಮಾಡಿಸ್ಬಿಟ್ರು ಶಂಕರ್ ನಗರು. ಯಾಕೆ ಇಲ್ಲಿ ಬಿಡಿ ಅದೇ ಶರ್ಟ್ ತಂದ್ಕೊಡ್ತಾರೆ, ಪೋಲ್ ಬ್ಲಾಕ್ ಪಕ್ಕದಲ್ಲೇ ಹತ್ರ ತಂದ್ಕೊಡ್ತಾರೆ, ತರೋವರೆಗೂ ಹಾಕ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅಂತ ಬರ್ಕೊಳಕ್ಕೆ ಹೋದೆ, ರಾಜಿಗೆ ಕಣ್ಣಲ್ಲಿ ಬಂದ್ಬಿಡ್ತು ನನಗೆ ತಲೆ ಕಾಲಿ. ಅವಳು ಮಲಸ್ಕೊಂಡು ನಮ್ಮ ಸರ್ಕಲಲ್ಲಿ ಹಸಿರು ಯಮ ಅಂತ ಚುಚ್ಚಿ ರಾಜಿಗೆ ಕಣ್ಣಲ್ಲಿ ಬಂದ್ಬಿಡ್ತು. ಒಂದು ಪಿಕ್ಚರ್ ಮಾಡಬೇಕು ಅಂತ ಐಡಿಯಾ ಬಂತು ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ. ಅದಾದ್ಮೇಲೆ ನಾನು ಇಂಡಿವಿಜುವಲ್ ಆಗಿ ಕೃಷ್ಣ ನೀನು ಲೇಟಾಗಿ ಬರೋ ಅಂದ್ಬಿಟ್ಟು ರಮೇಶ್ ಅರವಿಂದ್ ಅವ್ರು ಮಾಡಿದೆ. ಅದಾದಮೇಲೆ ಶತ್ರು ಮಾಡಿದಾಗ ಸ್ವಲ್ಪ ಏಟ್ಗಳು ಬಿತ್ತು, ಮೇಯ್ನ್ ಹೊಡ್ತಾ ಬಿದ್ದೈತೆ. 80ರಿಂದ ಒಂದು ಕೋಟಿವರೆಗೂ ಹೋಯ್ತು. ಅದು ಆ್ಯಕ್ಚುಲಿ ನಮಗೆ ಖರ್ಚಾಗಿದ್ದ ಅವಾಗ 280 ಟೋಟಲ್ ಬಿದ್ದಿತ್ತು. ಸರ್ ಆರುಳ್ಳಿ ಹತ್ರ ದೇವಸಂದ್ರ ಅಂತ, ಕನಕಪುರ ತಾಲೂಕು ಆರುಳ್ಳಿ ಹೋಬಳಿ, ದೇವಸಂದ್ರ ಗ್ರಾಮ ನಮ್ಮದು, ಸ್ವಂತ ಊರದು. ಸೊ ಅಲ್ಲಿಂದ ನಾವು ಪ್ರಯಾಣ ಬೆಂಗಳೂರು. ಹುಟ್ಟಿದಲ್ಲಿ ಅಲ್ಲ, ಇಲ್ಲ ಹುಟ್ಟಿದ್ದಿಲ್ಲಿ ಬೆಂಗಳೂರಲ್ಲಿ. ಚಿಕ್ಕ ವಯಸ್ಸಲ್ಲೇ ಒಂದು 15 ವರ್ಷವರೆಗೂ ಅಲ್ಲೇ ನಾವು ಆಟ ಆಡಿ ಬೆಳೆದಿದ್ದು. ಆಮೇಲೆ ನಮ್ಮ ಅಜ್ಜಿ ತಾತವ್ರು ಇಲ್ಲಿ ಬಸವನಗುಡಿ ನೆಟ್ಕಲ್ಲಪ್ಪ ಸರ್ಕಲ್ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿಗೆ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ಅಂಗಡಿಗೆ ಹೋಗಿ ಸೇರ್ಕೊಂಡಿದ್ದು ಕೆಲಸಕ್ಕೆ. 60 ರೂಪೀಸ್ ಸಂಬಳ ಕೊಡೋರು ಅವಾಗ. ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಆಗಿ ಹಂಗೇ ಗಳ್ಳಿಗೆ ಹೋಗ್ತಾಯಿದ್ವಿ. ಗಳ್ಳಿ ಮಾಡ್ತಾಯಿದ್ವಿ ಫಸ್ಟು. ಗಳ್ಳಿ ಮನೆ ಗಳ್ಳಿ ಮಾಡ್ತಾಯಿದ್ದೆ. ಆವಾಗ ನಮ್ಮಣ್ಣ ಹುಲಿಯಾ ಗೋವಿಂದು ಅಂತ ಕೇಳಿರ್ಬೇಕು, ಅದೇ ಪಿಕ್ಚರ್ ಪ್ರೊಡ್ಯೂಸ್ ಎಲ್ಲ ಮಾಡಿದ್ರು. ಹುಲಿಯಾ ಗೋವಿಂದು ಅಂದ್ಬಿಟ್ಟು ನಮ್ಮ ಅಣ್ಣವರು ಸ್ವಂತ. ಅಲ್ಲ ನಮ್ಮ ದೊಡ್ಡಮ್ಮನ ಮಗ, ನಮ್ಮ ತಾಯಿ ಅವ್ರ ತಾಯಿ ಅಕ್ಕ ತಂಗಿದ್ರು. ಸೊ ಹಿಂಗೆ ಮಾಡ್ತಿದ್ದಾಗ ನಾವು ನೆಟ್ಕಲ್ಲಪ್ಪ ಸರ್ಕಲಲ್ಲಿ ಆಫೀಸ್ ಇತ್ತು. ನಾನು ಹಿಂಗೆ ಸ್ವಲ್ಪ ಓಡಾಡ್ಕೊಂಡಿದ್ದಿದ್ದೆ. ಸರಿ ನಮ್ಮ ಅಣ್ಣ ಎತ್ಕೊಂಡು ಹಾಸನರಿಗೂ ಅಂತ ಒಬ್ಬರು ದೊಡ್ಡ ಎಲ್ಲ ಅವರೇ ಆ್ಯಕ್ಚುಲಿ ಸಂಘ ಕಟ್ಟಿದ್ದೆ ಅವರು, ಹಾಸನರಿಗೂ ಸೆಂಟಿನ ಕಟ್ಟಿದ್ದೆ ಅವರೇ. ಸರಿ ಹಿಂಗೆ ಓಡಾಡ್ತಾ ಜಿಮ್ ಮಾಡ್ತಾಯಿದ್ದೆ. ಗಳ್ಳಿಗೆ ಹೋಗ್ತಾಯಿದ್ದಾಗ ಹಿಂಗೆ ಒಂದಿನ ನೀನು ಫೈಟಿ ಸೇರ್ಕೊಳ್ಳೋ ಅಂತ ನಮ್ಮ ಅಣ್ಣ ಅಂತಿದ್ರು. ನಮ್ಗೆ ಬೇಡ, ಅದೇನು ಹೊಡೆದಾಗ ಹಿಂಗೆ ಹೊಡಿತಾರೆ, ನಾಯಿ ಥರ ಬಗ್ಲಬೇಕು, ಅದು ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಓಡೋಗ್ಬಿಡ್ತಾಯಿದ್ದೆ. ಎಷ್ಟೊಂದು ಸಲ ಕೃಷ್ಣಪ್ಪರ್ಗೆ ಟ್ರೈನಿಂಗ್ ಹಾಕಿದ್ರು, ಹಾಕ್ಬಿಟ್ಟು ಓಡೋಗಿ ಸೀದಾ ಮನೆಗೆ ಓಡೋಗ್ಬಿಟ್ಟು ಬಂದೀನಿ. ಹೊಟ್ಟೋಗ್ಬಿಟ್ಟು ಏನೋ ನಾಚಿಕೆ. ಅಲ್ಲಿ ಪಾರ್ಕಲ್ಲಿ ವಾಕ್ ಮಾಡ್ತಾರೆ, ನೋಡ್ತಾರೋ ನಮ್ಮನ್ನು. ಇಲ್ಲಿ ಹೊಡೆದಾಗ ಅನ್ಬೇಕಂತೆ, ನಾನು ಅಂತಾರಲಿಲ್ಲ. ಆಮೇಲೆ ನೋಡಿದ್ರೆ ಏನು ಅನ್ಕೋತಾರೆ, ಅದನ್ನು ಭಯ, ಒಂಥರ ನಮಗೆ ಇರಿಟೇಡು. ಆಮೇಲೆ ಕೊನೆಗೆ ಹೋಗಿ ಹೇಳ್ಕೊಂಬಂದು ಮತ್ತೆ ನಮ್ಮಣ್ಣ ಗೋವಿಂದಣ್ಣ, ಇಲ್ಲ ನೀನು ಮಾಡಲೇಬೇಕು, ನಿಮ್ಗೇನು ಓದಿರಿ, ಇದಕ್ಕೆ ಏನು ಕೆಲಸ ಕೊಡ್ತಾರೆ, ನಿನಗೆ ಏನು ಕೊಡೋಲ್ಲ ಅಂತ ಹೇಳಿದ್ರೆ. ಆಮೇಲೆ ಹಂಗೆ ಹಾಸನರಿಗೋರು ಇದು ಮಾಡಿದ್ರು. ಆಮೇಲೆ ರುದ್ರೇಶ್ ಮಾಸ್ಟರ್ ಅಂತ ಇದ್ದರು, ಪಾಪ ತುಂಬ ಒಳ್ಳೆಯವರು, ತುಂಬ ದೊಡ್ಡ ಫೈಟ್ ಮಾಸ್ಟರ್. ಆ ಕಾಲದಲ್ಲಿ ಯಾರು ಫೈಟ್ ಮಾಸ್ಟರ್ ಇರಲಿಲ್ಲ, ಎಲ್ಲಿ ನಮ್ಮ ಸೆಂಟಿನಲ್ಲಿ ಇದ್ದಿದ್ದು ರುದ್ರೇಶ್ ಮಾಸ್ಟ್ರು. ಆ ಹಾಸನರಿಗೂ ಆಮೇಲೆ ಶಂಕರ್ ಮಾಸ್ಟ್ರು ಅಂತ ಇಷ್ಟು ಜನ ಇದ್ರು. ಮತ್ತು ತಿರುಳರ್ ಮಂಜೂರೆಲ್ಲ ಯಾರು ಮಾಸ್ಟರ್ ಆಗಿರಲಿಲ್ಲ ಪಾಪ. ಅವಾಗ 6 ಹತ್ರ ಇದ್ದು. ನಾನು ಬರೀ ಮಡ್ರಾಸ್ ಮಾಸ್ಟರ್ ಹತ್ರ, ಬೆಳಗ್ಗೆ ಆಯ್ತು ಮಡ್ರಾಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ಹೆಂಗೆ ಮಾಡಿದೆ ಅಂದರೆ, ಟ್ರೈನಿಂಗ್ ಫಸ್ಟ್ ಹೇಳ್ಬಿಟ್ಟು ಹೋಗಂದರೆ, ಫಸ್ಟ್ ಟ್ರೈನಿಂಗ್ ಮಾಡ್ತಾ ಪಿಚ್ಚಿನ ಬರ್ಕಲ್ಲಿ ನಾನೇ ಒಂಥರ ವಿಲನ್ ಥರ ಇಟ್ಟು ಕಟ್ಕೊಳ್ಳೋದು, ಸಖತ್ತಾಗ ಫೈಟ್ ಮಾಡ್ತಿರೋದು. 20 ಜನ ಅಲ್ಲಿ ಬಂದರೆ 20 ಜನ ಕಂಪೋಸ್ ಮಾಡ್ತಿದ್ದೆ. ಸಖತ್ತಾಗ ಹೊಡ ಹಿಂಗಿಲ್ಲ ಇದು ಥರ ಇದು ಮಾಡ್ತಿದ್ದೆ. ಅಂದರೆ ಇದಾಗ ಕಟ್ಬಿಟ್ಟು ಸ್ವಲ್ಪ ಹೀರೋ ಥರ ಆಗ್ಬಿಟ್ಟೆ ಟ್ರೈನಿಂಗಲ್ಲೇ. ಆಮೇಲೆ ನನಗಿನ್ನ ಸೀನಿಯರ್ಗಳೆಲ್ಲ ಸೇರ್ಕೊಂಡ್ರು. ಆಮೇಲೆ ನಮ್ಮ ಅಣ್ಣಂಗೆ ಹೇಳ್ತಾರೆ, ಚೆನ್ನಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ ಸೆಂಟ್ರ್ ಪ್ಲೇಸು. ಆಮೇಲೆ ಒಬ್ಬೊಬ್ರಿಗೆ 10 ಪಂಚ್ ಹಾಕೋರು, 10 ಪಂಚ್ ಹಾಕಿ ಯಾರು ಜ್ಞಾಪನ ಮಾಡಿಕೊಂಡು ಪಾಟನ್ನು ಮಾಡ್ಕೊಂಡು ಹೋಗ್ತಾರೆ. ಆವಾಗ ರುದ್ರೇಶ್ ಮಾಸ್ಟ್ರು ಚೆನ್ನಾಗಿ ಮಾಡ್ತಾನೆ. ಫಸ್ಟ್ ಪಿಕ್ಚರು ಕರ್ಕೊಂಡೋಗಿದ್ದು 88 ಆಸ್ಫೋಟ ಅಂತ ಸಾಗರದ ಶೂಟಿಂಗು. ಆಸ್ಫೋಟ ನಾಗಬಣ್ಣ ಡೈರೆಕ್ಟ್ರು. ಅಲ್ಲಿ ಹೋಗಿದ್ದ ತಕ್ಷಣ ಫಸ್ಟ್ ಪಿಕ್ಚರು ಹೋಗ್ತಾಯಿದ್ದೀವಿ, ಏನೋ ಒಂಥರ ಖುಷಿ. ಒಬ್ಬ ಏನೋ ಫಸ್ಟ್ ಪಿಕ್ಚರ್. ಅವಾಗ ನಮ್ಮ ಮಂಜೂರು, ನಮ್ಮ ಗಣ್ಣವರೆಲ್ಲ ಎಲ್ಲ ಫೈಟ್ರುಗಳೇ. ತಿರ್ಲರ್ ಮಂಜು, ಇವಾಗ ತಿರ್ಲರ್ ಮಂಜು ಆಗಿದ್ದಾರೆ. ಅವಾಗೆಲ್ಲ ಫೈಟ್ರುಗಳೇ. ಅವಾಗೆಲ್ಲ ವಾರ ಮಾಡೋಣ 300 ರೂಪಾಯಿ, ಒಂದು ವಾರಕ್ಕೆ 300 ರೂಪಾಯಿ ನಮಗೆ. ಸ್ಟೆಂಟಿನೇನು ಅವಾಗ ನಮ್ಮ ಸ್ಟ್ಯಾಂಗ್ ಇಲ್ಲ. ಆಮೇಲೆ ನಮ್ಮದು ಹೊಸ ಫೈಟ್ರುಗಳಿಗೆ ಲೆಕ್ಕಕ್ಕಿಲ್ಲ. ಆವಾಗ ನಮ್ಮ ಅಣ್ಣವರೆಲ್ಲ 3 ದಿವಸ ಮಾಡೋರೆ, ಅವ್ರಿಗೆಲ್ಲ 500 ರೂಪಾಯಿ ಅವಾಗಲೇ. ನಮಗೆಲ್ಲ 300 ರೂಪಾಯಿ ಒಂದು ವಾರ ಮಾಡಿದೆ. ಒಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಮಾಡಿದೆ ನಾನು, ಡುಬ್ಬು ಗಿಪ್ಪು ಅಂದ್ಕೊಂಡು. ಅವಾಗ 300 ರೂಪಾಯಿ ಅಷ್ಟೇ. ಆಮೇಲೆ ಹಂಗೆ ಬಂದ್ವಿ, ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾಯಿದ್ವಿ. ಆಮೇಲೆ ಹಂಗಾಗಿ ನಿಧಾನಕ್ಕೆ ಎಲ್ಲ ಪಿಕ್ಚರ್ಗಳು ಬರ್ತಾನೆ ಇದ್ದ. ಆಮೇಲೆ ನಮ್ಮ ಪಿಕ್ಚರ್ ಯಾವುದು ಸಿಗ್ತಾ ಇರಲಿಲ್ಲ, ಎಲ್ಲ ಬರೀ ಮಡ್ರಾಸ್ ಮಾಸ್ಟರ್, ನಮ್ಮ ಮಾಸ್ಟರ್ ಇರ್ತಿಲ್ಲ. ನಮ್ಮ ಸಿಗಬೇಕು ಅಂದರೆ ರುದ್ರೇಶ್ ಅವರು ಹಾಕ್ಬೇಕು ನಮಗೆ ಮಾಸ್ಟ್ರು. ಇವರು ಹಾಸನರಿಗೂ ಇದ್ದರು, ಅವ್ರು ಜಾಸ್ತಿ ಮಾಡ್ತಾ ಇರಲಿಲ್ಲ. ಆವಾಗ ಏನು ಮಾಡ್ತಾಯಿದ್ರು. ಆಮೇಲೆ ಹಂಗಂಗೆ ನಮ್ಮ ಅಣ್ಣವ್ರು ಬೈದರು, ನೋಡೋರೆಲ್ಲ ಬೆಳಗ್ಗೆ 5 ಗಂಟೆಗೆ ಹೋಗ್ತಾರೆ ಮೋತಿಮಲ್ ಹೋಟ್ಲ ಹತ್ರ ಗಾಂಧಿನಗರ, ನೀನು 10 ಗಂಟೆಗೆ ಮಲ್ಕೊಂಡಿರು, ಅಲ್ಲಿ ಬಂದು ಆಲ್ರೆಡಿ ಶೂಟಿಂಗ್ ನಡೀತಾ ಇರ್ತದೆ ಅಂತ ಹಿಂಗೆ ಬೈಯೋರು. ಮನೆಯಲ್ಲಿ ನಾನೇನು ಮಾಡಿದೆ, ಹೌದಾ ಸರಿ ಓಕೆ ಏನು ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಹೋಗು ಅಂದರು. ಮೋತಿಮಲ್ ಹತ್ರ ಹೋಗೋದು, ಕಾನಿಷ್ಕ ಹತ್ರ ಹೋಗೋದು. ಮಡ್ರಾಸ್ ಮಾಸ್ಟರ್ ಯಾರೋ ಬಂದೆ, ವಣಕ ಮಾಸ್ಟರ್, ಮಾಸ್ಟರ್ ಅದನ್ನೇ ಅನ್ಪರ ಇಂದು ಮಾರಿ ಅಂತ ಹೇಳಿದ್ರೆ, ಸರಿ ಓಕೆ ಪಾಪ ನೀನು ನೆಕ್ಸ್ಟ್ ಅರ್ಥ ಬೈಟ್ ನೀವು ವಾಪ ಪೋಡ್ರಿ ಅಂದವರು. ಪೋಡಂಗ ಮಾಸ್ಟರ್ ಕೇಳಿ ಅವ್ರ ಹತ್ರನೇ ಕಂಟಿನ್ಯೂ ಆಗಿ ಎಲ್ಲ ಮಡ್ರಾಸ್ ಮಾಸ್ಟರ್ಗಳ ಹತ್ರ ನೋಟೆಡ್ ಆಗ್ಬಿಟ್ಟೆ ನಾನು. ಒಳ್ಳೆ ವರ್ಕ್ ಮಾಡ್ತಿದ್ದೆ, ಎಲ್ಲಿ ನಿಲ್ಸೂರು ಬರ್ತಿದ್ದೆ, ಸಕ್ಕಾಬಿಡ ನೋಟೆಡ್ ಆದೆ. ಎಲ್ಲ ಯಾರೇ ಬರೋ ಮಡ್ರಾಸ್ ಮಾಸ್ಟ್ರಿಂದ ಸಾವಲ್ ಮಾಸ್ಟ್ರು, ಆರ್ಸ್ ಬಾಬು, ಜುಡೋ ರತ್ನಮ್ಮ,
ಶಿವಯ್ಯ ಮಾಸ್ಟರ್ ಹತ್ರ ಕೆಲಸ ಮಾಡಿದ್ದೀನಿ. ಆಮೇಲೆ ಬಾಂಬೆ ಪಪ್ಪು ವರ್ಮ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ, ಪಪ್ಪು ವರ್ಮ ಹತ್ರ. ಆಮೇಲೆ ಇಂಗ್ಲೀಷ್ ಮಾಸ್ಟ್ರು ಒಂದು ಅವ್ರ ಹತ್ರ ಎಲ್ಲ ಸುಮಾರು ಜನ ಹತ್ರ ಒಳ್ಳೊಳ್ಳೆ ಫೈಟ್ ಮಾಸ್ಟರ್ ಕೆಲಸ ಮಾಡಿದ್ದೀನಿ. ದೊಡ್ಡ ಫೈಟ್ ಮಾಡಿ. ಆಮೇಲೆ ರಾಮ್ ಶೆಟ್ಟಿ ಅವರು. ಆಮೇಲೆ ಯಾರೇ ಬಂದರೂ ಕೂಡ ಪ್ರಕಾಶ್ ಕೂಪ್ರಪ್ಪ ಶೆಟ್ಟಿನ ಫೋನ್ ಮಾಡೋದು ಪ್ರಕಾಶ್ ಅಂತಪ್ಪ ಮಡ್ರಾಸ್ ಅವರು. ಅಷ್ಟು ಲೆವೆಲ್ಗೆ ಫಾಸ್ಟ್ ಬಿಸಿ ಆದ್ವಿ. ಆಮೇಲೆ ಏನಾಯ್ತು ಅಂದರೆ ಎಲ್ಲ ಅಲ್ಲಿಂಗೆ ಬಿಸಿ ಆದ ಏನು ಒಂದು ದಿವಸಕ್ಕೆ ಹೆಚ್ಚು ಕಮ್ಮಿ 3 ಪಿಕ್ಚರು ಮಾಡೋ ಥರ ಆಗೋಯ್ತು ನಮ್ಮದು. ಇವಾಗ ಇಲ್ಲಿ ಮಾಡಿದ್ದೀನಿ, ಬೆಳಗ್ಗೆ ರಾತ್ರಿ ನೈಟ್ ಶೂಟಿಂಗ್ ಇನ್ನೊಂದು ಕಡೆ ಇನ್ನೊಂದು ಪಿಕ್ಚರು, ಬೆಳಗ್ಗೆ 6 ಗಂಟೆಗೆ ಇನ್ನೊಂದು ಪಿಕ್ಚರು. ಏನು ಸಿಕ್ಕಾಬಿಟ್ಟೆ ಬಿಸಿ ಹಿಂಗೆ ಮಾಡ್ಕೊಂಬ ಜರ್ನಿಗೆ ಸ್ಟಾರ್ಟ್ ಆಯ್ತು ಚೆನ್ನಾಗಿ. ಆಮೇಲೆ ಒಂದು ಡೇ ನಮ್ಮಲ್ಲೆಲ್ಲ ಮಾಸ್ಟ್ರ್ ಹೋಗೋದು. ನಾ ಮಾಸ್ಟರ್ ಅದೊಂದು ನನಗೆ ಇಷ್ಟ ಬರಲಿಲ್ಲ ಮೊದಲಿಂದನು. ಯಾಕೆ ಇಷ್ಟು ಚೆನ್ನಾಗಿ ಮಾಡ್ತೀವಿ, ಎಲ್ಲ ಚೆನ್ನಾಗಿ ಹೀರೋಗಳಿಂದ ಟಚ್ ಇದ್ದಾರೆ, ನೀವು ಮಾಸ್ಟರ್ ಬೇಡ, ನಮ್ಮಲ್ಲಿ ತೆಲ್ಲೂರು ಮಂಜು ಅವ್ರನ್ನ ಮಾಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವೆಲ್ಲ ನಮ್ಮಲ್ಲಿ ಒಬ್ರು ಮಾಸ್ಟರ್ ಬೇಕು. ಬೆಳಗ್ಗೆ ಎಲ್ಲರೂ ನಾವೆಲ್ಲ ಮಡ್ರಾಸ್ ಹತ್ರನೇ ಹೋಗ್ತೀವಿ, ನಮ್ಮಲ್ಲಿ ಒಬ್ಬರು ಮಾಸ್ಟರ್ ಬೇಕು ಅಂತ ಹೇಳ್ಬಿಟ್ಟು ತೆಲ್ಲೂರು ಮಂಜು ಹತ್ರ ಸ್ಟಾರ್ಟ್ ಮಾಡಿದ್ದು. ನರಸಿಂಹ ಪಿಕ್ಚರ್ಗೆ ಎಲ್ಲ ಹೋದ್ವಿ. ಸರ್ ಪಿಕ್ಚರ್ ಕೊಡಲೇವೆ ಶಂಕರ್ನಾಗ್ ಅವ್ರ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಇದು ಮಾಡಿ ನಾವು ಕನ್ನಡದವ್ರು ನೀವು ಮಾಡಿರಿ ಅಂತ ಹೇಳ್ಬಿಟ್ಟು ನನಗೇನಿಲ್ಲ ಅಂದ್ಬಿಟ್ಟು ಪ್ರಭಾಕರ್ ಅವ್ರ ಮಾತು ಕೇಳ್ಬಿಟ್ರಿ ಅಂದರು. ಯಾರು ಪ್ರಭಾಕರ್ ಪ್ರೊಡ್ಯೂಸರು. ಇವಾಗ ಕೇಳಿದ್ವಿ, ಮಾಡ್ರಪ್ಪ ಅವ್ರ ಶಂಕರ್ನಾಗ್ ಅವ್ರ ಮೇಲೆ ಮುಗೀತು ಅಂದರು. ಅಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಯಿತು. ಹಂಗೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಒಬ್ಬ ಮಾಸ್ಟರ್ ಶಂಕರ್ನಾಗ್ ಕಾರಣ. ಅಂದರೆ ಇವ್ರು ಆಗಿದ್ದಲ್ಲ, ರುದ್ರೇಶ್ ಮಾಸ್ಟರ್ ಅಲ್ಲ, ಅವಾಗ ಸಣ್ಣ ಪಿಕ್ಚರ್ ಮಾಡ್ತಿರೋ. ಅವ್ರಿಗೆ ಅದು ಯಾರು ದೊಡ್ಡ ಪಿಕ್ಚರ್ ಕೊಡ್ತಾರಲ್ಲ, ದೊಡ್ಡ ಹೀರೋಗಳದ್ದು. ರುದ್ರೇಶ್ ಅವರೆಲ್ಲ ಸುಮಾರು ಪಿಕ್ಚರ್ ಮಾಡ್ತಿರೋದು, ಆದರೆ ಯಾರು ಹೆಸರು ಬರ್ತಾರಲಿಲ್ಲ. ಶಂಕರ್ನಾಗ್ ಅವರು ನಮ್ಮಲ್ಲಿ ಕೊಟ್ಟಿದ್ದು ಫಸ್ಟು ನಮ್ಮ ಕನ್ನಡದಲ್ಲಿ ಬಿಸಿ ಬರಲಿ ಅಂತ ಮಂಜು ಅವ್ರ ಹತ್ರ. ಆಮೇಲೆ ಕರೆಕ್ಟಾಗಿ ನಾನು ಹೆಚ್ಚಿಗೆ ಒಂದು 100 ಪಿಕ್ಚರ್ಗೂ ಒಂದು ಅಸಿಸ್ಟೆಂಟ್ ಮಾಸ್ಟರ್ ಮಾಡಿದೆ ನಾನು ಅಸೋಸಿಯೇಟಾಗಿ ಅವ್ರ ಹತ್ರ. ಎಲ್ಲ ಪಿಕ್ಚರು ನಾನೇ ಕಂಪೋಸಿಂಗು ಇದು ಮಾಡೋದು ಎಲ್ಲ ಅವ್ರ ಹತ್ರ ಬಿಸಿ ಆಗ್ಬಿಟ್ಟೆ ಫುಲ್. ಅದೇ ಬಿಸಿ ಆದಮೇಲೆ ಮಡ್ರಾಸ್ ಅವ್ರ ಹತ್ರ ಬರ್ತಾರೆ, ಮಡ್ರಾಸ್ ಅವ್ರ ಹತ್ರ ಅವ್ರಿಗೆ ಕಮ್ಮಿ ಆಗೋಯ್ತು. ಎಲ್ಲ ಪ್ರಕಾಶ್ ಅಂತ ಬಂದವರು ಇಲ್ಲ ಇವ್ರ ಹತ್ರ ಬಿಸಿ ಆಗ್ಬಿಟ್ಟಿದ್ದೀನಿ. ಆಮೇಲೆ ಮಂಜೂರು ಕೂಡ ದಿನಕ್ಕೆ 2 ಪಿಕ್ಚರು 3 ಪಿಕ್ಚರ್ ಮಾಡೋರು. ಅಲ್ಲಿ ಕಮಿಟಿ ಇಲ್ಲಿ ಕಮಿಟಿ ಒಂದೊಂದು ಕಡೆ ನಾನು ತೆಗಿತಿದ್ದೆ ಫೈಟ್ಸ್ನ. ಹೆಸರು ಅವ್ರು ಆಗಲೇಬೇಕು, ಅಸೋಸಿಯೇಟ್ ಅಲ್ವ ನಾವು. ಅವ್ರ ಅಸಿಸ್ಟೆಂಟ್ ಮಾಸ್ಟರ್ ಅಂತ ನಾನು ತೆಗಿದ್ದೆ, ಅಸಿಸ್ಟೆಂಟ್ ಮಾಸ್ಟರ್ ಲೆಕ್ಕನೇ. ಸೊ ಪ್ರಕಾಶ್ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಟ್ಟು ಪಿಕ್ಚರ್ ಒಂದವರು. ಆಟೋ ಶಂಕರ್ ಒಂದು 2 ಫೈಟ್ ನಾನೇ ಮಾಡಿದೆ, ಉಪೇಂದ್ರವ್ರದ್ದು. ಶಿಲ್ಪಾ ಶೆಟ್ಟಿ ಇದೆಲ್ಲ ನಾನೇ ತಗೊಂಡಿದ್ದದು. ಈ ಥರ ಅವರು ಸಿಕ್ಕಾಪಟ್ಟೆ ಬಿಸಿ ಥ್ರಿಲ್ಲರ್ ಮಂಜೂರು ಎಲ್ಲರೂ ಅವರೇ ಬೇಕು. ಸರಿ ಅವ್ರ ಅಣ್ಣ ಗುರುಮೂರ್ತಿ ಇದ್ದರೆ ಅವರು ನಾವು ಒಂದು ಕಡೆ ತೆಗಿಯೋದು, ಅವ್ರ ಕಡೆ ತೆಗೊಂಡು ಒಂದು 10 ಜನ ಫೈಟು ಕರ್ಕೊಂಡೋಗಿ ಈ ಥರ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ವಿ ಸರ್ ಕಂಟಿನ್ಯೂಗ. ಆರ್ಟಿಸ್ಟ್ ನಮ್ಮ ಫೈಟ ಮಾಡಿದ್ದು ಒನ್ ಮ್ಯಾನ್ ಆರ್ಮಿ ಅಂತ ಒಂದು ಪಿಕ್ಚರು. ಪ್ರಭಾಕರ್ ಅಲ್ಲ, ಸುಮನ್ ಹೀರೋ. ಸುಮನ್ನು ಗುಲ್ಶಂಗ್ರವರು ಬಾಂಬೆನಲ್ಲಿ ಶೂಟಿಂಗು. ದೊಡ್ಡ ಕ್ಯಾರೆಕ್ಟರ್ ಅಂದರೆ ದಾವೂದ್ ಇಬ್ರಾಹಿಂ ತಮ್ಮನ ಕ್ಯಾರೆಕ್ಟರ್, ನಾನು ಮುನೀರ್ ಅಂತ ಕ್ಯಾರೆಕ್ಟರ್ ಒಂದು ಸಿಕ್ಕಾಬಿಟ್ಟೆ. ಅದರಲ್ಲಿ ದೊಡ್ಡ ಕ್ಯಾರೆಕ್ಟರ್ ನಂದು. ಆ ಪಿಕ್ಚರಲ್ಲಿ ನಮ್ಮ ಥ್ರಿಲ್ಲರ್ ಮಂಜು ಡೈರೆಕ್ಟ್ರು, ಮಡ್ರಾಸ್ ಅವ್ರು ಪ್ರೊಡ್ಯೂಸರ್. ಅದಕ್ಕೆ ಆ ಪಿಕ್ಚರ್ ಒಳ್ಳೆ ನೋಟಿಸ್ ಕೊಟ್ಟು ನಾನು ತಿರುಪ್ತಿಗೆ ಹೋಗಿದ್ದೆ ಒಂದು ಸಲ. ಪಿಕ್ಚರ್ ರಿಲೀಸ್ ಅದು ಇದು ತಿರುಪ್ತಿನಲ್ಲಿ ಒನ್ ಮ್ಯಾನ್ ಆರ್ಮಿ ತೆಲುಗಲ್ಲಿ. ಅಲ್ಲಿ ನಾನು ಹೋಗ್ತಾಯಿದ್ದೀನಿ ತಿರುಪ್ತಿನಲ್ಲಿ ಹೋಟ್ಲಲ್ಲಿ ಊಟ ಮಾಡೋಕೆ ಹೋದ್ವಿ. ಅಲ್ಲಿ ನನ್ನ ಹಿಡ್ಕೊಂಬಿಟ್ರು, ಮುನೀರ್ ಅಂತ. ಆಕ್ಚುಲಿ ಏನಪ್ಪ ಇಲ್ಲಿ ತಿರುಪ್ತಿಲಲ್ಲ ನನಗೆ ಆಶ್ಚರ್ಯ. ಆಮೇಲೆ ಒಂದು 6 ಥರ ಸಾಕ್ಬಿಟ್ಟು ಸ್ವೀಟ್ ಕೊಟ್ಟರು ನನಗೆ. ಸ್ವೀಟ್ ಕೊಟ್ಟಿಲ್ಲ, ಏನು ಪರವಾಗಿಲ್ಲ ನಮ್ಮ ಹುಡುಗರಲ್ಲಿ ನನ್ನ ರೇಕ್ ಸರ್, ಏನು ನಮಗೆ ತಿರುಪ್ತಿಲೇನು ಫ್ಯಾನು ಅಂತ. ಆ ಲೆವೆಲ್ಗೆ ಅಲ್ಲಿ ಆ ಪಿಕ್ಚರ್ ಅದು ಆಯಿತು. ಒಂದು 50 ಪಿಕ್ಚರ್ಸ್ ಒಳ್ಳೊಳ್ಳೆ ಮೇನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಶಿವಾನಂದಂತೂ ಸಿಕ್ಕಾಪಟ್ಟೆ ಮಾಡಿದ್ದೀವಿ ಮೇನ್ ಕ್ಯಾರೆಕ್ಟರ್ಗಳು. ವಿಷ್ಣು ಸಾರ್ದೂ ಸೋಲೋ ಫೈಟು ಇನ್ಕ್ಲೂಡ್ ಸೋಲೋ ಮತ್ತು ಗ್ರೂಪ್ 2 ಅದು ಮೇನ್ ಕ್ಯಾರೆಕ್ಟರ್. ರವಿಚಂದ್ರಂದು ಜಾಣ ಪಿಕ್ಚರಲ್ಲಿ ಸೋಲೋ ಫೈಟ್ ಮಾಡಿದ್ದೀನಿ. ಅವ್ರದ್ದೊಂದು ರವಿ ಸಾರ್ದಂತೂ ಒಂದು ಡಿಫ್ರೆಂಟ್ ಇದ್ದಾಕಂಡ ಶೂಟಿಂಗು. ಆ ಟೈಮಲ್ಲಿ ಬಾಟ್ಲು ಹೊಡಿಬೇಕು, ಅಲ್ಲಿ ಬೀರು ಬಾಟ್ಲು ಬರೀ ಆ ಪಿಕ್ಚರ್ ಬರೀ ಪೀಸ್ ಅಂತ ಆ ಪಿಕ್ಚರ್ ಯಾರ್ದು ಇದ್ದಾಕಂಡದು. ಸರಿ, ಆ ಬಾಟ್ಲು ಏನು ಮಾಡಿದೆ, ಬಾಟ್ಲಿಗೆ 2 ಹೊಡಿಬೇಕು. ಆ ಬಾಟ್ಲು ಹೊಡ್ಸಂಗೆ ಏನಾಯ್ತಾ, ಬಾಟ್ಲು ಕರೆಕ್ಟಾಗಿ ಇನ್ನೊಂದು ಕಡೆ ಹೊಡೆದಾಗ ಇಲ್ಲೇ ಚುಚ್ಕೊಬಿಡ್ತು ನನಗೇನೆ, ರಕ್ತ ಸುರಿದೋಗ್ಬಿಡ್ತು ನನಗೆ. ನನ್ನ ಮಗ ಮಾಡ್ಕೊಂಡು ನೋಡೋಣ ಅಂತ ರವಿ ಸಾರು ಬೈದರು. ಇಲ್ಲ ನಾನು ಪರವಾಗಿಲ್ಲ, ಸುತ್ತದಂಗೆ ಸುತ್ತಕೊಂಡು ಹಂಗೆ ರೆಡಿ ಆಗ್ಬಿಟ್ಟೆ. ಇವರೆಲ್ಲ ಹಿಂಗೆ ಅವ್ರು ಬೈದರು, ಮಾಡ್ಕೊಳ್ಳೋ ಸರ್ ಇದು ಮಾಡ್ಕೊಳ್ಳೋ ಅಂತ ಹೇಳಿದ್ರು. ಪಾಪ ಅವರು ರವಿ ಸಾರು ಫಸ್ಟ್ ಫಸ್ಟ್ ಏಡ್ ಮಾಡಿರಿ, ಆಮೇಲೆ ಶೂಟಿಂಗು ಅಂತ ಫಸ್ಟ್ ಏಡ್ ಮಾಡಿಸಿ ಆಮೇಲೆ ಶೂಟಿಂಗ್ ಮಾಡಿದ್ದು. ಅದೊಂದು ಘಟನೆ ಇವತ್ತಿಗೂ ಹೇಳ್ತಾರೆ, ಮಗನೇ ಜ್ಞಾಪನ ಇದೆಯಾ ಅಂತ ರವಿ ಸರ್. ಇವತ್ತು ನೆಕ್ಸ್ಟ್ ಸರ್ ಇಲ್ಲ ನಾವು ಹೋದರೆ ಫಸ್ಟ್ ಕ್ಲಾಸಲ್ಲಿ ಅನ್ಕೊತಾರೆ. ಒಂದೇನೋ ಘಟನೆ ನಡೀತು ಅಂದರೆ ನನಗೆ ನೆನ್ಪಿಟ್ಕೊತಾರೆ. ಆಮೇಲೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ವಿ. ರಾಮಾಚಾರಿ ಅದೆಲ್ಲ ಫುಲ್ ಕ್ಯಾರೆಕ್ಟರ್ ಪಿಕ್ಚರ್ ರಾಮಾಚಾರಿ. ಅದು ಬಿಟ್ಟರೆ ರವಿ ಸರ್ದು ಸಿಕ್ಕಾಪಟ್ಟೆ ಮಾಡಿದ್ದೆ. ಒಂದು 50 ಪಿಕ್ಚರ್ ಮಾಡಿದ್ದೆ, ಇಂಥದ್ದಂತ ಹೇಳೋಂಗಿಲ್ಲ. ಅದೇ ರಾಮಾಚಾರಿ ಒಂದು ಕಂಟಿನ್ಯೂ ಪಿಕ್ಚರ್ ಇದ್ದು. ಅವರು ಒಂಥರ ಸ್ಟ್ರಿಕ್ಟ್ ಆಫೀಸರ್ ಇದ್ದಂಗೆ ಸ್ಪಾಟಿಗೆ ಬಂದರೆ ಅವ್ರು ಬತ್ತಿದಂಗೆ ಯಾರು ಓದ್ಲಾಗಿತ್ತ ಹೊಡೆಯಂಗಿಲ್ಲ, ಕೆಲಸ ಮಾಡಿ. ಅವರು ಅಷ್ಟೇ ಆನೆಸ್ಟ್ ಹಾರ್ಡ್ ವರ್ಕಿಂಗ್. ಅವರೆಲ್ಲ ಇದು ಮಾಡಿ ಬಂದಾಗ ಏನೋ ಅದಕ್ಕೆ ಲುಕ್ ಬಿಟ್ರು ಸಾಕು, ಎಲ್ಲ ಡಗರಗಾನೆ ಅಲರ್ಟ್ ಆಗ್ಬಿಡ್ರು ಫೈಟರ್ಸ್ಗಳಲ್ಲಿ ಆರ್ಟಿಸ್ಟ್ಗಳಲ್ಲಿ ಎಲ್ಲ. ಒಂದು ಏನಂದರೆ ಶಾಂತಿ ಕ್ರಾಂತಿ ಒಂದು ಪಿಕ್ಚರಲ್ಲಿ
ನಾನು ಫುಲ್ಲು ಅದು ಡೂಪು ಮಾಡಿದೆ, ಮೀಸೆ ಹಾಕ್ಕೊಂಡು ಒಂದು ಡೂಪು ಮಾಡಿದೆ ಅವರ ಬಾಂಬೆ ವಿಲನ್ಗೆ. ಫುಲ್ ಪಿಕ್ಚರು ಮಾಡಿದ್ವಿ. ಗ್ಲಾಸ್ ಬೇಕಿಂಗ್ ಎಲ್ಲ ನನ್ನ ಮಗ ಹಿಂಗೆ ರೋಪ್ ಕಟ್ಟಿಂಗ್ ಬಿಟ್ರೆ ಅಂದರೆ ಗ್ಲಾಸ್ ಹೊಡ್ಕೊಂಡು ಹಂಗೆ ಹೋಗ್ಬೇಕು ಆಚೆ ಕಡೆ. ಒಳ್ಳೆ ರಿಸ್ಕ್ ಸ್ಟಾರ್ಟ್ಗಳೆಲ್ಲ ಫುಲ್ ಶಾಂತಿ ಕ್ರಾಂತಿ. ಒಂದು ಘಟನೆ ಅಂದರೆ ನಮ್ಮ ಘಟನೆಯನ್ನು ಅದರಲ್ಲೇ ಆಗಲಿಲ್ಲ, ಸದ್ಯ ಸ್ಮಾಲಾಗಿ ಇಟ್ಬಿತ್ತು ಸ್ವಲ್ಪ. ಆಮೇಲೆ ನಾವೇನು ಮಾಡಿದ್ವಿ, ಬ್ರೇಕ್ ಆಗಿದ್ದ ಕ್ಷಣನೇ ಊಟ ಆದಮೇಲೆ ಮಾಮೂಲಿ ಏನೋ ದಮ್ಗಿ ಮಾಡ್ಯಕ್ಕಂತ ಹೋಗ್ತಾರೆ, ಕೆಳಗಡೆ ಅಲ್ಲೆಲ್ಲ ಕುತ್ಕೊತಾರೆ. ಒಂದು ಚಿಕ್ಕದು ರೂಮ್ ಇತ್ತು ಕಂಟ್ರೋಲ್ ಸ್ಟೇಡಿಯಮಲ್ಲಿ, ಆ ಸ್ಟುಡಿಯೋದಲ್ಲಿ. ಆ ರೂಮಲ್ಲಿ ನಾವು ಮಾಮೂಲಿ ಹೋಗೋಣ ಒಂದು ಸ್ವಲ್ಪ ಒಂದು ಮಲಗೋಣ ಅಂತ ಹಿಂಗೆ ಹೋದರೆ ರಜನಿಕಾಂತ್ ಮಲ್ಗವ್ರೆ. ಶೂ ತಲೆಯಲ್ಲಿ ಇಕ್ಕೊಂಡು ರಜನಿಕಾಂತ್ ಅವರು, ಇದು ಯಾರು ಇದು ಹಿಂಗೆ ಮಲ್ಗವ್ರೆ ಅಂತ ನೋಡಿದ್ರೆ ರಜನಿಕಾಂತ್ ಅವರು. ಅಯ್ಯಪ್ಪ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ ಏನು ಸಿಂಪಲಾಗಿ ಆ ಶೂನ ತಲೆಗೆ ಹಾಕ್ಕೊಂಡು ಅದೇ ದಿಂಬು ಆರಾಮ ಮಲ್ಗವ್ರೆ. ನಾನು ನಿಜಲ್ಲೂ ಆಚೆ ಹೊಡ್ಬಂದ್ಬಿಟ್ಟೆ. ಯಾಕಂದ್ರೆ ಅಷ್ಟು ದೊಡ್ಡ ಆರ್ಟಿಸ್ಟ್ ರಜನಿಕಾಂತ್ ಅಂದರೆ. ಅವ್ರ ಜೊತೆ ಒಳ್ಳೆ ಇದಾಯಿತು, ಅವ್ರ ಜೊತೆ ಫೈಟ್ ಮಾಡಿದೆ. ನಾಗಾರ್ಜುನ ಅವ್ರದ್ದೊಂದು ಯಾವುದೋ ಪಿಕ್ಚರ್ ಹೆಸರು ಮಾತಾಡಿ ತೆಲುಗು, ಅದು 6 ತೆಲುಗು ಪಿಕ್ಚರ್, 2 ಪಿಕ್ಚರ್ ಮಾಡಿದೆ. ಚಿರಂಜೀವಿದು ಅನ್ಯಾಯ ಮಾಡಿದೆ. ಅನ್ಯಾಯ ಪಿಕ್ಚರಲ್ಲಿ ನಮ್ಮ ಜಾಲಿ ಬ್ಲಾಸ್ಟಿನ್ ಫೈಟ್ ಮಾಸ್ಟರ್. ಅದಕ್ಕೆ ಜಾಲಿ ಬ್ಲಾಸ್ಟಿನು ಅದರಲ್ಲೊಂದು ಚೇಸಿಂಗ್ ಇದೆ ಸಿಟಿನಲ್ಲಿ, ಹೈದ್ರಾಬಾದಿನಲ್ಲಿ ಸಕ್ಕಾ ಚೇಸಿಂಗು. ಅದಕ್ಕೆ ಅಸ್ಟೆಂಟ್ ಮಾಸ್ಟರ್ ನಾನೇ. ಸರಿ, ಬೆಳಗ್ಗೆ ಅಲ್ಲಿಗೆ ಹೋದ್ವಿ, ಚಿರಂಜೀವಿ ಮನೆ ಹತ್ರ ಹೋದ್ವಿ, ನಾನು ಜಾಲಿ ಮನೆ ಹತ್ರ ಹೋದ್ವಿ, ಟಿಫನಲ್ಲೇ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಗ್ಲಾಸ್ ಹಾಕೊಂಡೊಬ್ರು ಕುಂತವ್ರೆ, ಸೇಮ್ ಚಿರಂಜೀವಿನಿ ಇದ್ದಂಗೆ ಅವ್ರೆ, ಚೋಟಿಕೆ ನಾಯ್ಡು ಅಂತೇನು ದೊಡ್ಡ ಕ್ಯಾಮ್ರಾಮ್ಯಾನು. ಚೋಟಾ ನಾಯ್ಡು ಚೋಟಿಕೆ ನಾಯ್ಡು ಅನ್ನೋತಾರವ್ರು. ಏನು ಮಾಸ್ಟ್ರೆ ಚಿರಂಜೀವಿ ಬೆಳಗ್ಗೆ ಮುಟ್ತಾರೆ. ಚಿರಂಜೀವಿ ಅಲ್ಲ ಅವ್ರು, ಇವರು ಚೋಟಿಕೆ ನಾಯ್ಡು ಕ್ಯಾಮ್ರಾಮ್ಯಾನು. ಚಿರಂಜೀವಿ ಹಂಗೆ ಗ್ಲಾಸ್ ಹಾಕೊಂಡು ಹಂಗೆ ಅವರೇ. ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಆಯಿತು, ಕಾಫಿ ತಿಂಡಿ ಆಯಿತು. ಅವ್ರ ಅಣ್ಣ ಇದ್ದರು, ಚಿರಂಜೀವಿ ಅವ್ರ ಅಣ್ಣ, ಅವರೆಲ್ಲ ಇನ್ಚಾರ್ಜ್ ಇದ್ದು. ಆಯಿತು, ಸ್ಟಾರ್ಟ್ ಮಾಡೋಣ ಪೂಜೆ ಸ್ಟಾರ್ಟ್ ಮಾಡಿದೆ. ಚೇಸಿಂಗು ಒಂದು 4 ಡೇಸ್ ಕಂಟಿನ್ಯೂ ಚೇಸಿಂಗಲ್ಲೇ ಹೈದ್ರಾಬಾದ್ ಸಿಟಿನಲ್ಲೇ. ಎಲ್ಲ ಬೈಕ್ಗಳು ಗಾಡಿಗಳು ಎಲ್ಲ ಹೊಡೆದಾಟಗಳು ಫುಲ್ಲು ಅಲ್ಲೇ ಶೂಟಿಂಗು. ಒಂದು ಕ್ಯಾರೆಕ್ಟರ್ ಇತ್ತು, ಇಲ್ಲ ನೋಡ್ಸ್ಕೊಂಡು ಹೋಗ್ತಾ ಇರ್ತಾನೆ, ಓಡಿಸ್ಕೊಂಡು ಒಬ್ಬನ್ನ ಇದು ಮಾಡೋಕೆ ಹೋಗ್ತಾ ಇರ್ತಾನೆ, ಹೀರೋ ಹೊಡೆಯೋಕ್ಕೆ. ಅದೇ ಚಿರಂಜೀವಿ ಅವತ್ತು ಇರಲಿಲ್ಲ, ಅಲ್ಲಿ ಬೇರೆ ಊರಿಗೆ ಹೋಗ್ಬಿಟ್ಟಿದ್ರಲ್ಲಿ. ಸರಿ, ಚಿರಂಜೀವಿ ಅವರು ನೋಡಿದ್ರು ಚೇಸಿಂಗ್ ಎಲ್ಲ ತೆಗೆದಿದ್ದು ಫುಲ್ಲು ಸಖತ್ತಾಗಿತ್ತು. ಅವ್ರು ಅಲ್ಲಿಂದ ವಿಶ್ ಮಾಡಿದ್ರು. ಅದು ಊರಲ್ಲಿ ಹೊರದೇಶದಲ್ಲಿದ್ದರು. ಚೇಸಿಂಗ್ ತೆಗೆದ್ವಿ. ಇಲ್ಲ ನೋಡ್ಬರೋದು ಒಂದು ಸಾಯಂಕಾಲ ಸಿಟಿನಲ್ಲಿ ಓಡಿ ಹೋಗ್ತಾ ಇರ್ತಾನೆ. ಸೆಂಟ್ರಲ್ ಒಂದು ಗಂಡ ಹೆಂಡತಿ ಹೋಗ್ತಾರೆ, ತಳ್ಬಿಟ್ಟು ಹೊಡ್ಬಿಡ್ತಾನೆ. ಅವರು ಬಿಂಬನ್ಸಿ ಆ ಕ್ಯಾರೆಕ್ಟರ್ ಚೋಟಕ್ಕೆ ನಡೆ ಪ್ರಕಾಶ್ ನೀವೇ ಚೈ ಅಲ್ಲ ಅಂತಂದರು. ಸರ್ ಏನು ಸರ್, ಇಲ್ಲ ಚೈ ನೀವು ಅಂಟು. ಚಿರಂಜೀವಿ ಪಿಕ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಹೆಂಡ್ತಿನ ಹಿಂಗೆ ಇಟ್ಕೊಂಬತ್ತಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಹೆರಿಗೆ ಆಗೋದಕ್ಕೆ. ಏನು ಇಲ್ಲ ಅಂತ ಹೇಳ್ಬಿಡ್ತಾನೆ, ನೀಕೆ ಮುದ್ದೆ ಅಂತಾರ ದೊಂಗ ಅಂತ ಏನೋ ತೆಲುಗಲ್ಲಿ ಮಾತಾಡೋದು. ಅಲ್ಲ ಡೈಲಾಗ್ ಆಗುತ್ತೆ. ಅಲ್ಲೂ ಒಂದು ಎಕ್ಸ್ಪೀರಿಯನ್ಸ್, ಅದೊಂದು ತೆಲುಗು ಮಾಡಿದ್ವಿ ಖುಷಿ. ಚಿರಂಜೀವಿ ಜೊತೆ, ರಜನಿಕಾಂತ್ ಜೊತೆ ಮಾಡಿದ್ವಿ, ನಾಗಾರ್ಜುನ ಜೊತೆ ಮಾಡಿದ್ವಿ. ಎಲ್ಲ ಒಳ್ಳೆ ದೊಡ್ಡ ಆರ್ಟಿಸ್ಟ್ಗಳ ಹತ್ರ ಮಾಡಿದ್ದು ಅದೊಂದು ಹೆಮ್ಮೆ ಇದೆ. ಸ್ಟೆಂಟಿಂಗ್ನ ಸೇರೋದಕ್ಕೆ ನಮಗೆಲ್ಲ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಇವತ್ತು ಯಾವೇ ಊರುಗಳು ಕರ್ನಾಟಕದಲ್ಲಿ, ಸರ್ ನೀವು ಫೈಟರ್ ಅಲ್ವಾ, ಫಿಲಮ್ ಅಲ್ವಾ ಅಂತಾರೆ. ಇವತ್ತಿಗೂ ನಾನು ಮಾಡ್ತಾಯಿಲ್ಲ, ಕಮ್ಮಿ ಮಾಡಿದ್ದೀನಿ. ಇವತ್ತು ನೀವು ಫೈಟರ್ ಅಲ್ವಾ ಅಂತಾರೆ. ಗುರ್ತಿಸ್ತಾರೆ ನಮ್ಮನ್ನು, ಸಾಕಷ್ಟು. ಅದೊಂದೇ ನಮ್ಮ ಖುಷಿ. ಬಟ್ ಇವಾಗಲೂ ಮಾಡ್ಬೋದು. ಇವಾಗ ಹೊಸ ಮಾಸ್ಟರ್ಗಳು ಬಂದಿದ್ದಾರೆ, ಅವ್ರ ಹತ್ರ ಜಾಸ್ತಿ ಹೋಗಿ ಮಾಡೋಕ್ಕಾಗಲ್ಲ. ಯಾಕೆ ನಾವೊಂದು ಇದಾದಾಗ ಇವಾಗ ನಮ್ಮ ಥ್ರಿಲ್ಲರ್ ಮಂಜು ಇದ್ದಾರೆ, ಕರೆದ್ರೆ ಇವತ್ತಿಗೂ ನಾವು ಹೋಗಿ ಬರ್ತೀವಿ. ಆ ಥರ ಒಂದು ಆ ಸೀನಿಯಾರಿಟಿ ಲೆವೆಲಲ್ಲಿ ನಮ್ಮಲ್ಲಿ ಹೊಸ ಫೈಟ್ರುಗಳು, ಫೈಟ್ ಮಾಸ್ಟರ್ಗಳು ಚೆನ್ನಾಗಿ ನಡೀತಾವ್ರೆ, ಎಲ್ಲ ತೆಗಿತಾವ್ರೆ. ಈಗ ನಮ್ಮನ ಫ್ರೆಂಡ್ ಇದೆ ಜೊತೆಲಿದ್ದಾನೆ ರವಿ ವರ್ಮ, ಒಳ್ಳೆ ಫೈಟ್ ಮಾಸ್ಟ್ರು. ನಮ್ಮ ಜೊತೆ ನಮ್ಕಿನ್ನ ಜೂನಿಯರು ಫೈಟರ್ ಆಗಿದೆ. ನಾನೊಂದು ಪಿಕ್ಚರ್ ಫೈಟ್ ಮಾಸ್ಟ್ರಾಗಿ ಮಾಡಿದೆ, ದಾಳಿ ಅಂತ ಒಂದು ಪಿಕ್ಚರು, ವಿನೋದ ಅಳವ. ಅದಕ್ಕೆ ನಾನು ರವಿನ ಕರ್ಕೊಂಡೋಗಿದ್ದೆ, ರವಿ ವರ್ಮನ್ನ. ಅಸ್ಟೆಂಟ್ ಆಗಲ್ಲ, ಫೈಟ್ರಾಗಿ ಅಸ್ಟೆಂಟಾಗಿ ಬಂದು ಸುರೇಶ, ಬ್ಯಾಂಕ್ ಸುರೇಶ ಅಸ್ಟೆಂಟು. ರವಿ ವರ್ಮನ್ನ ಕರ್ಕೊಂಡೋದೆ. ಅವರಪ್ಪ ನಾನು ಫೈಟ್ ಮಾಸ್ಟರ್ದಾಗ. ಮತ್ತು ಆ ಪಿಕ್ಚರ್ ಫೈಟ್ ಮಾಸ್ಟರ್ ಮಾಡಿ ಅದು ಧ್ರುವಣ ಅಂತ ಒಂದು ಪಿಕ್ಚರ್ ದೇವರಾಜ್, ಅದೊಂದು ಮಾಡಿದೆ. ಯಾಕೋ ನನಗೆ ಇಷ್ಟ ಆಗಿಲ್ಲ ಅದು ಆ ಪ್ರೊಫೆಷನಲ್ಲಿ. ಏನಾಗುತ್ತೆ, ನಾನು ಫೈಟ್ ಮಾಸ್ಟರ್ ಆಗೋದಕ್ಕೆ ಬೆಳಗ್ಗೆ ಹೋಗ್ಬೇಕು, ಮತ್ತು ಅವ್ರು ರೂಮ್ ಹಾಕಿದ್ದಾರೆ ಹೋಗ್ಬೇಕು, ಪ್ರೊಡ್ಯೂಸರು ಇಲ್ಲಿ ಡೈರೆಕ್ಟರ್ ರೂಮ್ ಹಾಕಿದ್ದಾರೆ ಹೋಗಬೇಕು. ಅಲ್ಲಬಿಟ್ಟು ಸರ್ ನಮಗೇನು ಪಿಕ್ಚರ್ ಕೊಡಿ ಸರ್, ಇದಕ್ಕೆ ಯಾಕೆ ಕೇಳಬೇಕು, ಅದಕ್ಕೆ ಕಾರ್ಡ್ ವಾಪಸ್ ಮಾಡ್ದೆ. ಮತ್ತೆ ಇಲ್ಲೇ ಶೆಂಟಿನೇನಿಗೆ ಕಾರ್ಡ್ ವಾಪಸ್ ಮಾಡಿಬಿಟ್ಟು, ಇವಾಗ ಅರೇ ಮಾಮೂಲಿ ಫೈಟರ್ ಆಗಿದ್ದರೆ 10 ಜನ ಬರಲಿ 100 ಜನ ಬರಲಿ ಕರೀತಾರೆ ನಮ್ಮನ್ನು, ನೀ ಬಾ ಅಂತ. ಕಾರ್ಡ ತೊಗೊಂಬಿಟ್ರೆ ಯಾರು ಕರೆಯಲ್ಲ, ನಾವೇ ಓನಾಗಿ ಮಾಡಬೇಕು. ನಮ್ಮ ಮೊದಲು ಸಿಕ್ತು, ಇಲ್ಲ ಬಟ್ ಹೇಳಿದ್ರು, ಉಪೇಂದ್ರನೂ ಹೇಳಿದ್ರು ಒಂದು ಸಲ, ಸುಮಾರು ಜನ ಹೇಳಿದ್ರು, ಮಾಡ್ಬೋದಾಯಿತು. ನಾನು ಅದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ಹಿಂಗೆ ಆರ್ಟಿಸ್ಟ್ ಕಮ್ ಫೈಟ್ರಾಗಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ ನಾನೇನೆ. ಸರಿ, ಹಂಗೇ ಜೀವನ ಹೋಗ್ತಾ ಆಯಿತು. ಅಲ್ಲ ಬಟ್ ಮಾಸ್ಟರ್ ಆಗಿದ್ರೆ ಒಳ್ಳೇದಲ್ವಾ? ಒಳ್ಳೇದೇ. ಸಪೋಸ್ ಫೇಲ್ ಆಗಿಬಿಟ್ರೆ ಈಗ ಓಕೆ. ಅವಾಗ ಯಾರು ಕೊಡ್ತಾರೆ, ಬರೀ ಮಡ್ರಾಸ್ ಮಾಸ್ಟರ್ ಆ ಗುಂಗಲ್ಲಿದ್ದರು ಎಲ್ಲರೂ. ಆ ಒಂದು ಇದರಲ್ಲಿದ್ದಾಗ ನಮ್ಗೆ ಕೊಡ್ತಾರೋ ಇಲ್ಲ ಅದೊಂದು ಕನ್ನಡದವ್ರಿಗೆ ಅನ್ನೋದೊಂದು ಸ್ವಲ್ಪ ಇತ್ತು. ಆ ಬೈಕೆ ನಾನು ಸ್ವಲ್ಪ ಆಗಲಿಲ್ಲ, ನಾನು ಮಾಸ್ಟರ್ ಆಗ್ಬೋದಾಯಿತು, ಆಗಲಿಲ್ಲ. ಆಮೇಲೆ ನಮ್ಮ ಅಣ್ಣನವ್ರು ಗೋವಿಂದಣ್ಣನೂ ಮಾಸ್ಟರ್ ಆದರು. ಆನಂದ ಜ್ಯೋತಿ ಅಂತ ಒಂದು ಪಿಕ್ಚರು, ನಮ್ಮ ಗೋವಿಂದಣ್ಣವ್ರು ಆನಂದ ಜ್ಯೋತಿ.
ಅವ್ರ ಮಾಸ್ಟ್ರಾಗಿ ಅದರಲ್ಲಿ ಆ ಪಿಕ್ಚರ್ ಅವರೇ ಮಾಡಿದ್ರು. ಆಮೇಲೆ ಕೆ ವಿ ರಾಜ್ ಅವ್ರದ್ದು ಇದೊಂದು ಪಿಕ್ಚರ್ ಓ ನನ್ನಲ್ಲ ಗಂಡಸರ ಗಂಡಸರ ಎಷ್ಟು ಒಳ್ಳೆಯವರು ಕುಮಾರ್ ಗೋವಿಂದು ತಾನೆ, ಹಾಂ, ಅದು ಅವರೇ ಮಾಡಿದ್ದು. ಅದರಲ್ಲಿ ಒಂದು ಘಟನೆ ಏನಂದರೆ ಕುಮಾರ್ ಗೋವಿಂದು ಸುಮರ್ ರಂಗನಾಥ್ ಹೀರೋಯಿನ್ನು ನಂದಿ ಬೆಟ್ಟ ರೈಟ್ ಶೂಟಿಂಗು. ನಾನು ನಮ್ಮಣ್ಣ ಫೈಟ್ ಮಾಸ್ಟ್ರು, ನೀಗರಾಜನೇ ಅಸ್ಟೆಂಟ್ ಮಾಸ್ಟ್ರು. ನಾನು ಅವರು ಇಬ್ಬರು ನಂದಿ ದಿವ್ಸಕ್ಕೆ ಫೈಟ್ ತೆಗಿಯೋಕೆ ಹೋದ್ವಿ. ನೈಟು ಕುಮಾರ್ ಗೋವಿಂದವ್ರು ಏನು ಮಾಡಿದ್ರು, ಒಂದು ಒಡೆಯೋ ಸಾಟಿ ಇದೆ ಹೊಟ್ಟೆಗೆ, ಯಾರಿಗಾರು ಸುಮನ್ ರಂಗನಾಥ್ಗೆ ಒಟ್ಟು ತೋರಿಸಿದ್ದು, ನಾನು ನೀಗರಾಜನೇ ಒಟ್ಟು ತೋರಿಸಿದ್ವಿ. ಅವ್ರೇನು ಮಾಡಿದ್ರು, ಸರಿಯಲ್ಲೇ ಹೊಡೆದ್ಬಿಟ್ರು. ಹೊಡೆದಾಗ ಏನಾಯ್ತಾ, ಅಮ್ಮ 1 ಅವರ್ ಹತ್ಕೊಂಡು 2 ಅವರ್ ಶೂಟಿಂಗ್ ಪ್ಯಾಕಪ್ ಏನು ಮಾಡಿದ್ರೆ ಅಮ್ಮ ಅಳಲ್ಲಿ ನಿಲ್ತಾಯಿಲ್ಲ. ಏನು ಸರ್ ನೀವು ಹಿಂಗೆ ಸಮ್ ಟಚ್ ಇದು ಹಿಂಗೆ ಲೈಟಾಗಿ ಇದು ಮಾಡೋದ್ಬಿಟ್ಟು ನೇಸ್ ಹಂಗೆ ಹೊಡೆದ್ಬಿಟ್ರಿ. ಇಲ್ಲ ಸರ್, ಅದು ಒರಿಜಿನಲಲ್ಲಿ ತೊಗೊಂಡಿರೋದು ಇದು ದೊಣ್ಣೆ. ಸೊ ಅದು ಬೇಟ್ ಬಿತ್ತು, 2 ಅವರ್ ಪ್ಯಾಕಪ್ ಆಯಿತು. ಆಮೇಲೆ ಏನೋ 10 ಕರೆದು, ಇಲ್ಲ ನಾನು ಮಾಡಲ್ಲ, ಅವ್ರು ಕಂಟ್ರೋಲ್ ಇಲ್ಲ, ಹೊಡೆದ್ಬಿಡ್ತಾರೆ ಅಂತ ಯಮ್ಮ ಭಯ ಪಡ್ತಾಳೆ. ಸರಿ, ಕೆ ವಿ ರಾಜರು ಗೊತ್ತಲ್ಲ, ಪ್ರಕಾಶ ಬಾರೆ ಅಲ್ಲೇ ಅಂದರು. ಏನಣ್ಣ ಅದೇ ಕುಮಾರ್ ಗೋವಿಂದು ಥ್ರಿಲ್ಲರ್ ಮಂಜು ಹೆಂಗೆ ಇಟ್ಕೊಂಡು ಇಷ್ಟು ಪಿಕ್ಚರ್ ಮಾಡಿಸಿದ್ದು, ಹೆಂಗೆ ಮಾಡಿಸೋರು ಇಷ್ಟು ಇದು ಯಾವ 6 ಲೆವೆಲ್ ಫೈಟು? ಇಲ್ಲ ಅಣ್ಣ, ಅದು ರೋಪ್ಸ್ ಆಟ್ಕೊಳ್ಳು ಸ್ವಲ್ಪ ಟೆಕ್ನಾಲಜಿ ಇದೆಲ್ಲ ಮಾಡ್ಕೊಂಡು ಮಾಡಿಸಿದ್ದಣ್ಣ. ಕರೆ ಅವ್ನು ಥ್ರಿಲ್ಲರ್ ಮಂಜುನೊಬ್ಬನ ಫಸ್ಟು. ಇಲ್ಲ ಥ್ರಿಲ್ಲರ್ ಮಂಜು ಅದನ್ನು ಮಾಡಿಸಿದ್ದು ಬೇರೆ ಥರ ಇತ್ತು. ಇಲ್ಲೂ ಚೆನ್ನಾಗಿ ಮಾಡ್ತಾರಣ್ಣ ಅವರು ಕುಮಾರ್ ಗೋವಿಂದು. ಏನು ಮಿಸ್ಸಾಗಿ ಸ್ವಲ್ಪ ಬಿದ್ದಿದೆ, ಅದು ವೆಯ್ಟ್ ಬೇರೆ ಇತ್ತು, ಲೊಟ್ಟ ಬಿದ್ದಿದೆ ಅಂತ ಹೇಳ್ಬಿಟ್ಟು ಘಟನೆ 2 ಅವರ್ ಪ್ಯಾಕಪ್ ಮಾಡಿ ಕೊನೆಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಹುಲಿಯಾ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಣ್ಣವರೆಲ್ಲ ಪ್ರೊಡ್ಯೂಸರು. ಹುಲಿಯಾ ಪಿಕ್ಚರ್ಗೆ ನಮ್ಮ ಕಡೂರು ಉಮೇಶ್ ಅಂತ ಅಂದ್ಬಿಟ್ಟು ನಾನೇ ಪಾರ್ಟ್ನರ್ ಕೊಟ್ಟೆ ಅವ್ರಿಗೆ. ಹುಲಿಯಾ ಪಿಕ್ಚರ್ಗೆ ಒಳ್ಳೆ ಪಿಕ್ಚರ್ ಬಂತು, ಸಖತ್ತಾಗಿ ಬಂತು. ಆವಾಗ ಏನಾಯ್ತು ಅಂದರೆ, ಇವರು ನಮ್ಮ MS ರಮೇಶ್ ಹಸಕ್ಕೆ ಅಸೋಸಿಯೇಟು ಕೆ ವಿ ರಾಜ್ ಅವ್ರಿಗೆ. ಅವಾಗ ನಾನು ಡೈಲಿ ಸ್ಪಾಟ್ಗೆ ಹೋಗ್ತಿದ್ದೆ, ಇದು ಮಾಡ್ತಿದ್ದೆ, ಚೆಕ್ ಮಾಡೋದು. ಆಮೇಲೆ ಏನೋ ಬೇಕು ಅಂದ್ರೆ ಬೇಡ ಅಂದ, ಬಪ್ಪ ನಿರ್ಮಾಪಕ ಬಾ ಅನ್ನೋರು. ಏನಣ್ಣ ನಾವಲ್ಲ ಅಣ್ಣ ನಿರ್ಮಾಪಕರು, ನೀನು ಅದು ಕೇಳಿದಂತೆ ಇದು ಕೇಳಿದಂತೆ ಕೆ ವಿ ರಾಜವರು ಬೈಯೋರು ನಮಗೆ ಅವಲನ್ನು. ಅಲ್ಲ ಅಣ್ಣ ಸುಮ್ಮನೆ ಖರ್ಚು ಮಾಡೋದು ಯಾಕಣ, ಸ್ವಲ್ಪ ಎಷ್ಟು ಇದು ಮಾಡ್ಕೊಂಡು ಅದು ಮಾಡ್ಬೇಕಣ ಅಂತ ಹೇಳಿದಾಗ, ಇಲ್ಲ ಕಣ ಅದು ಹಂಗೆ ಬರ್ಬೇಕು ಹಿಂಗೆ ಬರಬೇಕು ಅಂತೇಳಿ ಆ ಪಿಕ್ಚರ್ ಫೀಲ್ಡ್ ಹಂಗೆ ಹೋದ್ವಿ. ನಾನು ಅವಾಗ ಸ್ವಲ್ಪ ಸಣ್ಣ ಪುಟ್ಟ ಫೈನಾನ್ಸ್ ಮಾಡ್ಕೊಂಡಿದ್ವಿ. ಅವಾಗ ಅದಕ್ಕೆ ಸ್ವಲ್ಪ ಹಾಕಿದ್ವಿ ದುಡ್ಡು. ಆವಾಗ ವಿಷ್ಣುವರ್ಧನ್ ಅವರೆಲ್ಲ ಪಾಪ ಹೊಗಳಿದ್ರು, 15 ವರ್ಷ ಆಯ್ತು ಈ ಥರ ಪಿಕ್ಚರ್ ನೋಡಿ ನಾವು ಒಳ್ಳೆ ಪಿಕ್ಚರ್ ತೆಗೆದಿದ್ದೀರಾ ಅಂತ. ಹುಲಿಯಾ ಇವತ್ತಿಗೂ ಅದು ಒಳ್ಳೆ ಹೆಸರಿದೆ. ಶೂಟಿಂಗ್ಗಳು ಒಂದು ಅನುಭವ ಅಂದರೆ, ಒಂದ್ಸಲ 13 ವರ್ಷ ಸೆಟ್ ಹಾಕಿದ್ವಿ. ಅದು ಸಿಕ್ಕಾಪಟ್ಟೆ ದುಡ್ಡು ಎಳಿತಾ ಇದೆ. ಸೆಟ್ ಹಾಕ್ಬೇಕು, ದುಡ್ಡುಗಳಿಲ್ಲ. ಸೆಟ್ ಹಾಕಿದ್ವಿ, ಅದು ಒಂದು ಶಾರ್ಟ್ ತೆಗೆದ್ರು, ಆ ಸೆಟ್ ಕ್ಯಾನ್ಸಲ್ ಮಾಡಿ ಬೇರೆ ಸೆಟ್ ಹಾಕು ಅಂದ್ಬಿಟ್ರು ಕೆ ವಿ ರಾಜ್ ಅವರು. ಈಗ ಆಲ್ರೆಡಿ ಇಲ್ಲಿಗೆ ಬಂದಿದೆ, ಏನಿದೆ ಹೆಂಗೆ ಏಕ್ದಮ್ ಹಿಂಗೆ ಅಂದ್ಬಿಟ್ರಲ್ಲ. ಇಲ್ಲ ಅಣ್ಣ, ಅದನ್ನೇ ಏನೋ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡೋಣ. ಎಲ್ಲ ಏನಪ್ಪ ನಿಂದೆ ಡೈರೆಕ್ಟ್ರಾ ಮಾಡ್ಕೊ. ಅಲ್ಲ ಅಣ್ಣ ಹೇಳಿದ್ದು ತಪ್ಪಣ್ಣ, ಇವಾಗ ಇಷ್ಟೆಲ್ಲ ಕಮಿಟ್ಮೆಂಟ್ ಆಗಿದೆ, ಇಲ್ಲ ಚೇಂಜ್ ಮಾಡಬೇಕು ಅಂತ ಕೊನೆಗೇನೋ ಒಪ್ಪಿಸಿ ಜೆ ಕೃಷ್ಣ ಕ್ಯಾಮ್ರಾಮೇನು ಅವರು ಪಾಪ ಕುಂತ್ಕೊಂಡು ಅವ್ರಿಗೇನೋ ಒಪ್ಪಿಸಿ, ಇಲ್ಲ ಈ ಥರ ಮಾಡಬೇಕು, ಈ ಥರ ಮಾಡೋದು ಚೆನ್ನಾಗತ್ತಣ್ಣ, ಇವಾಗ ಎಲ್ಲ ಕಮಿಟ್ ಆಗಿ ಲಾಸ್ಟ್ ಎಂಡಿಂಗ್ ಸ್ಟೇಜು ಎಲ್ಲ ದುಡ್ಡುಗಳು ಎಲ್ತಿರೋದಣ್ಣ ಅಂತೇಳಿ ಕೊನೆಗೆ ಆಯಿತು. ಆ ಸೆಟ್ಟಲ್ಲೇ ಮಾಡಿದ್ವಿ. ಮಾಡಿ ಅದನ್ನು ಒಂದು ರೇಂಜ್ ತಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಅದೇ ನಾವು ಅಂದ್ಕೊಂಡಂಗೆ ಆಗಲಿಲ್ಲ. ಫಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಕೇಳಿದ್ರು ಪಿಕ್ಚರು, ಕೊಟ್ಬಿಡಿ. ನಮ್ಮಣ್ಣ ಎಲ್ಲರೂ ಹೊಗಳು ಬಿಟ್ರಲ್ಲ, ತೆಲುಗರು ತಮಿಳವರೆಲ್ಲ, ಇದು ಸಾರ್ ನೀವೇ ರಿಲೀಸ್ ಮಾಡಿ ಎಲ್ಲೋ ಹೋಗ್ಬಿಡ್ತೀರ ಅಂದ್ರಲ್ಲ. ನಮ್ಮಣ್ಣ ಹೋಗ್ಬಿಟ್ರತ್ಲಾಗ ಎಲ್ಲೋ ಮೇಲತ್ತಕ್ಕೆ, ಹಂಗಾಗಿ ಕೊಡಲಿಲ್ಲ. ಆ ಪಿಕ್ಚರು ಸಾಕತ್ತು ಗೈಡಿದ್ದು ಏಟು ತಿಂತು. ಎಷ್ಟು ತಿಂತು ಏಟು? ಆ ಕಾಲಕ್ಕೆ ಒಂದು 40 ಲಕ್ಷ ಬರೋದು. ಅದಕ್ಕೆ ಪಿಕ್ಚರ್ ಖರ್ಚಾಗಿದ್ದಿದ್ದೆ 75 ರಿಂದ 80 ಲಕ್ಷ ಖರ್ಚಾಗಿತ್ತು. ಅರ್ಧ ಹೊಟ್ಟೆದು ಆ ಟೈಮಲ್ಲೇ. ಬಟ್ ಪಿಕ್ಚರ್ ಮಾತ್ರ ಚೆನ್ನಾಗಿ, ಕೆ ವಿ ರಾಜ್ ಅವ್ರಿಗೆ ಗೊತ್ತಾ, ಟೇಕಿಂಗ್ಸ್ ಎಲ್ಲ ಮಾತಾಡೋಂಗಿಲ್ಲ. ಗಾಂಧಿನಗರದಲ್ಲೇ ಸಖತ್ತಾಗಿ ಗುಡ್ ಡೈರೆಕ್ಟ್ರು ಅವರು. ಸ್ಪಾಟಲ್ಲಿ ಇದ್ರೂ ಅಷ್ಟೇ, ನೀವಿರ್ತಾರೆ ನಿಮ್ಮನ್ನು ಹೀರೋ ಮಾಡಿಬಿಡ್ತಾರೆ. ಇರೋದು ಅವ್ರು ಹೀರೋ ಮಾಡ್ಬಿಡ್ತು. ಹೀರೋ ಕಾಯ ಶೇಟರಿಲ್ಲ. ಹೀರೋ ಬರೋದು ಲೇಟಾ, ಬರಲಿ ನೀನು ಶರ್ಟ್ ತೆಗಿತೀನಿ. ಹೀರೋ ಅಣ್ಣ ಲೇಟಾಗಿ ಬಂದ ಅಂದ್ರೆ, ನೀನು ಲೇಟಾಗಿ ಬಂದ ಬೇಕು ಅಂತ ಅರ್ಧ ಗಂಟೆ ಕುಂತ್ಕೊಳ್ಳಪ್ಪ ಅಲ್ಲಿ ತೆಗಿತೇನೆ ಶಾರ್ಟ. ಇವ್ರು ಅಸೋಸಿಯೇಟ್ ಹೋಗಿ ಹೇಳೋಕ್ಕೆ ಭಯ. ಅಣ್ಣ ಅವರು ಹೀರೋ ಬಂದು ಕುಂತಾರೆ, ನಮ್ಮ ತಗೊಂಡ್ರೆ ಆಯಿತು ಪ್ರಕಾಶ್ ಅವ್ರದ್ದು ಅಂತ. ಹೌದು, ಅವ್ರ ಮನುಷ್ಯರಲ್ವಾ, ಯಾಕೆ ಅವ್ನು ಶಾರ್ಟ್ ಇರಲ್ವಾ, ಅವ್ನು ಕಾಯಿಲೆ ಬಿಡೋನು. ಈ ಥರ ಅವ್ರು ಯಾವ ಹೀರೋ ಬಂದ್ರೂ ಯಾರು ಇರ್ತಾ ಸ್ಪಾಟಲ್ಲೇ ಚೆನ್ನಾಗಿ ಮಾಡ್ತಾ, ನೀನೇ ಇರ್ಬೋದು ಮಾಡು ಅಂತ ಸಖತ್ತಾಗ. ನಾನಂತೂ ಹಿಂಗಾಗ್ಬಿಟ್ಟಿದೆ ಅವ್ರ ಹತ್ರ. ವರ್ಕಿಂಗ್ ಸ್ಟೈಲ್ ಸರ್ ಅವರು ಸ್ಪಾಟಲ್ಲಿ ಅವರೇ. ಅಂದರೆ ಇವಾಗ ನಮ್ಮ ದೇವರಾಜ್ ಅವರು, ಅವಿನಾಶ್ ಅವರೆಲ್ಲ ಅವ್ರ ಗಲ್ಡಿನೇ. ಇಷ್ಟೊಂದು ಡೈಲಾಗ್ ಕೊಟ್ಟರು ದೇವರಾಜ್ ಅವರು, ಅವಿನಾಶ್ ಅವರೆಲ್ಲ ಹೊಡೆದು ಬಿಸಾಕ್ತಾರೆ. ಅಷ್ಟು ಕ್ಯಾರೆಕ್ಟರ್ ಅವರು. ಆ ಥರ ಇದು ಅವರು ಕ್ಲೀನಾಗಿ ಬಾಯ್ ಕಟ್ ಮಾಡ್ಬಿಡ್ತಾರೆ ನಮ್ಮ ದೇವರಾಜ್ ಅವರು ಅಂತ. ಅವ್ರದ್ದು ಅವಿನಾಶ್ ಅವರಂತೂ ಕ್ಲೀನಾಗಿ ಇವ್ರದ್ದು ಏನೋ ಕೆ ವಿ ರಾಜ್ ಅವ್ರು ಮಾತಾಡೋ ಸ್ಟೈಲು ಕ್ಲೀನಾಗಿ ಅವ್ರು ಮಿಮಿಕ್ರಿ ಮಾಡಿ ತೋರಿಸ್ತಾರೆ ಅವರು.
ಅವ್ರ ಸ್ಟೈಲಿಸ್ ಏನಂದರೆ ಕುತ್ಕೊಳ್ಳೋದು ಆರಾಮಾಗೆ ಬರ ಇಲ್ಲೇ ಡಿಜಿಟಲ್ ಕ್ಯಾಮ್ರಾ ಇಂಗ್ಲೀಷ್ ಲೆವೆಲಲ್ಲಿ ಟೇಕಿಂಗ್ ತೆಗಿತಾರೆ ಅವರು ಇಂಗ್ಲೀಷ್ ಲೆವೆಲಲ್ಲಿ. ಹುಲಿಯ ಪಿಕ್ಚರಿಗೆ ನೋಡಿದ್ದೀರೋ ನೋಡಿಲ್ವ ಅಂತ ನೋಡ್ಬೇಕು ಪಿಕ್ಚರು. ಟೇಕಿಂಗ್ಸ್ ವೈಸ್ ಸೂಪರು. ಆಮೇಲೆ ಯಾರಿಗೂ ಕೇರ್ ಮಾಡಲ್ಲ. ಅಮಿತಾಬ್ ಬಚ್ಚನ್ ಪಿಕ್ಚರ್ ಮಾಡಲ್ಲ ಡೈರೆಕ್ಷನ್ ಅವರು, ಅದು ಕ್ಲಾಶ್ ಆಗಿ ಅರ್ಧಕ್ಕೆ ಬಂದುಬಿಟ್ರು. ಅಂದರೆ ಕಂಪ್ಲೀಟ್ ಅರ್ಧಕ್ಕೆ ಬಂದಿದ್ದು ಕಿರಿಕಾಗೋಗಿತ್ತು. ಆಮೇಲೆ ಕಂಪ್ಲೀಟ್ ಮಾಡೋದ್ರಿಂದ ಅದು ಗೊತ್ತಿಲ್ಲ. ಒಟ್ಟು ಅಮಿತಾಬ್ ಬಚ್ಚನ್ ಇದು ಮಾಡಿದ್ರು. ಇದು ಇನ್ನೊಂದು ಯಾರೋ ದೊಡ್ಡ ಆರ್ಟಿಸ್ಟ್ ಒಂದು ಸ್ಟುಡಿಯೋದಲ್ಲಿ ಮಾಡ್ತಾರೆ, ಕಂಠೀರವ ಸ್ಟುಡಿಯೋದಲ್ಲಿ. ಕಂಠೀರವ ಮಾಡ್ಬೇಕಾದ್ರೆ ಯಾರೋ ಒಂದು ದೊಡ್ಡ ಆರ್ಟಿಸ್ಟು ಯಾರೋ ಬಂದರು, ಅಮಿತಾಬ್ ಬಚ್ಚನ್ ಅಣ್ಣವರು ಯಾರೋ ಬಂದರು. ಕುಂತವರಲ್ಲಿ ಎಲ್ಲ ಬಂದರು. ಎಲ್ಲ ಇದ್ಬಿಟ್ಟು ನಾವು ಪಟ ಅಂತ ಎಲ್ಲ ಇದ್ಬಿಟ್ಟು ಯಾಕ್ರೆ ಯಾರು ಬಂದರು ಅಂದೆ. ಮೋಸ್ಟ್ಲಿ 90% ಅಣ್ಣವರೇ, ನಮ್ಮ ಅಣ್ಣವ್ರು ಬರಲಿ ಬಿಡು. ಅದ್ಯಾಕೆ ನೀವೇ ಬಡ ಅಂತ ಬರ್ತೀರಾ? ಅಲ್ಲಡ ಸರಿಯಪ್ಪ, ಯಾರು ಬಂದರು ಅವರು ಹಂಗೇನೇನೆ. ಕೆ ರಾಜ್ ಅವಂಥ ಟರರ್, ಯಾರೇ ಬರಲಿ. ಅಣ್ಣವ್ರು ಬಂದಿದ್ದಾರೆ ಅಂತ ಹೇಳಿದ್ವಿ, ಅಣ್ಣವ್ರು ಹಿಂದೆ ಎದುರುಗಡೆ ಬಂದಿದ್ದಾರೆ ಅಂತ ಹೇಳಿದ್ವಿ. ಆ ಕಡೆ ಅಲ್ಲಿದ್ದಾರೆ ಅಣ್ಣ ಅಂತ. ಅವರೇ ಅದು ಇದು ಮಾಡಿಲ್ಲ. ಆಮೇಲೆ ಎದ್ಬಿಟ್ಟು ಅವ್ರು ನಮಸ್ಕಾರ ಮಾಡಿದ್ರು. ಬಟ್ ಅದು ಅಣ್ಣವ್ರು ಬಂದರು ಎದ್ರು ಅಂದರೆ ಅವ್ರನ್ನ ನಾವು ಇವರು ಯಾರು ಅಂದ್ಕೊಂಬಿಟ್ರು, ಬೇರೆ ಯಾರು ಅಂದ್ಕೊಂಬಿಟ್ರು ಕೆ ವಿ ರಾಜ್ ಅವರು. ಆಮೇಲೆ ಬಂದಿದ್ದಕ್ಕೆ ಮಾತಾಡ್ಸೋರು ಅವರೇನು ಜೊತೆಲಿದ್ದು. ವರ್ಕಿಂಗ್ ಸ್ಟೈಲು ವರ್ಕಿಂಗ್ ಸ್ಟೈಲ್ ಆಗ್ಬೋದು. ಅವ್ರ ಹತ್ರ ಕೆಲಸ ಮಾಡೋಕೆ ಮಾತ್ರ ಖುಷಿ ಆಗುತ್ತೆ. ನಾವು ಇಂದ್ರಜಿತ್ ಪಿಕ್ಚರು ಅಂಬರೀಷ್ ಅಣ್ಣವ್ರದ್ದು, ಅವ್ರ ಜೊತೆಲಿ ಮಾಡ್ತೀರಿ. ಏನು ನಮ್ಮ ಡ್ರೆಸ್ ಹಾಕೊಂಡು ಇನ್ಸ್ಪೆಕ್ಟರ್ ಡ್ರೆಸ್ಗಳು ಮಾಡ್ತೀರಿ. ಈ ಅಂಬರೀಷ್ ಅಣ್ಣ ಲೇಟ್ ಆಗಿತ್ತು ಅಂದರೆ ಬರ ನಿಂದ ಶಾರ್ಟ್ಗಳು ವೈಟ್ಗಳು ತೆಗಿತಾನೆ ಇರೋದು, ನೀನು ಕುಂತ್ಕೊಳ್ಳೋದಂತೂ ಇಲ್ಲ. ಒಳ್ಳೊಳ್ಳೆ ಶಾರ್ಟ್ಗಳು. ಈಗ ನಮ್ಗಂತೂ ಒಳ್ಳೆ ನಮ್ಮನ್ನು ಕೆಲವು ಇಲ್ಲಿ ಹೀರೋ ಥರ ತೋರಿಸ್ಬಿಟ್ರು ಕೆಲವು ಪಿಕ್ಚರಲ್ಲಿ. ಸಾಕತ್ತಾಗ್ಬಿಟ್ರು ನಮಗೆ. ಕೆ ವಿ ರಾಜ್ ಅವ್ರು ಮಾತ್ರ ಭಾಳ ಒಳ್ಳೆ ನನ್ನ ಖುಷಿ ಪಡ್ತೀನಿ ಡೈರೆಕ್ಟರ್ನೆಲ್ಲ ವಿಷಯದಲ್ಲಿ. ಆಮೇಲೆ ಭಾರ್ಗವ್ ಅವರು ಅಷ್ಟೇ, ಅವ್ರ ಹತ್ರನೂ ಕೆಲಸ ಮಾಡಿದೆ. ದೊಡ್ಡ ಡೈರೆಕ್ಟರ್ ಭಾರ್ಗವ್ ಅವರು, ಅವ್ರ ಹತ್ರ ಕೆಲಸ ಮಾಡಿದೆ. ಗಂಡನಿಗೆ ಒಂದು ಘಟನೆ ಏನಂದರೆ ರಾಮನಗರ ಬೆಟ್ಟ, ಗಂಡನಿಗೆ ತಕ್ಕ ಹೆಂಡತಿ ಶಶಿಕುಮಾರು, ಜಗ್ಗೇಶ್ ಅವರು, ಇನ್ನೊಬ್ಬರು 3 ಜನ ಅದರಲ್ಲಿ. 11 ಗಂಟೆಗೆ ಬಂದರು ಜಗ್ಗೇಶು, ಶಶಿಕುಮಾರ್. ಓಹ್ ಏನಪ್ಪ ಇಷ್ಟೊತ್ತು ಬಂದವರೆಲ್ಲ. ನಾವು ಅದಕ್ಕೆ ಫೈಟ್ ಮಾಸ್ಟರ್ ಬಂದು ನಂಜುಂಡಿ ನಾಗರಾಜು. ಬೆಟ್ಟ ಮೇಲೆ ಶೂಟಿಂಗು ಒಂದು 20 ಅಡಿ 30 ಅಡಿ ಮೇಲೆ ನಿಂತಿದ್ದೀನಿ ನಾನು. ಇಲ್ಲಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗೋಣ ನಾನು ಅಲ್ಲಿಂದ ಪಲ್ಟಿ ಬರಬೇಕು. ಏನಾಗ್ಬಿಡ್ತು, ನಂಜುಂಡಿ ನಾಗರಾಜ್ ಸ್ವಲ್ಪ ದೊಡ್ಡ ಮನುಷ್ಯ. ಅದೊಂದು ಸ್ವಲ್ಪ ವಿಷಯ ಹೇಳಲೇಬೇಕು. ಯಾಕೆಂದರೆ ಆ ಮನುಷ್ಯಂದು ನಂಜುಂಡಿ ನಾಗರಾಜು ಬ್ಲಾಸ್ಟ್ ಮಾಡ್ತೀನಿ ಪ್ರಕಾಶ ಇಟ್ಟಕ್ಕಂತ ಅಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ನಾನು ಅಲ್ಲಿ ಬೆಡ್ ಹಾಕಿರ್ತೀನಿ ಕೆಳಗಡೆ. ಬೆಡ್ ಹಾಕ್ದಾಗ ಏನಾಯಿತು ಕ್ಲೀನಾಗಿ ನೋಡಿಕೊಂಡು ಒಂದು ನನಗಿತ್ತು. ನಾನೇನು ಮಾಡಿದೆ ಆ್ಯಕ್ಚುಲಿ ಫಸ್ಟೇ ಆ ಬ್ಲಾಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಲೇಟಾಗಿ ಹೊಡಿಬೇಕು ಅದನ್ನು. ಅವ್ರೇನು ಮಾಡಿದ್ರು ನಮ್ಮ ಫಸ್ಟ್ ಅಲ್ಲಿ ಹೊಡೆದ್ಬಿಟ್ರು. ನಾನು ಇವಾಗ ಶೂಟ್ ಮಾಡ್ತಾರೆ ನನಗೆ ಅಂತ ಬಂದವರು ಅದು ಬ್ಲಾಸ್ಟ್ ಆಗ್ಬೇಕು. ಅವಾಗ ಅವ್ರು ಇನ್ನೂ ಏನು ಹೇಳಲಿಲ್ಲ, ಬ್ಲಾಸ್ಟ್ ಮಾಡಿಬಿಟ್ರು. ಇನ್ನು ಬ್ಲಾಸ್ಟ್ ಮಾಡಿ ಬಿದ್ದಿಲ್ಲ ಅಂದರೆ ಯಪ್ಪ ಬೈದಾಕ್ಬಿಡ್ತಾರೆ ಸಿಕ್ಕಾಬಿಟ್ಟೆ. ಏನಕ್ಕೆ ಹಂಗೆ ಬಂದು ಯಾರು ಬಿಟ್ಟು ಅಂತ ಬೈದಾಕ್ಬಿಡ್ತಾರೆ. ಸರಿ ಬ್ಲಾಸ್ಟ್ ಆದೆಲ್ಲ ಬಿದ್ದುಬಿಟ್ಟೆ ನಾನು. ಬಿದ್ದುಬಿಟ್ಟು ಒಂದು ಕರೆಕ್ಟಾಗಿ ಒಂದು ಕಟ್ ಮಾಡಿ ಬಿದ್ದ, ಒಂದು ಕಾಲು ಮಾತ್ರ ಬಂಡೆ ಮೇಲಿದೆ, ಮಿಕ್ಕಿದ ಬಾಡಿ ಎಲ್ಲ ಬೆಡ್ ಮೇಲಿದೆ ಸೇಫು. ಭಾರ್ಗವ್ ಅವರು ಏನಾಯ್ತು ನೋಡು ಫಸ್ಟ್ ಅವ್ನಿಗೆ ಏನಾಯಿತು ಅಂತ ಬಂದರು. ಎಲ್ಲ ಏನಾಗಿಲ್ಲ ಮಾಸ್ಟರ್, ಕರೆಕ್ಟಾಗಿದೆ. ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಯಾಕೆ ಬಂದುಬಿಟ್ಟೆ ನೀನು ಅಂತಾರೆ. ಅಲ್ಲ ಮಾಸ್ಟರ್ ನೀವೇನು ಹೇಳಿದ್ದೀನೋ ಭಾರತ ಹೇಳಿ ಬತ್ತಾರೋ ಅಂತ ಹೇಳಿದ್ರೆ ಅಂದ್ಬಿಟ್ಟು ನಾನು ಬಂದೆ. ನೀವು ಹೇಳೋ ಸಿಗ್ದಲ್ಲಿ ತೋರಿಸ್ಬೇಕು ತಾನೆ ಅಲ್ಲಿಂದ ಅಂತ ತೋರಿಸಿಲ್ಲ. ಅಲ್ಲೊಂಟ ಕಟ್ಟಡೆ. ಆಮೇಲೆ ಭಾರ್ಗವ್ ಅವರು ಸಪೋರ್ಟ್ ಮಾಡಿದ್ರು. ಆಮೇಲೆ ಅದಾಗ ಡಿ ವಿ ರಾಜಾರಾಮ್ ಕ್ಯಾಮ್ರಾಮ್ಯಾನು, ಪಾಪ ದೊಡ್ಡ ಕ್ಯಾಮ್ರಾಮ್ಯಾನ್. ಅವ್ರ ಕಾಂಬಿನೇಷನ್ ಯಾವಾಗಲೂ ಭಾರ್ಗವ್ ಅವ್ರಿಗೆ ಅವ್ರು ಪರ್ಮನೆಂಟು, ಡಿ ವಿ ರಾಜಾರಾಮ್ ಅವರು. ಸರಿ ಅವರು ನಾನು ಬೀಳ್ತಿದ್ನಲ್ಲ, ಅವರೊಂದು ಪ್ಯಾಡಿಂಗ್ ಹಾಕ್ಕೊಂಡಿದ್ರು ಆ ಕ್ಯಾಮ್ರಾ ಇದು ಮಾಡೋದಕ್ಕೆ, ರಾಜಾರಾಮ್ ಸರ್. ಪ್ರಾಶನ್ ಇಟ್ಕೊಂಡಿದ್ದು ಅಂದ್ಬಿಟ್ಟು ನನಗೆ ಕೊಟ್ಬಿಟ್ರು ಅದನ್ನು ಪ್ಯಾಡು. ಅದನ್ನು ಹಾಕ್ಕೊಂಡು ನೀನು ಯಾವಾಗ ಇಲ್ಲಿ ದಬ ಬಿದ್ದೋಗ್ಬಿಡ್ತೀಯ ನಮ್ಮ ಇಟ್ಕೊಂತ ಹಾಕ್ಕೊಟ್ರು ಪಾಪ ರಾಜಾರಾಮ್ ಅವರು. ಅದೊಂದು ಘಟನೆ ಮರೆಯೋಂಗಿಲ್ಲ. ಅದೇ ಸೇಮ್ ನಂಜುಂಡಿ ನಾಗರಾಜು ಮಂಗಳೂರು ಶೂಟಿಂಗ್ ಹೋಗಿದ್ದೆ. ಸಿಂಗಾರಿ ಬಂಗಾರಿ ಅಂತ ಒಂದು ಪಿಕ್ಚರು, ಕಾಶಿನಾಥ್. ಅವಾಗ ಸದ್ಯಕ್ಕೆ ಸರ್ ರಿಲೀಸ್ ಆಯ್ತು ಪಿಕ್ಚರ್. ಅದು ನಾನು ಹೇಳ್ತೀನಿ. ಸಿಂಗಾರಿ ಬಂಗಾರಿ ಅಂತ ಅಲ್ಲಿ ಕಂಪೋಸಿಂಗ್ ಮಾಡ್ತಾಯಿದ್ದೀವಿ. ನಾನು ಯಾರಿಗೆ ಆರ್ಟಿಸ್ಟ್ ತೋರಿಸ್ಬೇಕು, ತೋರಿಸ್ಬಿಟ್ಟು ನನ್ನನ್ನು ನಾನು ಬೀಳೋದ್ರೂ ಅವ್ರಿಗೆ ಇನ್ನೊಬ್ರು ತೋರಿಸ್ಬೇಕು. ಎತ್ಕೊಂಡು ಹಂಗೆ ಬಿಸಾಕ್ಬಿಟ್ರು ನನ್ನ. ನನಗೆ ಹೇಳಲಿಲ್ಲ ಬಿಸಾಕ್ತೀನಿ ಅಲ್ಲಿ ಶೇಪ್ ಇದು ಮಾಡ್ಕೊತ. ನಿಮಗೆ ತೋರಿಸೋದಕ್ಕೆ ನನ್ನ ಟಗನ್ ಎತ್ಕೊಂಡು ನೋಡಿ ಹಿಂಗೆ ಆಡ್ಬೇಕು ಆರ್ಟಿಸ್ಟ್ಗೆ ಇನ್ನೊಂದು ಆಡುವಾಗ ತೋರಿಸ್ಬಿಟ್ರು. ಹಂಗೆ ಏನು ಮಾಸ್ಟರ್ ಹೇಳೋದು ಬೇಡ ಬಿಸಾಕ್ತೀರಾ ಅಂದೆ. ಬಂಡೆ ಪಕ್ಕದಲ್ಲಿ ಬಿಸಾಕ್ಬಿಟ್ರು. ಇನ್ನು ಚೂರು ಅರ್ಧ ಅಡಿ ಹೋಗಿದ್ರೆ ಏನಾಗ್ತಿದೋ ಗೊತ್ತಿಲ್ಲ. ಅದು ಎಷ್ಟಡಿ, ಒಂದು 8 ಅಡಿ ಇದೆ. ಆ್ಯಕ್ಚುಲಿ ಮಳ್ಳು ಮೇಲೆ ಹಾಕ್ಬೇಕು. ಅದು ಆ್ಯಕ್ಚುಲಿ ಮಳ್ಳು ಬಿದ್ದರೆ ಏನಾಗಲ್ಲ. ತೆಗೆದು ಎಸ್ಬಿಟ್ರು ಆ ರಾಶಿ ಆ ಕಂಪೋಸ್ ಇದರಲ್ಲಿ. ಅಲ್ಲಿ ಉಳಿದಿದ್ದು ಅಲ್ಲೊಂದು ಗ್ರೇಟು. ಆಮೇಲೆ ಪಾಪ ಅಲ್ಲಿ ನಾವು ವಿನೋದಳನ್ನು ಕೂಡ ಸಪೋರ್ಟ್ ಮಾಡಿದ್ರು ಅವಾಗ. ಅದೇ ವಿನೋದಳ ಪಿಕ್ಚರ್ ಇನ್ನೊಂದು ಕಾಡಿನಾವೀರ ಅಂತ ಒಂದು ಪಿಕ್ಚರು, ಸ್ವಾಮಿ ಫೈಟ್ ಮಾಸ್ಟ್ರು, ತೆಲುಗವರು ಅಲ್ಲ ತಮಿಳು. ಅಲ್ಲಿ ಏನಾಯಿತು ಅಂದರೆ ಜಂಗಲಲ್ಲಿ ಕಾಡಲ್ಲಿ ಬರ್ಜಿಗಳು ಇರ್ತವೆ ಎಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳು ಅಲ್ಲಿ ಫೈಟ್ ಮಾಡಬೇಕು, ನಮಗೂ ಅವ್ರ ಫೈಟು. ಅದೇನಾಯ್ತು ಬರ್ಜಿ
ನನ್ನ ಮಗನ ಹಾಕೊಂಡು ಹಿಂಗೆ ಚುಚ್ಚಿಬಿಟ್ರು, ಇಲ್ಲಿಗೆ ಜಸ್ಟ್ ಇಷ್ಟೇ ಮಿಸ್ಸು, ಇಲ್ಲಿಗೆ ಹೋಯ್ತು, ಇಷ್ಟದ ಒಳಗೆ ಇಲ್ಲಿಗೆ ಸೈಡ್ಗೆ. ಹಾಂ, ರಕ್ತ ಸುರಿತಾ ಇದೆ. ವಿನೋದ ನೋಡು ಪಾಪ ತಗೊಂಡು ಟಕ್ಕಂತ ಎತ್ಕೊಂಡು ಅವ್ನ ಕಾರಲ್ಲೇನೆ ವಿನೋದಳವ ಕುಶಾಲನಗರ ಬಂದು 2-3 ಸ್ಟಿಚ್ ಹಾಕಿ ಅವತ್ತು ಶೂಟಿಂಗ್ ಪ್ಯಾಕಪ್ ಆಯ್ತಲ್ಲಿ. ನೆಕ್ಸ್ಟ್ 4-4 ಈವ್ನಿಂಗು ನಾವು ಶೂಟಿಂಗ್ ಪ್ಯಾಕಪ್ ಮಾಡೋಣ, ಬೆಳಗ್ಗೆ ಮಾಡ್ಕೊಳ್ಳೋಣ ಬಿಡಿ ಅಂತ ಹೇಳ್ಬಿಟ್ಟು ಅದೊಂದು ಮೇಯ್ನ್ ಘಟನೆ ಇದು ಉಳಿದಿದ್ದು. ಈ ಥರ ಘಟನೆಗಳು ಒಂದು 10 ಆಗವೆ, ಅಂದರೆ ಎಲ್ಲ ಕಡೆ ಇಟ್ಕೊಂಡು ಬಿದ್ದಾವೆ ಸಿಕ್ಕಾಬಿಟ್ಟೆ. ಆವಾಗ ನಮಗೆಲ್ಲ ಸರ್ ಏನಿತ್ತು ಅಂದರೆ, ನಾವು ಬಿಗಿನಿಂಗ್ ಎಂಟ್ರಿ ಆದಾಗೆಲ್ಲ ಈಗ ಟ್ರಂಪೋಲಿಯಮ್ಮು ಇವಾಗ ಹಳೇದಾಗೋಯ್ತು, ಅದ್ರೂ ಇವಾಗೆಲ್ಲ ಬರೀ ರೋಪ್ಸ್ಗಳು. ಇವಾಗ ನಾವು ಬೀಳಬೇಕಾ ಮೊದಲು ಜಂಪಿಂಗ್ ಬೋಲ್ಡ್ ಅಂತ ಇತ್ತು, 6 ಅಡಿ ಉದ್ದ, ಓಡ್ ಬಂದು ಆ ಜಂಪ್ ತುಳಿದ್ರೆ ಇದಾಗೋದು, ಬೋರ್ಡ್ ತುಳಿದ್ರೆ 6 ಅಡಿ ಅದು ಆವಾಗ ಅದರಲ್ಲಿ ಮಾಡ್ತಾರೆ. ಆಮೇಲೆ ಇದು ಬಂತು ಯಾವುದೋ ಟ್ರಂಪೋಲಿಯಮ್, ಅದು ಟ್ರಂಪೋಲಿಯಮ್ ಬಿಟ್ಟರೆ ಇಲ್ಬೇಕು ಹೋಯ್ತದೆ ಅದನ್ನು. ಆಮೇಲೆ ಅದು ಬಂತು, ಅದು ಬಂದಮೇಲೆ ಸ್ವಲ್ಪ ಲೇಟೆಸ್ಟ್ ಆಯಿತು. ಅದು ಯಾವಾಗ ಬಂತು ಅಂದರೆ ಆರ್ಸ್ ಬಾಬು ತಂದರು ಒಂದು ಪಿಕ್ಚರ್ಗೆ, ಇವ್ರ ಜೊತೆ ಚೆನ್ನಾಗಿದೆ ಟ್ರಂಪೋಲಿಯಮ್ ಒಂಥರ ಲೇಟೆಸ್ಟ್ ಆಗೈತಲ್ಲ, ಪರವಾಗಿಲ್ಲ, ಇನ್ಮೇಲೆ ಇದನ್ನೇ ಮಾಡಬೇಕು. ನಮ್ಮವ್ರಲ್ಲಿ 4-5 ಜನ ಮಾಡಿಸೋರು ಅವಾಗ ಅದನ್ನು ರೆಡಿ ಮಾಡಿಸೋರು, ವೆಲ್ಡಿಂಗ್ ಇದ್ರಲ್ಲಿ ಹೋಗಿ ರೆಡಿ ಮಾಡಿಸಿ. ಆರ್ಸ್ ಬಾಬು ಚೆನ್ನಾಗಿ ತೆಗಿತಾರೆ ಫೈಟ್ ಮಾಸ್ಟ್ರು, ಯಾಕೆಂದರೆ ಕಟ್ ಶಾಟ್ಗಳು ಒಂದು ಲೆಂತಿ 10-20 ಪಂಚಿದ್ರೆ ಅದನ್ನು ಒಂದು 8 ಶಾಟ್ ಕಟ್ ಮಾಡ್ತಾರೆ. ಆ ಶಾಟ್ ರಿಯಾಕ್ಷನ್ ಒಂದು ಕಡೆ, ಹೊಡೆಯೋದೊಂದು ಕಡೆ. ಭಾಳ ಆರ್ಸ್ ಬಾಬು ಹತ್ರ ಸುಮಾರು ಪಿಕ್ಚರ್ ಒಂದು 50 ಪಿಕ್ಚರ್ವರೆಗೂ ಮಾಡಿದೆ ಅವ್ರ ಹತ್ರನು, ಆರ್ಸ್ ಬಾಬು ಹತ್ರನು. ಸಾವಲ್ ಮಾಸ್ಟರ್ ಹತ್ರ ಹೆವಿ ಮಾಡಿದೆ. ಸಾವಲ್ ಮಾಸ್ಟರ್ ಹತ್ರ ಹೆವಿ ಮಾಡಿದೆ ಅಂದರೆ ಆ ಪಿಕ್ಚರ್ ಪರ್ಮನೆಂಟಾಗಿ ಮಾಡ್ತಿದ್ದೆ, ಎಲ್ಲ ಪಿಕ್ಚರು ಬಿಡ್ತಾರಲ್ಲ ಪರ್ಮನೆಂಟಾಗಿ ಮಾಡ್ತಿದ್ದೆ. ತ್ರಿನೇತ್ರ ಸಿಕ್ಕಾಪಟ್ಟೆ ಪಿಕ್ಚರ್ಗಳು. ಒಂದು ಸಲ ಅದು ಒಂದು ಪಿಕ್ಚರ್ ಮಾಡಿದ್ರು, ರಾಜ ಯುವ ರಾಜ ಅಂತ ಪ್ರೊಡ್ಯೂಸ್ ಮಾಡಿದ್ರು ಸಾವಲ್ ಮಾಸ್ಟ್ರು. ಅಂಬರೀಷ್ ಅಣ್ಣ, ಶೇಖರ್ ಪ್ರಭಾಕರು, ಇನ್ನೊಬ್ಬರು ಅವರಿಬ್ಬರು ಬಾಡ್ರು. ಆ ಪಿಕ್ಚರು ಫುಲ್ ವರ್ಕ್ ಮಾಡಿದ್ವಿ, ಸಾವಲ್ ಮಾಸ್ಟ್ರು ಫುಲ್ ವರ್ಕ್ ಮಾಡಿದ್ವಿ. ಆಮೇಲೆ ಸುಂದರಕಾಂಡ ಅಂತ ಒಂದು ಪಿಕ್ಚರು, ಸಾವಲ್ ಮಾಸ್ಟ್ರು ಕೆ ವಿ ರಾಜು ಡೈರೆಕ್ಟ್ರು. ಎಲ್ಲಿ ನಡೀತಾ ಇದೆ, 4 ಬ್ಲಾಕಲ್ಲಿ ನಡೀತಾ ಇದೆ. ನಾವು ಆ ಟೈಮಲ್ಲಿ ಸಿಕ್ಕಾಬಿಟ್ಟೆ ಬಿಸಿ, ಸಾವಲ್ ಮಾಸ್ಟ್ರಿಗೆ ಸಿಕ್ಕಲಿಲ್ಲ. ಸಾವಲ್ ಮಾಸ್ಟ್ರಿಗೆ ಎರಡ ಹಂಗೆ ಪಡಕ್ಕೆ ಹೊರಲಿ ನೀ ಅಂತ ಅಂದ್ಬಿಟ್ಟು ನಾನು ಬಿಟ್ಟು ರೋಡ್ ಕಿಂಗ್ ಇತ್ತಾವಲ್ಲ ನಮ್ಮದು 4 ಬ್ಲಾಕ್ ಪೊಲೀಸ್ ಸ್ಟೇಷನ್ ಹತ್ರ ಹಿಂಗೆ ಮುಂದೆ ಹೋಗ್ತಾ ಇದೆ, ಶೂಟಿಂಗ್ ನಡೀತಾ ಇತ್ತು ಶಂಕರ್ನಾಗ್ ಅವ್ರದ್ದು. ನನ್ನ ಮಗ ಇಲ್ಲಿ ಹೋಗ್ತಾನೆ ನೋಡಿ ಅಂತ ಶಂಕರ್ನಾಗ್ ತೋರಿಸ್ಬಿಟ್ಟವ್ರೆ. ಶಂಕರ್ನಾಗ್ ಸ್ವಲ್ಪ ನನ್ನ ಭಾಳ ಪ್ರೀತಿ ಮೊದಲಿಂದನು. ಸರಿ ಹೋದೆ ಮಾತಾಡಿಸ್ಕೊಂಡು, ನಮ್ಮ ಪಡಕ್ಕೆ ಹೊರಲೇನೆ ಬೇರೆ ಪಡ ಬಿಸಿ ಆಯಿಟ್ರಿಗೆ ಅಪ್ಪಡಿ ಇಪ್ಪಡಿ ಅದು ಇಲ್ಲ ಮಾಸ್ಟರ್ ಇಂದಾಗ ಆಯಿತು. ಸರಿ ಹಿಂಗೆ ಬಂದಿದ್ಯಾ, ಒಂದು ಕ್ಯಾರೆಕ್ಟರ್ ಇದೆ ಮಾಡ್ಬಿಟ್ಟು ಹಾಕಂತಂಗೆ ಹಾಕ್ಬಿಡೋರು. ಹೊಸ ಶರ್ಟ್ ನಾನು ಹಾಕ್ಕೊಂಡೋಗಿದ್ದೀನಿ, ಏನು ಏನೋ ತಗೊಳಕ್ಕೆ ಅಂತ ಅದು 4 ಬ್ಲಾಕ್ಗೆ ಇವ್ರು ಮಾಡು ಅಂತವ್ರೆ. ಏನು ಮಾಡೋದು ಈಗ? ಸರಿ ಓಕೆ ಮಾಡ್ತೀನಿ ಬಿಡಿ ಮಾಸ್ಟರ್. ಶಂಕರ್ ಬರ ಇಲ್ಲಿ ಏನೇನಿಲ್ಲ, ಜಯಂತಿಯವರು ಒಂದು ಸ್ಟೇಷನ್ ಹತ್ರ ಬಂದು ಒಂದು ಕೇನ ಕೇಳ್ತಾರೆ. ಕೇಳಿದಾಗ ಅವ್ರಿಗೆ ಕೆಟ್ಟಾಗೇನೋ ಡೈಲಾಗ್ ಇದೆ, ಒಂದು 2 ಡೈಲಾಗು. ಶಂಕರ್ನಾಗ್ ಬಂದು ನನಗೆ ಹೊಡಿಯೋದು. ಸರಿ ಅವ್ರೇನೋ ಬಂದು ಕೇಳಿದಾಗ ಜಯಂತಿ ಮೇಡಮರು ಹಿಂಗಿದೆ, ಏನು ನಿಮ್ಮ ಮಗ ಹಿಂಗೆ ಅಂತ ಕೇಳ್ತೀನಿ. ನನ್ನ ತಾಯಿ ಬಗ್ಗೆ ಹಿಂಗೆ ಅಂತೆ ಅಂದ್ಬಿಟ್ಟು ನಮ್ಮಿಬ್ರಿಗೂ ಸ್ಮಾಲ್ ಸೋಲೋ ಫೈಟು ಸ್ಟೇಷನ್ ಮುಂದೆನೇ. ಅರ್ಧ ಶರ್ಟ್ ಹರಿದೋಯ್ತದೆ, ನಂದು ಹೊಸ ಶರ್ಟ್ ಹಾಕ್ಕೊಂಡೋಗಿದ್ದೀನಿ, ಶರ್ಟ್ ಹರಿದೋಯ್ತದೆ. ಇಮ್ಮಿಡಿಯೇಟ್ ಪ್ಯಾಕಪ್ ಮಾಡಿಸ್ಬಿಟ್ರು ಶಂಕರ್ನಾಗ್ ಅವರು. ಅಣ್ಣ ಯಾಕೆ ಇರಲಿ ಬಿಡಿ, ಅದೇ ಶರ್ಟ್ ತಂದ್ಕೊಡ್ತಾರೆ, 4 ಬ್ಲಾಕ್ ಪಕ್ಕದಲ್ಲೇ ಐತೆ ತಂದ್ಕೊಡ್ತಾರೆ, ತರೋವರೆಗೂ ಹಾಕ್ತಾರೆ. ಅವ್ನು ಫೈಟ್ರು, ಅವ್ನು ಒಂದು ಶರ್ಟ್ ಹಾಕೊಂಡು ಮಾಡಿರೋದು. ಫಸ್ಟ್ ತಗೊಂಡ್ಬಿಡಿ ಹೋಗಿ ಅಂತ. ಅಣ್ಣ ಪರವಾಗಿಲ್ಲ ಬರ್ತದೆ, ನೀವು ಇಂಪಾರ್ಟೆಂಟ್ ಶೂಟಿಂಗ್ ಮಾಡಿ ಅಂತ. ನನ್ನ ಕ್ಯಾರೆಕ್ಟರ್ ಮುಗೀತಲ್ಲಿಗೆ ಬರ್ತದೆ, ಶರ್ಟ್ ಹಾಕೊಂಡು ಹೋಗ್ತೀನಿ ಅಂತ ತೊಂದರೆ ಇಲ್ಲ, ಬೇಜಾರು ಹೊಸ ಟಿ ಶರ್ಟ್ಗಳೆಲ್ಲ ಕೊಡ್ತಾರೆ ಅಂತ ತೊಂದರೆ ಇಲ್ಲ, ಮಾಸ್ಟರ್ ಅಲ್ಲಿ ಪರ್ಮನೆಂಟಾಗಿ ಕೆಲಸ ಮಾಡ್ತೀನಿ ಮಾಸ್ಟರ್ ಹತ್ರ ಅಂದೆ. ಬರೋರ್ಗೂ ಕೊಡಲಿಲ್ಲ. ಕೊನೆಗೆ ಬಂದು ಹಾಕ್ಕೊಂಡು ಕೊಟ್ಮೇಲೆ ಆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರದ್ದೇ ಒಂದು ನಿಗೂಢ ರಾಶಿ ಅಂತ ಒಂದು ಪಿಕ್ಚರು, ನಿಗೂಢ ರಾಶಿ. ಅವರು ಶಂಕರ್ನಾಗ್ ಅವರು ಹೀರೋ, ಸಾವಲ್ ಮಾಸ್ಟ್ರು ಸಾವಲ್ ಅವರನ್ನೇ. ಅದರಲ್ಲೊಂದು ಫೈಟ್ ಇದೆ, ಎಲ್ಲ ಒಂಥರ ಡಿಫ್ರೆಂಟ್ ಇದರಲ್ಲಿ. ಅವ್ರ ತೋಟದಲ್ಲೇ ಇಲ್ಲಿ ತೋಟ ಇದೆ ಅವ್ರದ್ದು, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಅವ್ರಿದ್ರಲ್ಲೇ ಆಫರ್ ಫಾರ್ಮ್ ಮಲ್ಸರಲ್ಲೇ ಫೈಟಿಂಗ್. ಅದು ನೈಟು ದೇವ್ದ ಫೈಟು, 6 ಅಡಿ ಲೆಗ್ಗಳು ಹಾಕ್ಕೊಂಡು ಮಾಡೋದು, ದೇವ್ ಬರೋ ಥರ ಫೈಟು. ಅದೊಂದು ಡಿಫ್ರೆಂಟಾಗಿ ಫೈಟ್ ಚೆನ್ನಾಗಿತ್ತು. ಅದರಲ್ಲಿ ನನಗೆ ಒಂದು ಸ್ವಲ್ಪ ಏಟಾಯಿತು. ಅದರಲ್ಲೂ ಕೂಡ ಶಂಕರ್ನಾಗ್ ಬೈದರು ನನಗೆ. ಎಲ್ಲರೂ ಸ್ವಲ್ಪ ಬೈತಾರೆ ಜಾಸ್ತಿ ಅವರು, ಯಾಕೆಂದರೆ ಜಾಸ್ತಿ ರಫ್ ಮಾಡಿಬಿಡ್ತೀನಿ. ಆಮೇಲೆ ನೀನು ನನ್ನ ಮಗ ಸ್ವಲ್ಪ ನಿಧಾನಿ ಸ್ಮೂತಾಗಿ ಮಾಡೋ, ಪಡ ನಾವು ಮಾಡ್ತೀನಿ ಅಂತ ಬೈಯೋರು ಯಾವಾಗಲೂ. ಸರಿ ಇಲ್ಲಣ್ಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರಂತೂ ಪಿಕ್ಚರ್ ಅವ್ರಿಗೆ ಪರ್ಮನೆಂಟಾಗಿ ಡೂಪ್ಗಳಾಗ್ತೀವಿ ಸಿಕ್ಕಾಬಿಟ್ಟೆ ಅವ್ರಿಗೆ, ನಾನು ಶಂಕರ್ನಾಗ್ ಅವ್ರಿಗೆ. ಆಮೇಲೆ ಅವ್ರ ಪಿಕ್ಚರ್ ನರಸಿಂಹ ಅಂತ ಒಂದು ಪಿಕ್ಚರ್, ಅದರಲ್ಲಿ ಫುಲ್ ನಾವೇ ಡೂಪು ಫಸ್ಟ್ ಫ್ಲೈಟು. ಆಮೇಲೆ ಇನ್ನು ಅವ್ರ ಪಿಕ್ಚರ್ ಸುಮಾರು ಮಾಡಿದೆ. ಏನೊಂದು 2-3 ಪಿಕ್ಚರಲ್ಲಿ ಏಟ್ಗಳು ಬಿದ್ದಾಗ ಅವ್ರಿಗೆ ನನಗೆ ಒಂದು ಸಲ ಕರೆದು ಏನು ಹೇಳಿದ್ರು ಅಂದರೆ, ಬೈಲಿ ಸ್ಪಾಟಲ್ಲಿ ನಾನು ಮಾಡ್ದಲ್ಲ, ಒಳ್ಳೆ ಶಾಟ್ ಮಾಡಿದೆ, ಸೂಪರಾಗಿ ಮಾಡಿದೆ, ಇಡೀ ಸ್ಪಾಟು ಕ್ಲಾಸ್ ಹೊಡೆದ್ರು, ನಾನು ಹೊಡೆದೆ ಅಷ್ಟೇ. ನಿನ್ನ ಮನೇಲಿ ಹೋಗಿ ಒಂದು 2 ತಿಂಗಳು ಇರ್ತೀಯ, ಇಲ್ಲಿ ಸ್ಪಾಟ್ ಬರುತ್ತಾ ಇರಲ್ಲ, ಯಾರೋ ಬರ್ತಾರಾ
ಯಾರು ಬರೋಲ್ಲ. ಇಲ್ಲಿ ಬಾರಿ ಕ್ಲಾಸ್ ಹೊಡಿತಾರೆ ಅಂತ ನೀನು ಈ ಅದೇ ಎಂಡಲ್ಲಿ ಇಟ್ಕೊಂಡು ಮಾಡ್ತೀಯ ರಾಶಾಗ ಕ್ಲಾಸ್ ಹೊಡೆದು ಇಲ್ಲಿ ಬರ್ತಾರೆ ಮನೆಗೆ ನಿನ್ಗೆ ಕಷ್ಟಕ್ಕೆ ಬಂದಾರೆ ಯಾರು ನೋಡ್ತಾರಾ? ನಾನು ಅಷ್ಟೇನಪ್ಪ ಈ ಸ್ಪಾಟಲ್ಲಿ ಏನೋ ಕೊಟ್ಬಿಡ್ತೀನಿ ಒಂದು ಸ್ವಲ್ಪ ಅನ್ಕೋ, ನಾನು ದಿನ ಬಂದು ನೋಡ್ತೀರಾ? ಯಾವತ್ತೂ ನಮ್ಮ ಹುಷಾರಲ್ಲ ಇರಬೇಕು, ಯಾವತ್ತು ಹುಷಾರಾಗಿ ಕೆಲಸ ಮಾಡು ಅಂತ ಯಾವಾಗಲೂ ಪಾಪ ಬುದ್ಧಿ ಹೇಳ್ತಾ ಜಾಸ್ತಿ ಬುದ್ಧಿ ಹೇಳ್ತದೆ ಶಂಕರ್ನಾಗ್ ಅವ್ರಂಗೆ. ಅದು ಬಿಟ್ಟರೆ ಟೈಗರ್ ಪ್ರಭಾಕರ್ ಅವ್ರಿಗಂತ ಒಂಥರ ತಮ್ಮನ ಥರ ಆಗ್ಬಿಟ್ಟಿದೆ. ಪ್ರಕಾಶ ಬರ ಕಂಪೋಸಿಂಗ್ ನಾನೇ ಇಟ್ಕೊಳ್ಳೋದು, ಯಾರೇ ಫೈಟ್ರ್ಗಳು ಕಂಪೋಸಿಂಗ್ ನನ್ನೇ ಕರೆಯೋದು. ಆ ಕಂಪೋಸ್ ಮಾಡ್ಬೇಕಾದ್ರೆ ಅಷ್ಟೊತ್ತಿಗೆಲ್ಲ ಕೆಲವು ಮಡ್ರಾಸ್ ಮಾಸ್ಟರ್ಗಳಲ್ಲಿ ಕಮ್ಮಿ ಮಾಡಿರೋರು, ಅಷ್ಟು ಪರ್ಮನೆಂಟ್ ಮಡ್ರಾಸ್ ಮಾಸ್ಟರ್ಗಳು. ಯಾವಾಗ ನಮ್ಮಲ್ಲಿ ಯಾರೋ ಹೋಯ್ತು ನಾನೇ ಅವ್ರ ಅದಕ್ಕೆ ಕಂಪೋಸಿಂಗ್ ಮಾಡ್ತಿದ್ದೆ. ಮಿಸ್ಟರ್ ಮಹೇಶ್ ಕುಮಾರು ಸುಮಾರು ಪಿಕ್ಚರ್ಗಳೆಲ್ಲ. ಅದು ಬೆಡ್ರೂಮಲ್ಲಿ ಒಂದು ಪಿಕ್ಚರ್ ಫೈಟ್ ಮಾಡಿದ್ವಿ. ಎಲ್ಲಿ ಗ್ರೀನರ್ ಅವ್ರ ಮನೆ ಇದೆ, ಗ್ರೀನರ್ ಪ್ರಭಾಕರ್ ಅವ್ರ ಮನೆ, ಅವ್ರ ಬೆಡ್ರೂಮಲ್ಲಿ ಒಂದು ಫೈಟ್ ಮಾಡಿದ್ವಿ. ಆ ಅವ್ರದ್ದು ಕುಲ್ಡ್ರನ್ ಇದು ಇರ್ತದೆ, ನಾವೆಲ್ಲ ಇದಾಕೊಂಡು ಮಾಸ್ಕ್ ಹಾಕ್ಕೊಂತಾರ ಅದ್ರಲ್ಲಿ ಫೈಟು. ಪ್ರಕಾಶ ನಿನ್ನ ಥರ ನಾನು ಫೈಟ್ರ ಕಷ್ಟಪಟ್ಟು ಒಂದೊಂದು ಲೈಟು ಕೂಡ ಹಾಕಿರೋದು. ನಾನು ಕಷ್ಟಪಟ್ಟು ಫೈಟ್ರಾಗಿ ಆ ಬಂದಿರೋ ದುಡ್ಡುಗಳಲ್ಲಿ ಒಂದು ಲೈಟು ಬೆಡ್ರೂಮು ಇದು ಅಂತ ಮಾಡ್ಕೊಂಡಿದ್ದೀನಿ. ಏನು ಹೊಡೆದಾಕ್ಬಿಡೋಣ ಏನು ಹೊಡೆದಾಕ್ಬಿಡೋಣ ಅಂದರೆ ಇಲ್ಲ ಅಣ್ಣ ಹೊಡೆದಾಕಲ್ಲ, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳೋಣ ಎಲ್ಲರ ಕಡೆ ಅವ್ರಿಗೂ ಹೇಳ್ಬಿಡು ನಿಮ್ಮ ಫೈಟರ್ಸ್ಗೆ ಹೇಳಿದೆ ಇಲ್ಲ ಹುಷಾರಾಗಿ ಮಾಡಿರಿ ಪಾಪ ಕಷ್ಟಪಟ್ಟು ನಮ್ಮ ಥರ ಫೈಟ್ರಾಗ ಅವ್ರು ಇಷ್ಟು ಹೆಸರು ಮಾಡಿದ್ದಾರೆ ಅಂದರೆ. ಆಮೇಲೆ ಅವರ ಅಪ್ಪನದ ಸರ್ ಒಂದು ಚೂರು ನಮ್ಗೆ ಏಟ್ ಬೀಳ್ತಾ ಇರಲಿಲ್ಲ. ಏನು ಇಲ್ಲಿಗೆ ಬರೋದು ಅಷ್ಟೇನೆ ಒಂದು ಇಲ್ಲಿ ಟಚ್ ಆಗ್ಬಿಡ್ಬೇಕು ಅನ್ನೋದು. ಹಂಗೆ ಅಪ್ಪಿತಪ್ಪಿ ಯಾರೋ ಹೊಸ ಫೈಟ್ರ್ಗಳನ್ನ ಹಿಂಗೆ ಮಗ ಕೊಟ್ಬಿಟ್ರೆ ಹಂಗೆ ಅವಾರ್ಡ್ ಮಾಡ್ಬಿಡೋರು, ಕಂಟ್ರೋಲ್ ಮಾಡ್ಬಿಡೋರು. ಅಷ್ಟು ನ್ಯಾಕು ಅಂದರೆ ಅವ್ರಿಗೆ ಹೇಳ್ಬಾರ್ದು. ಗುಡ್ ಫೈಟ್ರು ಅಂತ ಹೇಳ್ಬೋದು, ಸೂಪರ್ ಫೈಟ್ರು ಅಂತ ಹೇಳ್ಬೋದು ಪ್ರಭಾಕರ್ ಅವರು. ಅದಕ್ಕೆ ಟೈಗರ್ ಪ್ರಭಾಕರನೇ ಅವರು. ಏನಾರ ಟೈಮಿಂಗ್ಸ್ ನಿಂತ್ಕೊಳ್ಳೋ ಸ್ಟೈಲ್ಗಳು ಅವರಿಂದ ಕೆಲವೆಲ್ಲ ಕಲಿಬೇಕು. ಸಿಕ್ಕಾಬಿಟ್ಟೆ ಒಳ್ಳೆ ಸ್ಟೈಲ್ಗಳು. ಸುಮ್ಮನೆ ಆಮೇಲೆ ಒಳಗಡೆ ಸ್ಪಾಟಲ್ಲೂ ಅಷ್ಟೇ ಎಲ್ಲರ ಹತ್ರ. ಆಮೇಲೆ ನಮ್ಮಲ್ಲಿ ಫೈಟ್ರ್ಗಳು ಏನಾಗಿತ್ತು ಅಂದರೆ 8 ಜನ ಫೈಟ್ ಹೇಳೋರು. ನಮ್ಮ ಯಾರೋ ಪ್ರೊಡ್ಯೂಸರಲ್ಲಿ ಡೈರೆಕ್ಟ್ರಲ್ಲಿ ಸಿಚುವೇಶನ್ಗೆ 8 ಜನ ಬೇಕು ಅಂದರೆ ನಮ್ಮಲ್ಲಿ 12-13 ಜನ ಹೊಂಟೋಗ್ವಿ. ಕೆಲಸಗಳಿಲ್ವಲ್ಲ, ಒಂದು 4 ಜನ ಬಂದ್ಬಿಟ್ರೆ ಎಕ್ಸ್ಟ್ರಾ ಬಂದಾಗ ಏನಾಗೋದು, ಎಷ್ಟು ಜನ ಹೇಳೋದು ಫೈಟ್ರಿಗೆ 8 ಜನ ಅಂತ 12 ಜನ ಅವರೇ ಒಬ್ಬರನ್ನೂ ಕಳಿಸ್ತಾರಲ್ಲ ವಾಪಸ್ಸು. 12 ಜನ ಡ್ರೆಸ್ ಹಾಕು ಅಂದರು. ಅಷ್ಟಕ್ಕೆ ಪೇಮೆಂಟ್ ಇನ್ನು ಬಂದ್ಬಿಟ್ಟು ಆ ಸ್ಪಾಟ್ಗೆ ವಾಪಸ್ ಹೋಗಂಗಿಲ್ಲ, ಹಾಕ್ಲಿ ಬಿಡ್ರಿ ಮಾಡಲಿ ಬಿಡ್ರಿ ಅಂದರು. ಒಬ್ಬರು ವಾಪಸ್ ಕಳಿಸ್ತಾರಲ್ಲ ಸ್ಪಾಟಿಂದ. ಅಷ್ಟು ದೊಡ್ಡ ವ್ಯಕ್ತಿ. ಫೈಟ್ರಿಗೆಲ್ಲ ಹೇಳ್ಬೇಕು ಅಂದ್ರೆ ದೊಡ್ಡ ಮನುಷ್ಯ ಹೇಳ್ಬೇಕು ಅಂದರೆ ಆ ವಿಷಯದಲ್ಲಿ ಎರಡು ಮಾತಿಲ್ಲ. ರೆಸ್ಟಲ್ಲೂ ಅಷ್ಟೇ, ಯಾರು ಸೇಫ್ಟಿಗೆ ಕೂಡ ಅಷ್ಟೇ ಸೇಫ್ಟಿ ಮಾಡ್ಕೊಂಡು ಮಾಡಿರಿ ಅನ್ನೋರು. ಟೈಗರ್ ಪ್ರಭಾಕರ್ ಅವ್ರ ಹತ್ರ ಅಂತ ನಿಜವಾಗ್ಲೂ ಹೇಳ್ತೀನಿ, ಫೈಟ್ ಮಾಡೋಕ್ಕೆ ಒಂದು ದಕ್ಕತ್ತು ಖುಷಿ ಆಗುತ್ತೆ ನಮಗೆ. ಅಂಬರೀಷ್ ತಂದು ಏನಾಗಿತ್ತು ಅಂತ ಸಾಂಗ್ಲಿ ಏನೋ ಒಂದು ಪಿಕ್ಚರು, ನಾನು ಅಷ್ಟೊಂದು 80 ಪಿಕ್ಚರ್ ಆಲ್ರೆಡಿ ಮಾಡಿದ್ದೆ. ಅಲ್ಲಿವರೆಗೂ ಅಂಬರೀಷ್ ಅವ್ರ ಪಿಕ್ಚರ್ ಮಾಡಿರಲಿಲ್ಲ. ಆಮೇಲೆ ಅಂಬರೀಷ್ ಅವ್ರ ಪಿಕ್ಚರ್ ಅಂತ ಅಂದಾಗ ನಮಗೇನು ಭಯ, ಸ್ವಲ್ಪ ಅಂಬರೀಷ್ ಅವ್ರಿಗೆ ಮೊದಲೇ ಭಯದೆಲ್ಲ ಕೇಳಿದ್ವಲ್ಲ, ಭಯ ಒಂದು ಕಡೆ. ನಾವಿನ್ನೂ ಹೊಸ ಫೈಟ್ರ್ಗಳು ಇವಾಗ ಸಣ್ಣ ಇವುಗಳು ಮಾಡಿದ್ದೀವಿ. ಅಂಬರೀಷ್ ಜೊತೆ ಹೆಂಗೆ ಮಾಡೋದು, ನಾಳೆ ಅಂಬರೀಷ್ ಫೈಟ್ ಕೊಡೋ ರೆಡಿ ಆಗ್ಬಿಡೋ ಆದರು ನಮ್ಮಣ್ಣ. ಇದೇನಪ್ಪ ರೆಡಿ ಅಂಬರೀಷ್ ಅವ್ರು ಫಸ್ಟೇ ಮುಗಿತಾರ ಅವ್ರು ಮಾಡಲಿಲ್ಲ ಅಂದರೆ ಸರ್ ಸಾಂಗ್ಲಿ ಏನೋ ಪಿಕ್ಚರ್ ರೋಡಲ್ಲಿ ಯಾವುದೋ ಒಂದು ಸದಾಶಿವ ರೋಡಲ್ಲಿ ಫೈಟು, ಆಟೋ ಫೈಟು. ಸಿಂಪಲ್ ಒಂದು ಪಂಚು, ಒಂದು ಬ್ಲಾಕ್ ಮಾಡಿ ಒಂದು ಪಂಚು ಹೊಡಿತಾರೆ ಅಂಬರೀಷ್ ಅಣ್ಣ. ಅದಕ್ಕೆ ಒಂದು 8 ಟೇಕ್ ತೊಗೊಂಡಿದ್ದೀನಿ ನಾನು. ವೈಬ್ರೇಟ್ರು ನನಗೆ ಅವ್ರು ಅವರು ಅಂಬರೀಷ್ ಅಣ್ಣ ಬಂದರೆ ವೈಬ್ರೇಷನ್ನು ಅದೇನಂತ ಗೊತ್ತಿಲ್ಲ. ಅವ್ರು ಒಂದೇ ಆಮೇಲೆ ನಮ್ಮ ಅಣ್ಣ ಎತ್ಕೊಂಡು ಅವ್ರು ಅವ್ರು ಅಂಬರೀಷ್ ಅಣ್ಣ ನಮ್ಮ ಅಣ್ಣನೇ. ಸರಿ ನಿನಗೆ ಆಯ್ತಾ ಬಾ ಮನೆಗೆ ಸರಿಯಾಗಿದ್ದು ಅಂತ ಇವ್ರು ಬೇರೆ ಆವಾಜ್ ಆಗ್ತಾರೆ. ನಮ್ಮ ಅಣ್ಣ ಬೇರೆ ಇನ್ನೂ ನನಗೆ ಭಯ. ಇವ್ರು ಬೇರೆ ಬರಲ್ಲೇ ನನ್ನ ಮಗನೇ ಹಿಂಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅಂಬರೀಷ್ ಅಣ್ಣ ಮತ್ತೆ ಬ್ಲಾಕ್ ಮಾಡಿ ಹಿಂಗೆ ಹೊಡೆದ್ರು. ಅದು ಆಡಿಯೋದೇ ಮಟ್ಟ ಟರ್ನಾಗಿ ಹೋಗಿ ಬೀಳಬೇಕು, ಆ ಟರ್ನಾಗಿ ಮಾರ್ತೋಗ್ತಾ ಇದ್ದೀನಿ. ಅವ್ರು ಏನು ನನಗೆ ಮೇಯ್ನ್ ಏನಂದರೆ ಅವ್ರು ಅಂಬರೀಷ್ ಅಣ್ಣ ಜೊತೆ ಅಷ್ಟು ಭಯ ಫಸ್ಟ್ ಟೈಮು. ಸರಿ ನಮ್ಮ ಅಣ್ಣನ ಸ್ವಲ್ಪ ಆ ಕಡೆ ಕಳಿಸಿದ್ರು, ಗೋವಿಂದ ಬರಲಿ ನೀನು ಅಲ್ಲಗೋ ನೀನು ಬರ ಪ್ರಕಾಶ ಬರ ಅಂದ್ಬಿಟ್ಟು ಆಯ್ತಣ್ಣ ಟಕ್ಕಂತ ಹೊಡೆದು ಹೆಂಗೋ ಹೋಗಿ ಬಿದ್ದೋಗ್ಬಿಟ್ಟೆ. ಓಕೆ ಆಗಿಲ್ಲ, ಓಕೆ ಬಿಡು, ಓಕೆ ಮಾಡ್ಕೊಂಬಿಟ್ರು. ಅವ್ರ ಹತ್ರ ಮಾಡೋಕ್ಕೆ ಅಮ್ಮಲ್ಲೇ ಅವ್ರ ಹತ್ರ ಮಾಡೋಕ್ಕೆ ಎಷ್ಟು ಕ್ಲೋಸ್ ಆದೆ ಅಂದರೆ ಎಲ್ಲರೂ ಸಕ್ಕತ್ತಾಗಿ ಅವ್ರು ನಾನೇ ಕಂಪೋಸ್ ಮಾಡೋದು. ಸೂಪರ್ ಪಿಕ್ಚರ್ಗಳಲ್ಲೆಲ್ಲ ಮುಂದೆ ನಾನು ಹೋಗ್ಬಿಡ್ತಿದ್ದೆ. ನನ್ನ ಮಗನೇ ಮುಂದೆ ಬಂದ್ಬಿಟ್ಟು ಇನ್ನೇ ಇದ್ದಾರ ನೀನು ಇಲ್ಲ ಡೈಲಾಗ್ ಇಲ್ಲ ಸಿಕ್ಕುತ್ತೆ ನಾವು ಡೈಲಾಗ್ ಅಂತ ನಿಮ್ಮ ಜೊತೆಗೆ ಆ ಲೆವೆಲ್ಗೆ ಕ್ಲೋಸ್ ಆಗ್ಬಿಟ್ಟು ಅಂಬರೀಷ್ ಅಣ್ಣ ನಾವೆಲ್ಲ ಭಾಳ ಸಪೋರ್ಟಿಂಗ್ ಹೇಳ್ಬೇಕು. ಫಸ್ಟ್ ಆಮೇಲೆ ಅಂಬರೀಷ್ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದೇನೆಂದರೆ ಜೈ ಕರ್ನಾಟಕ ಒಂದು ಪಿಕ್ಚರ್ ನಡೀತಾ ಇತ್ತು ಮೈಸೂರಲ್ಲಿ. ಆ ಟೈಮಲ್ಲಿ ನಮ್ಮ ಫೈಟರ್ಸ್ಗಳು ನಾವೊಂದು 34 ಜನ ಇದ್ವಿ ಅಷ್ಟೇ ಟೋಟ್ಲು. ಅದರಲ್ಲಿ ವರ್ಕ್ ಮಾಡೋರು 15-20 ಜನ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ಯಾರು ಫೈಟರ್ಸ್ ಇರಲಿಲ್ಲ ಅಲ್ಲಿ. ಅದರಲ್ಲಿ ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದು ನಮ್ಮನ್ನು ಹಾಕೋರಿಲ್ಲ. ಎಲ್ಲ ಮಡ್ರಾಸಲ್ಲಿ ಆ್ಯಕ್ಚುಲಿ ರೂಲ್ಸ್ ಆಗಿತ್ತು ಅವಾಗ 50% ನಮ್ಮವರು 50% ಅವರು ಅಂತ. ಮಡ್ರಾಸ್ ಮಾಸ್ಟರ್ ಏನು ಮಾಡೋರೆ, ಜೈ ಕರ್ನಾಟಕ ಪಿಕ್ಚರಲ್ಲಿ ಅಲ್ಲಿ ಮೈಸೂರು ಮಾಡ್ತವ್ರೆ. ಅವರು ಅಂಬರೀಷ್ ಅವರು ಹೀರೋ ಎಲ್ಲ ಅವ್ರು ಹಾಕೊಂಬಿಟ್ಟವ್ರೆ, ನಮ್ಮವ್ರು ಒಬ್ಬರನ್ನೂ ಹಾಕಿಲ್ಲ. 100% ಅವ್ರು ಹಾಕೊಂಡ್ರೆ. ಸರಿ ನಾವೆಲ್ಲ ಇಲ್ಲಿಂದ ಬೈಕಲ್ಲಿ ಹೋದ್ವಿ, ಒಂದು ಮೈಸೂರಿಗೆ ಬೈಕಲ್ಲೆಲ್ಲ ಹೋಗ್ಬಿಟ್ಟು
ದ್ವಾರಕೇಶ್ವರ ಡೈರೆಕ್ಟ್ ದ್ವಾರಕೇಶ್ವರ ಅಂತ ಕಾಣುತ್ತದೆ. ದ್ವಾರಕೇಶ್ವರ ಹೋಗಿ ಹಿಂಗೆ ಅಣ್ಣ ಅಂಬರೀಷ್ ಫಸ್ಟ್ ಭೇಟಿ ಮಾಡೋಣ, ನಮ್ಮ ಕನ್ನಡದವ್ರು ಇದ್ದೀವಿ, ನಮ್ಮನ್ನು ಅರ್ಧ ಹಾಕಲಿಲ್ಲ ಅವರು. ಆಮೇಲೆ ಕರೆದು ಎಲ್ಲರಿಗೂ ಹೋದ್ರು, ಪ್ರೊಡಕ್ಷನ್ ಮ್ಯಾನೇಜರು, ಆಮೇಲೆ ಡೈರೆಕ್ಟ್ರಿಗೆ ದ್ವಾರಕೇಶ್ವರ ಕರೆದ್ರು. ಇಲ್ಲ ನಮ್ಮ ಕನ್ನಡದವ್ರು ನಾವು ಒಂದಷ್ಟು ಅವಾಗ ಅವಕಾಶ ಕೊಡಲೇಬೇಕು, ಇನ್ಮೇಲೆ ನೆಕ್ಸ್ಟ್ ಎಲ್ಲ ಫೈಟು ಫುಲ್ ಪಿಕ್ಚರ್ ಇವ್ರನ್ನೇ ಹಾಕಬೇಕು ಫುಲ್ ಫೈಟ್ಗೆ ಅಂದರು. ಅಲ್ಲೇ ಅಂಬರೀಷ್ ಅವರು ನೆಕ್ಸ್ಟ್ ಫೈಟ್ ನೋಡ, ಇವಾಗ ಬಂದ್ಬಿಟ್ಟವ್ರು ಅವರು ವಾಪಸ್ ಕಳಿಸೋದು ಬೇಡ, ನೆಕ್ಸ್ಟ್ ಫೈಟು ಫುಲ್ ನೀವೇ ಇರ್ತೀರ, ಅವರು ಒಬ್ಬರು ಮಡ್ರಾಸಲ್ಲಿ ಕಳಿಸಲ್ಲ, ಬರೀ ಮಾಸ್ಟರ್ ಅಸಿಸ್ಟೆಂಟ್ ಮಾತ್ರ ಬರಬೇಕು ಅಂದರು. ಅಲ್ಲಿ ಗಲಾಟೆ ಮಾಡಿದಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮದು. 50% ಪಕ್ಕ ಆಯಿತು, ಅವ್ರ 10 ಬರೋ ನಾವು 5 ಅವರೇ 5 ಹಂಗೆ ಪಕ್ಕ ಫಿಕ್ಸ್ ಆಯಿತು. ಹಂಗೆ ಕಂಟಿನ್ಯೂ ಮಾಡಿಕೊಂಡು ಹಂಗೆ ಜರ್ನಿ ಮಾಡ್ಕೊಂಡು ಬಂದ್ವಿ. ಹಂಗೆ ಫಸ್ಟ್ ಸ್ಟಾರ್ಟಿಂಗೆಲ್ಲ ನಮಗೆಲ್ಲ ಯಾರು ಕೆಲಸನೇ ಕೊಡ್ತಾರಲ್ಲ ಸರ್, ಒಂದು ಪಿಕ್ಚರ್ ಮಾಡಬೇಕು ಅಂತ ಐಡಿಯಾ ಬಂತು ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ. ಅದಾದಮೇಲೆ ನಾನು ಇಂಡಿವಿಜುವಲಾಗಿ ಕೃಷ್ಣ ನೀನು ಲೇಟಾಗಿ ಬರೋ ಅಂದ್ಬಿಟ್ಟು ರಮೇಶ್ ಅರವಿಂದ್ ಅವ್ರು ಮಾಡಿದೆ. ಅದಾದಮೇಲೆ ಶತ್ರು ಮಾಡಿದಾಗ ಸ್ವಲ್ಪ ಏಟ್ಗಳು ಬಿತ್ತು, ಮೇಯ್ನ್ ಹೊಡ್ತಾ ಬಿದ್ದೈತೆ. 80ರಿಂದ ಒಂದು ಕೋಟಿವರೆಗೂ ಹೋಯ್ತು. ಅದು ಆ್ಯಕ್ಚುಲಿ ನಮಗೆ ಖರ್ಚಾಗಿದ್ದ ಅವಾಗ 280 ಟೋಟ್ಲ್ ಬಿದ್ದಿತ್ತು ಎಲ್ಲ. ನನ್ನ ಪಾರ್ಟ್ನರ್ಸು ಅರುಣ್ ಅಂತ ಇದ್ದರೆ, ಇವರು ನಮ್ಮ ಆನಂದ್ ಅಂತ ಇದ್ದರು, ಎಲ್ಲ ಸೇರಿಸ್ಕೊಂಡು ಮಾಡಿದ್ದು ನಾವು. ಬಟ್ ಅದೇನಾಗಿತ್ತು ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ರಲ್ಲ, ಪ್ರೇಮು ನಾವು ಹಿಂಗೆ ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡಬೇಕು, ಪ್ರೊಡಕ್ಷನ್ ಸಗಾದ ಮಾಡಿದ್ವಿ. ಪಾಪ ಪ್ರೇಮು ಒಳ್ಳೆ ನಮ್ಮ ಕೋಪ್ರೇಷನ್ ಮಾಡಿದ್ರು. ಆ ಟೈಮಲ್ಲಿ ಏನೋ ಸ್ವಲ್ಪ ನಮಗೆ ಬೇರೆ ಥರ ಇದಾಯಿತು. ಹಂಗೆ ಜರ್ನಿ ಹಂಗೆ ಹೋಗ್ತಾ ಇದೆ ಅಷ್ಟೇನೆ. ಮನೆ ಇಲ್ಲಿ ಬಸಂಗುಡಿನೇ ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇನೆ. ನಾನು ಇಟ್ಕಲ್ಲ ಬಸಗಲ್ಲೇ ಹುಟ್ಟು ಬೆಳೆದಿದ್ದು, ಗೌರ್ಮೆಂಟ್ ಹಾಸ್ಪಿಟ್ಲು ಏನೋ ಕನ್ನಡ ಅಲ್ಲೇ ಹುಟ್ಟಿದ್ದು. ಅಲ್ಲೇ ಊರಲ್ಲಿ ಇದ್ದರೂ 15 ವರ್ಷ ಹುಟ್ಟಿದ್ದೆಲ್ಲ ಇಲ್ಲೇ. ನಾವು ಹುಟ್ಟಿಗೆ ಹೆರಿಗೆ ಇಲ್ಲೇ ಬರಬೇಕಲ್ಲ, ಇಲ್ಲಿಗೆ ಬಂದಿದ್ದು ನಮ್ಮಮ್ಮವ್ರು ಅವಾಗ. ಹಾಗಾಗಿ ನಮ್ಮದೆಲ್ಲ ಇಲ್ಲೇ ಆಗೋಯ್ತು, ಬಸಂಗುಡಿ ಇಟ್ಕಲ್ಲಪ್ಪ ಸರ್ಕಲ್ಲು ಎಲ್ಲ. ಎಲ್ಲರೂ ಇಟ್ಕಲ್ಲಪ್ಪ ಸರ್ಕಲ್ ನಮ್ಮ ಬ್ರ್ಯಾಂಡೆಡ್. ಇಲ್ಲ ಬಾಡಿಗೆ ಮನೆ ಇಲ್ಲಿರೋದು. ಇಲ್ಲಿ ಫ್ಲಾಟ್ ತೊಗೊಂಡ್ವಿ. ಇಲ್ಲ ಅವಾಗಿಂದ ಇಲ್ಲಿ ಬಾಡಿಗೆನೇ ಇದ್ದಿದ್ದು. ನಮ್ಮ ಅಜ್ಜಿ ತಾತ ಮನೆ ಇದ್ರದ್ದು ಇಲ್ಲಿ. ಆವಾಗ 10 ರೂಪಾಯಿ ಬಾಡಿಗೆ ನಮ್ಮ ಅಜ್ಜಿ ತಾತ. ಬಸಪ್ಪ ಸರ್ಕಲ್ ಅಂತ ಏನಿದೆ ಹೆಸರಿದೆಯೋ ಆಮೇಲೆ ಸರ್ಕಲ್ಗೆ ಅದೇ ಅವ್ರ ಬಿಲ್ಡಿಂಗಲ್ಲಿ ಇದ್ದಿದ್ದು. ನಮ್ಮ ಅಜ್ಜಿ ತಾತ ಇದ್ದರೆ ಅದೇ ಬಿಲ್ಡಿಂಗಲ್ಲಿ ಕಂಟಿನ್ಯೂ ಇದ್ವಿ. 10 ರೂಪಾಯಿ 20 ರೂಪಾಯಿ ಬಾಡಿಗೆ ಯಾವಾಗ ಕೊಡ್ತೀರ ಅವರು, ಬಿಲ್ಡಿಂಗ್ ಫುಲ್ಲು ಅವ್ರು ಬರ್ತಾನೆ ಇರಲಿಲ್ಲ. ಅದರಲ್ಲೇ ಹಂಗೆ ತಳ್ಬಿಟ್ವಿ. ಆಮೇಲೆ ಸ್ವಂತ ಮನೆ ಮಾಡಿಲ್ಲ ಇನ್ನು. ಒಂದು ಮಾಡಿದ್ವಿ ಅರಳಿನ ಮಾಡಿದ್ವಿ, ಸ್ವಂತ ಮನೆ ಅರಳಿನ ಮಾಡಿದ್ವಿ, ಇಲ್ಲಿ ಮಾಡಲಿಲ್ಲ. ಇಲ್ಲೊಂದು ಸೈಟ್ ತೊಗೊಂಡಿದ್ವಿ. ಆ ಟೈಮಲ್ಲಿ ಇದು ಸ್ವಂತ ಮನೆ ಅಂತ ಸೈಟ್ ತೊಗೊಂಡಿದ್ದೆ. ಸೈಟ್ ಶತ್ರು ಪಿಕ್ಚರಲ್ಲೇ ಸೈಟ್ ಕೊಟ್ಬಿಟ್ಟೆ. ಇಲ್ಲೂ ನಾವೇನಂದರೆ ಸಿನಿಮಾದಲ್ಲಿ ಸ್ವಲ್ಪ ಕೈ ಹಾಕ್ಬಿಟ್ಟು ಸಂಪಾದನೆ ಮಾಡೋದು ಹೋಯ್ತಲ್ಲ ಒಂದು ಅದೊಂದು ಕಡೆ ಅದು ಒಂದು ಬೇಜಾರು. ಇನ್ನೊಂದು ಮೇಯ್ನ್ ಏನು ಹೊಡ್ತಾ ತಿಂದಿದ್ದು ಸಿನಿಮಾ ಬಿಡಿ ಬಿಸ್ನೆಸ್ ಅದು ಬರುತ್ತೆ ಹೋಗುತ್ತೆ. ಅದೊಂದು ಪಾರ್ಟ್ ಹಾಕ್ಕೊಂಡ್ರೆ ಯಾವುದೋ ಒಂದು ಡಬ್ಲಿಪ್ ಅಂತ ಒಂದು ಕೇಸಿಗೆ ನಾವು ತಗಲಾಕೊಂಡಿದ್ದು. ಅಲ್ಲಿ ಡಬ್ಲಿಪ್ ಅಂತ ಒಂದು ಕೇಸು, ಒಂದು ಡಬ್ಲಿಪ್ ಅಂದರೆ ಇಷ್ಟು ಕೊಟ್ಟರೆ ಇಷ್ಟು ಕೊಡ್ತಾರೆ ಅಂತ. ಅಂದರೆ ನಮ್ಮ ಮನೇಲಿ ಏನಾಯಿತು, ನಮ್ಮ ಮನೆಯವರು 1-2 ಲಕ್ಷ ಕೊಡೋದು ಇವತ್ತು, ಇನ್ನು 3 ಡೇಸ್ಗೆ ನಿಮ್ಗೆ 2.5 ಕೊಡೋದು ಅವರು. ಹಿಂಗೆ ಕೊಟ್ಕೊಬಂದರು. ಆಮೇಲೆ ನೆಕ್ಸ್ಟ್ ಕಟ್ ಮಾಡಿದ್ರೆ 10 ಲಕ್ಷ ಕೊಟ್ಟರೆ 1 ವಾರಕ್ಕೆ 7 ಲಕ್ಷ ಹಾಕಿ ಸೇರಿಸ್ಕೊಡೋದು. ಇನ್ನು ಈ ಥರ ಇದೆ. ಆಮೇಲೆ ಕೇಳಿದಾಗ ಅದೇನು ಕಂಪ್ಯೂಟರ್ಲ್ಲಿ ಹೋಗ್ತಾ ಇದೆ, ಅದು ಶೇರ್ಸು ಅಂದವರು. ಸರಿ ನಮಗೇನು ಅಂತ ಹೇಳ್ಬಿಟ್ಟು ಲಾಸ್ಟ್ 3-4 ಸಲ ಹಿಂಗೆ ಕೊಟ್ಟರು. ಅದೇ ಹೇಳ್ತಾರೆ ಬಿಸ್ಕೆಟ್ ಹಾಕೋದಂಗೆ ಹಾಕಿದ್ರು. ಆಮೇಲೆ ನೆಕ್ಸ್ಟು ನಮ್ಮ ಮನೇಲಿ ಫ್ಯಾಮ್ಲಿ, ನಮ್ಮ ಮತ್ತೆ ಕಡೆ ಮನೇಲೆಲ್ಲ ಫ್ಯಾಮ್ಲಿ 2 ಕೋಟಿ ಕೊಟ್ಬಿಡಿ, 3 ಮಂತ್ಸಲ್ಲಿ 5 crores ಕೊಡ್ತೀವಿ ಅಂತ ಅಂದ್ಬಿಟ್ರು. ಸೊ ಎಲ್ಲ ಏನು ಮಾಡಿದ್ವಿ, ನಮ್ಮ ಬಾಮೈದ ನಮ್ಮ ನಾದಿನಿಯರೆಲ್ಲ ಜೋರಾಗಿದ್ದಾರೆ, ಡಾಕ್ಟ್ರುಗಳು ನಮ್ಮ ಕಡೆ ಎಲ್ಲ. ಅದೊಂದು ನಮಗೆ ಬ್ಯಾಕ್ಗ್ರೌಂಡು ಏನೋ ನಮ್ಮ ಆ ಕಡೆ ಚೆನ್ನಾಗಿದೆ, ವೈಫ್ ಕಡೆ ಬ್ಯಾಕ್ಗ್ರೌಂಡ್ ಮಾತಾಡೋಂಗಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಅವರೆಲ್ಲ ಪಾಪ ಹಾಕಿದ್ರು ಚೆನ್ನಾಗಿ ದುಡ್ಡುಗಳು. ನಾವೆಲ್ಲ ಸೇರಿಸಿ ಒಂದು 1.25 ಕೋಟಿ ರೂಪಾಯಿ ಕೊಟ್ವಿ. ಕೊಟ್ಬಿಟ್ಟು ಆಗೋದಿಷ್ಟೇ 1.25 ಕೋಟಿ ಅಂತ ಕೊಟ್ಮೇಲೆ ಅವೆಲ್ಲ ಹೇಳಿದ್ರು, ನಿಮಗೆ ಕರೆಕ್ಟಾಗಿ 3 months 90 days ಸುಮ್ಮನೆ ಬಿಡಿ, ನಿಮಗೆ 5 crores ಕೊಡ್ತೀವಿ ಅಂತ ಅಂದರು. ಒಂದು 3 ತಿಂಗಳಾಯ್ತು, 4 ತಿಂಗಳಾಯ್ತು, 8 ತಿಂಗಳಾಯ್ತು, ವರ್ಷ ಆಯಿತು. ಇಲ್ಲ ಹೋಗಿ ಗಲಾಟೆ ಮಾಡಿ ಮನೆಗಳು ಏನೇನೋ ಮಾಡಿ ಕೊನೆಗೆ ಆ ದುಡ್ಡೊಂದು ಹೋಯ್ತು. ಆಮೇಲೆ ಲಾಸ್ಟ್ಗೆ ಏನು ಮಾಡಿದ್ರು, ದೇವ್ರ ಭಾರ ಹಾಕ್ಬಿಟ್ಟು ನಾನು ಫ್ರೆಂಡ್ಸ್ಗಳ ಈಸ್ಕೊಂಡ್ಬಿಟ್ಟಿದ್ದೀನಿ ಸಾಲಗಳು. ಅಲ್ಲೇ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟರೆ ನಾನು ಕೊಡಲೇಬೇಕು ವಾಪಸ್ಸು. ಸೊ ಹಂಗಾಗಿ ನಾನು ಕಮಿಟ್ ಮಾಡಿಕೊಂಡು ಇದು ಮಾಡಿಕೊಂಡೆ. ಇಲ್ಲ ನನಗೆ ಇಷ್ಟು ಸಾಲನ ಲೈಫಲ್ಲಿ ಸಾಲನ ಮಾಡ್ತಾರಲ್ಲ, ಹಂಗಾಗಿ ಕೊನೆಗೆ ಅವ್ರಿಗೆಲ್ಲ ಒಂದು ರೇಂಜಲ್ಲಿ ಕೊಟ್ಕೊಂಡು ಬಂದೆ ಒಂದೊಂಥರ. ಇವತ್ತು ನನಗೆ ಕೆಲವರು ಪಾಪ ಒಂಚೂರು ಕೊಡಬೇಕು, ಅದೇ ದುಡ್ಡು ಪಾಪ ಯಾರು ಕೇಳೋದು ಗೊತ್ತು, ಆ ದುಡ್ಡು ಕೇಳಲ್ಲ ಪಾಪ. ಈ ಥರ ಅವ್ನು ಸಿಕ್ಕಾಕೊಂಡು ಕಷ್ಟದಲ್ಲಿ ಪ್ರಕಾಶ ಅಂದ್ಬಿಟ್ಟು ಯಾಕೆ ಅವನೇನು ನನಗೆ ಗೊತ್ತು, ನಮ್ಮ ಫ್ರೆಂಡ್ಸಾಗೆಲ್ಲ ಮೋಸ್ಗಾರ ಇದೆಲ್ಲ ಅಂತ ಏನಿಲ್ಲ, ತೆಗೆದು ಇಲ್ಲ ಒಂದು ಕಡೆ ಹಾಕವನೇ, ಅವ್ನು ಹಿಂಗೆ ಮಾಡ್ಬಿಟ್ಟವ್ರೆ ಅಂತ. ಅವ್ರು ಕೆಲವರು ಪಾಪ ಇವತ್ತು ನಮ್ಮ ಕುಮಾರ್ ಆಗ್ಬೋದು, ನಮ್ಮ ಮನೆಯಲ್ಲಿ ಕೆಲವರು ಇದ್ದಾರೆ ಈ ಲಿಸ್ಟಲ್ಲಿ. ಅವ್ರ ಪಾಪ ನಮಗೆಲ್ಲ ಕೋಪ್ರೇಷನ್ ಮಾಡಿ ಇನ್ನೂ ಅವತ್ತು ಇದು ಮಾಡಲ್ಲ. ಬಟ್ ಇನ್ನೊಂದು ಇವಾಗ ನಮ್ಮ ಕಡೆ ಕಳ್ಕೊಂಡಿದ್ದಕ್ಕೆ ಅಂದರೆ ನಮ್ಮ ಅತ್ತೆ ಕಡೆ ಎಲ್ಲ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ನಮಗೆ. ಇಲ್ಲೊಂದು ಸ್ವಲ್ಪ ಊರಲ್ಲಿ ಕಡೆಯೂ ಸ್ವಲ್ಪ ಜಮೀನಿದೆ, ಇದೆ ತೊಂದರೆ ಇಲ್ಲ, ಅರಳಿ ಜಮೀನಿದೆ. ಹಂಗಾಗಿ ಒಂದು ಸ್ವಲ್ಪ ಏನು ಬೇರೆ ಇದೆಲ್ಲ ನಾನು ಸಂಪಾದನೆ ನಾನು ಕಳೆದಿದ್ದೀನಿ ಅಷ್ಟೇನೆ. ಯಾಕೆಂದರೆ ನಮ್ಮ ಮಾವತಿರಲ್ಲಿ ಇಲ್ಲಿನ ಆಸ್ತಿ ತೆಗೆದಿರಲಿಲ್ಲ, ಬೆಂಗಳೂರಲ್ಲೇ ಮಾಡಿ ನಾನು ಸಂಪಾದನೆ ಮಾಡಿ ನಾನು ಕಳೆದೆ, ಅದೊಂದೇ ಅಷ್ಟೇ. ಇನ್ನೇನು ಬೇರೆ ಇನ್ನೇನಿಲ್ಲ. ಬೇರೆ ಎಲ್ಲ ಅವರೇಜ್ ಎಲ್ಲ ಚೆನ್ನಾಗಿದ್ವಿ.
ಏನಂದರೆ ಇಲ್ಲೊಂದು ಸ್ವಂತ ಮನೆ ಮಾಡಬೇಕಾಯ್ತು, ಮಾಡಲಿಲ್ಲ ಇದುವರೆಗೂ. ಅದೊಂದೇ ನಮಗೆ ಇವತ್ತು ಒಂದು ಇಷ್ಟೆಲ್ಲ ಎತ್ಕೊಂಡು ನಾವು ಇಷ್ಟೆಲ್ಲ ಹೆಸರು ಮಾಡಿ ಇಷ್ಟೆಲ್ಲ ಒಳ್ಳೆ ಸ್ನೇಹಿತರುಗಳಿದ್ದಾರೆ, ಒಳ್ಳೆ ಫ್ರೆಂಡ್ಸ್ಗಳಿದ್ದಾರೆ. ನಾವು ನಮ್ಮದೇನಂದರೆ ಒಂದು ಸ್ವಾಭಿಮಾನ ಸ್ವಲ್ಪ ಜಾಸ್ತಿ. ಯಾರ ಹತ್ರ ಎಲ್ಲರ ಹತ್ರ ಅವ್ರು ಇದ್ದರೆ ಅವ್ರ ಲೆವೆಲ್ಗೆ ಇರ್ತೀವಿ. ಯಾರ ಹತ್ರ ಬಾಯ್ಬಿಟ್ಟು ಕೇಳೋದು ಆ ಥರ ಏನಿಲ್ಲ. ಮಗಳು ಒಬ್ಬಳೇ ಮಗಳು, ಮಗ ಇಲ್ಲ, ಒಬ್ಬಳೇ ಮಗಳು. ಅವಳು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾಯಿದ್ದೆ, ಮಾಡ್ಲಿಂಗ್. ಅವಳು ದವಾನಮ್ ಜ್ಯುವೆಲ್ಲರ್ಸ್ ಮೊನ್ನೆ 2 ಕೊಟ್ಲು. ಆಮೇಲೆ ಇದು ಅದು ಡವ್ ಸೋಪ್ದು ಒಂದು ಆಸ್ಟ್ರೇಲಿಯಾಗೆ ಹೋಗಿದ್ರು, ಜೀವಿತ ಅಂತ ಮಗಳು. ಆಮೇಲೆ ರೂಪಾಯಿ ಅವ್ರದ್ದು ಒಂದು ನಂದಿನಿ ಏನೋ ಇದು ಬರುತ್ತೆ ಸ್ವೀಟ್ಸ್ದು, ಅದಕ್ಕೂ ಅವ್ರಿಗೆ ಕರ್ಕೊಂಡೋದ್ರು. ರೂಪಾಯಿ ಅವರು ಬರ್ಕೊಂಡೋಗಿ ಮಾಡಿದ್ರು. ಅವರು ಅದ್ರಲ್ಲಿ ಬಿಸಿದ್ದಾರೆ ನನ್ನ ಮಗಳು. ಈಗಿನ ಸದ್ಯಕ್ಕೆ ಏನಂದರೆ ಫ್ಯಾಮ್ಲಿದೇನು ಯಾವುದೂ ಕೊರತೆ ಇಲ್ಲ. ಫ್ಯಾಮ್ಲಿಲಿ ಎಲ್ಲಿ ವೇಷಾಗಿದ್ದೀವಿ. ಅದೇ ಒಂದು ಸ್ವಂತವ್ನು ಮಾಡಿಲ್ವಲ್ಲ ಅಂತ ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಇದೆ. ಸ್ವಂತವ್ನು ಮಾಡ್ಕೊಳಕ್ಕೆ ಆಗಲಿಲ್ಲ. ಮಾಡೋ ಟೈಮಲ್ಲಿ ಏನೇನು ಅದೇ ಹಿಂಗೆ ಈ ಥರ ಬಂದು ಇವಾಗ ಇದು ಈಗ ಆಸೆ ಬಂತಲ್ಲ, 1.5 ಕೋಟಿ 5 ಕೋಟಿ ಆವಾಗ ತೊಗೊಳ್ಳೋಣ, ಹಂಗೆ ಈಗ ಇರೋ ದುಡ್ಡನ್ನ ಕಳೆದ್ಬಿಟ್ಟು ಹಂಗೆ ಕುಂತ್ಕೊಂಡಾಗಾಯ್ತು ಅಷ್ಟೇ. ಅದಂಗಾಗಿ ನಾವು ಸ್ವಂತ ಮಾಡೋಕ್ಕಾಗಲಿಲ್ಲ. ಮಾಲಾಶ್ರೀ ಬಗ್ಗೆ ಸರ್ ಪಾಪ ನಿಜವಾಗ್ಲೂ ಗ್ರೇಟ್ ಆರ್ಟಿಸ್ಟ್ ಅಂತ ಹೇಳ್ಬೋದು ಸರ್. ಆ ಮೇಡಮ್ಮು ಆ ಟೈಮಲ್ಲಿ ಒಂದು ಅಷ್ಟು ಪೀಕಲ್ಲಿದ್ದರೂ ಕೂಡ ನಮ್ಮನ್ನು ಎಷ್ಟು ತಮ್ದಿರ್ತಾರೆ ನಾವು ಮಾತಾಡ್ಸೋ ಪಾಪ. ತಮ್ದಿರ್ತಾರೆ ಯಾರನ್ನೇ ಆದ್ರೂ ಯೋಗ ನಿದ್ದಿಲ್ಲ. ದಿನಕ್ಕೆ 4 ಪಿಕ್ಚರ್ ಮಾಡ್ತಿದ್ರು ಅವ್ರು, ಅಷ್ಟು ಬ್ಯುಸಿ. ಒಂದು ಘಟನೆ ಏನಂದರೆ ಸರ್, ಅದು ಅವ್ರನ್ನ ಇಷ್ಟಪಡೋರು ಪಾಪ. ಯಾಕೆಂದರೆ ಒಂದು ಪಿಕ್ಚರ್ ದುರ್ಗಿ ಅಂತ ಒಂದು ಪಿಕ್ಚರು, ರಾಮು ಅವರು ಬ್ಯಾನರು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಬ್ರಿಡ್ಜ್ ಮೇಲೆ ಪ್ಲೇಯರ್ ಫುಲ್ಲು ಗ್ಲಾಸ್ ಸೆಟ್ ಹಾಕಿದ್ದೀವಿ, ಮಾರ್ಕೆಟಿಂಗ್ ಸೆಟ್ಟು. 20 ಜನ ಫೈಟ್ರು. ನಾನು ಥ್ರಿಲ್ಲರ್ ಮಂಜೂರ್ ಫೈಟ್ ಮಾಸ್ಟ್ರು, ನಾನು ಅಸಿಸ್ಟೆಂಟ್ ಮಾಸ್ಟ್ರು. ಎಲ್ಲ ಒಂದೇ ಟ್ರ್ಯಾಕ್, ಒಂದೇ ಡ್ರೆಸ್, ಒಂದೇ ಕಲರು. ಸೊ ಒಂದು ವಾರ ಫೈಟಲ್ಲಿ ನಮಗೆ ಜೊತೆಗೆ ಡೈಲಿ 20 ಜನ ಪೊಲೀಸರಲ್ಲಿ. ಯಾಕೆಂದರೆ ಬಸ್ ಸ್ಟ್ಯಾಂಡ್ ಸೆಂಟ್ರ್ ಪ್ಲೇಸು, ಎಲ್ಲ ಊರೂರಿಂದ ಬರೋರು ನೋಡೋಕೆ ಏನು ತಡೆಯೋಕ್ಕಾಯ್ತಾಯಿರಲಿಲ್ಲ. ಸರಿ, ಅಲ್ಲಿ ಏನು ಮಾಡಿದ್ವಿ, ಒಂದು ವಾರ ಫೈಟ್ ಮಾಡಿದ್ವಿ. ಸೆಟ್ಟಲ್ಲಿ ಏನು ಮಾಡ್ತು, ಒಂದು ಸಲ ಗ್ಲಾಸ್ ಬ್ರೇಕ್ ಮಾಡ್ಬೇಕಾದ್ರೆ 20 ಜನ ಫೈಟ್ ಅಟ್ ಎ ಟೈಮು ಕ್ಯೂ ಕೊಟ್ಬಿಟ್ಟಿದ್ದೀವಿ. ಎಲ್ಲ ಅವರೇ ಬರಬೇಕು. ಅದರಲ್ಲಿ 5 ಜನ ಫೈಟ್ರುಗಳು ಬರೋಲ್ಲ ಅಂತವ್ರೆ. ಭಯ ಬಗ್ಗೆ ನೋಡ್ತಾರೆ, ಭಯ. ಮಾಸ್ಟರ್ ಹತ್ರ ಹೇಳೋಕ್ಕೆ ಭಯ ಪಡ್ತವ್ರೆ. ಸಾರ್ ಏನೋ ಮಾಡಿ ಸಾರ್ ಅಂತ ನನಗೆ 4 ಜನ ಫೈಟ್ರುಗಳು ಹೇಳ್ಬಿಟ್ರು. ಕರೆಕ್ಟಾಗಿ ಹೇಳ್ಬಿಟ್ರೆ ಅಲ್ಲಿಂದ ಒಂದೇ ಸ್ಟಾರ್ಟಲ್ಲಿ ಬರಬೇಕಲ್ಲ, 20 ಜನ ಅಂದ್ವಿ. ಆದರೆ 5 ಜನ ಭಯ ಪಟ್ಟರು. ನಾನೇನು ಮಾಡಿದೆ, ಬೇರೆ ಶೆಂಟಿನ 5 ಜನಕ್ಕೆ ಸಪ್ರೇಟಾಗಿ ಹೇಳಿದೆ, ಏನೇಳಿ ಬೆಳಗ್ಗೆ ಶೂಟಿಂಗ್ ಬಂದ್ರಿ, ಯಾರು ಹೇಳಲ್ಲ ನಾನು. ನೀವು ಏನು ಕೇಳಿ ತೋರಿಸ್ಬಿಟ್ರಿ ಬೇಕಾನ, ಮಾಸ್ಟರ್ಗೆ ಆಗಲಿ ಪ್ರೊಡ್ಯೂಸರ್ಗೆ ಆಗಲಿ ಯಾರಿಗೂ ತೋರಿಸ್ಬಿಟ್ರಿ. ಒಂದೇ ಡ್ರೆಸ್ಸು ಮೇಲ್ಗಡೆ ಹೋಗ್ರಿ ನೀವು, ಶಾರ್ಟ್ ಕ್ಯಾಮ್ರಾ ರೆಡಿ ಅಂತಾಗ 5 ನಿಮಿಷ ಮೊದಲು ಹೋಗು, ಡ್ರೆಸ್ ಬಿಚ್ಕೊಡು ನೀನು. 5 ಜನ ಕಂಟಿನ್ಯೂಟಿಯವರು ಬಿಸ್ಕೊಡು. ಬಿದ್ದುಬಿಟ್ಟು ಮೇಲೆ ತಿರ್ಗಾ ಬಿಚ್ಕೊಟ್ಟು ಹೊಂಟೋಗಿ ನೀನು ಒಂದೇ. ಯಾರೂ ಗೊತ್ತಾಗಲಿಲ್ಲ. ಶಾರ್ಟ್ ಸೂಪರು ಎಲ್ಲರೂ ಎಸ್ ಅಂದರು. ಬಿದ್ರೆನಾ ಟಕ್ಕದ ಹೋಗಿ ಅವ್ರು ಡ್ರೆಸ್ ಕೊಟ್ಬಿಡ ಅಂದ್ಬಿಟ್ಟು ಅವ್ರು ಕಳಿಸ್ಬಿಟ್ಟೆ. ಮತ್ತೆ ಯಾಕೆ ಒಂದು ಗ್ಲಾಸ್ ಬೇಕೆ 3,000 ಆಯ್ತು ಅವಾಗ. ಅವ್ರು ಮಾಡಿದ್ರು. ಮತ್ತು ಆ್ಯಸ್ ಇಟ್ ಇಸ್ ಕಂಟಿನ್ಯೂಟಿ ಫೈಟ್ರ್ಗಳಿಗೆ ಡ್ರೆಸ್ ಕೊಡಿಸ್ಬಿಟ್ಟು ಹೊಂಟದೆ. ಇದು ಯಾವಾಗ ಹೇಳಿದೆ, ಊಟದ ಟೈಮಲ್ಲಿ ಹೇಳಿದೆ ಮಾಸ್ಟ್ರಿಗೆ. ಮಾಸ್ಟರ್ನ ಹಿಂಗೆ ಆಯಿತು, 5 ಜನ ಮಾಡಲ್ಲ ಅಂದ್ಬಿಟ್ರು, ಭಯ ಪಟ್ಬಿಟ್ರು. ಹೌದಾ, ಆಮೇಲೆ ಏನು ಮಾಡಿದೆ, ಅದಕ್ಕೆ ಆಲ್ರೆಡಿ ಕರೆಸಿದೆ ಬೆಳಗ್ಗೆ. ಕರೆಸಿ ನಾನು ನಿಮ್ಗೆ ತಾಕರ್ಸ್ಕೊತೀರಾ ಬೈತೀರಾ ಅಂತ ಅವ್ರು ಇದ್ದಿದ್ದು. ಆಮೇಲೆ ನಾನೇ ಎಲ್ಲರೂ ನಾವು ಕರ್ಕೊಂಬಂದಿರೋ ಫೈಟ್ರುಗಳನ್ನ ನನಗೂ ಇದು ಮಾಡಿದೆ. ಸರ್ ಏನು ಮಾಡಿದೆ, ಒಂದೇ ಡ್ರೆಸ್ಸಲ್ಲಿ ಹಾಕಿಸ್ದೆ. ಒಳ್ಳೆ ಸೂಪರ್ ಶಾಟ್ ಬಂತು ಬಿಡು, ಒಳ್ಳೆ ಕೆಲಸ ಮಾಡಿದೆ ಪ್ರಕಾಶ್. ಇದು ಅಸಿಸ್ಟೆಂಟ್ ಮಾಸ್ಟರ್ ಅಂದರೆ ಹಿಂಗೆ ಅವರೇ ಕ್ರಿಯೇಟಿವ್ ಇರಬೇಕು ಇಂದ ಥರ ಅಂತ ನಮ್ಮನ್ನ ಮಂಜೂರು ನನಗೆ ಇದು ಮಾಡಿದ್ರು. ಇಲ್ಲ ಅದಕ್ಕೆ ನಾವು ಒಂದು ಅದನ್ನು ಮಾಸ್ಟರ್ ಒಂದು ಈಕ್ವಲ್ ಟು ಇರ್ತೀವಿ, ನಾವು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಆಮೇಲೆ ಥ್ರಿಲ್ಲರ್ ಮಂಜೂರು ನನಗೆ ಪಾಪ ಎಲ್ಲನೂ ಯಾರೋ ಪ್ರೊಡ್ಯೂಸರ್ ಹೇಳಿದ್ರೆ ಏನೋ ಸೆಟ್ಗಳದೇನೋ ಬರ್ಸ್ಕೋಬೇಕು ಅಂದರೆ ಗಾಡಿಗಳು, ಎತ್ತಿನ ಗಾಡಿಗಳು, ತಳ್ಳ ಗಾಡಿ, ಸೈಕಲ್ಗಳು ಎಲ್ಲ ಅಷ್ಟೆಂಟ್ ಹೇಳ್ತಾರೆ. ಪ್ರಕಾಶು ಒಂದು 20 ಸೈಕಲ್ ಬರ್ಕೊಳ್ಳಿ, 25 ತಳ್ಳ ಗಾಡಿ ಬರ್ಕೊಳ್ಳಿ. ನಾನೇ ಲಿಸ್ಟ್ ಕೊಡ್ತಿದ್ದೆ. ಯಾರೋ ಪ್ರೊಡ್ಯೂಸರ್ ಕೆಲವರು ಸಾರ್ ಸ್ವಲ್ಪ ಕಮ್ಮಿ ಹೇಳಿ ಸಾರ್ ಅಂದಾಗ ಒಂದು 10 ಕೊಡ್ತೀರಾ ಹೋಗಲಿ, ಹೋಗಿ ಕೊಡಿ ಪರವಾಗಿಲ್ಲ, ನಾನು ಮಾಸ್ಟರ್ ಮೇಂಟೈನ್ ಮಾಡ್ತೀನಿ ಅಂತ ಮಾಸ್ಟರ್ಗೆ ಮೇಂಟೈನ್ ಮಾಡ್ತಿದ್ದೆ. ಪ್ರೊಡ್ಯೂಸರ್ ನನ್ನ ಹತ್ರ ಹೇಳೋರು, ಮಾಸ್ಟರ್ ಇಷ್ಟು ಕೊಟ್ಬಿಡ್ತಾರೆ ಥ್ರಿಲ್ಲರ್ ಮಂಜೂರು ಚೂರು ನೋಡಿ ಸಾರ್ ಅಂದರು. ನಾನು ಎಲ್ಲ ಕಮ್ಮಿ ಮಾಡಿ ಸ್ವಲ್ಪ ಇದು ಮಾಡಿ, ಮಾಸ್ಟರ್ ಎಲ್ಲಿ ಪ್ರಕಾಶ್ ಅದು ಬಂದಿಲ್ಲ ಅಂದರು. ಅದು ಸರ್ ಮಾಸ್ಟರ್ ಸಿಕ್ಕಿಲ್ವಂತೆ ಎರಡು, ಇವತ್ತು ಅದು ಸಿಕ್ಕಿಲ್ವಂತ ಇದು ಸಿಕ್ಕಿಲ್ವಂತ ಬ್ಯಾಲೆನ್ಸ್ ಮಾಡಿ ಪಾಪ ಅವ್ರೂ ಅದೇ ಥರನೇ ಏನಿತ್ತೋ ಕ್ಲೀನಾಗಿ ಮಾಡೋರು ಮಾಸ್ಟರ್ನು. ಹಂಗಾಗಿ ಅಲ್ಲಿ ಫಾರ ಕ್ಲೋಸ್ ಆದ್ರು ಮಾಲಾಶಿಯವರು. ಆಮೇಲೆ ಯಾವುದೇ ಒಂದು ಪಿಕ್ಚರ್ ಆದ್ರೂ ಮಡ್ರಾಸ್ ಫಸ್ಟ್ ಮಾಡಿದ್ರೆ ಪ್ರಕಾಶ್ ಕರೀರಿ ಅನ್ನೋರು. ಏನಕ್ಕೆ ಅಂತ ಕರೀರಿ ಅಂದರೆ, ಒಬ್ಬ ಮಡ್ರಾಸ್ ಮಾಸ್ಟರ್ ಫೈಟ್ರ್ ಏನಾಗಿದ್ದ ಆ ಟೇಕಪ್ಪಲ್ಲಿ ಅವ್ರನ್ನ ರೋನಿಗೆಲ್ಲ ಹೊಡೆಸ್ತಾರೆ. ಆದರೆ ಅವ್ನು ವೀಕಾಗಿ ಬಿಟ್ಬಿಟ್ಟಿದ್ದ, ಒಂದು ಸಲ ಬಿದ್ದುಬಿಟ್ಟಿರು ಮೇಡಮ್. ನಾನು ಅದನ್ನೇ 2-3 ಪಿಕ್ಚರಲ್ಲಿ ಅವ್ರಿಗೆ ಹೊಡ್ಸಿದ್ದೀನಿ ಮೇಡಮ್ಗೆ. ಅಂದರೆ ಅವ್ರನ್ನ ಸಪೋರ್ಟ್ ತೊಗೊಂಡು ಪ್ರಕಾಶ ಇದ್ರಪ್ಪ ಕರೆಕ್ಟಾಗಿ ನಾನು ಎಲ್ಲಿ ಬಿಡಿಸಲ್ಲಪ್ಪ, ಕ್ಲೀನಾಗಿ ಕ್ಯಾಚ್ ಮಾಡಿ ರೌಂಡ್ ಅಪ್ ಮಾಡಿಸ್ತಾನೆ ಅಂತ. ಅವತ್ತಿಂದ ಇವತ್ತರೆಗೂ ಪ್ರಕಾಶ್ CBI ದುರ್ಗಾನೇನೋ ಆ ಪಿಕ್ಚರಲ್ಲಿ ರೌಂಡ್ ಅಪ್ ಮಾಡಿಸಿದ್ದೀನಿ. ನಾನು ಅದ್ರಲ್ಲಿ ಪೊಲೀಸ್ ಆಫೀಸರು ಏರ್ಬಿಟ್ಟು ಕರ್ಕೊಂಬರ್ತೀನಿ, ಕ್ಯಾಚ್ ಮಾಡಿ ಹಂಗೆ ಹೊಡಿಸ್ತೀನಿ ಹೇಳೋ. ಅದಕ್ಕೆ ಕಣ ಪ್ರಕಾಶನ ಇರಬೇಕು ನಾನು ಫೈಟ್ಗೆಲ್ಲ, ಯಾರೇ ಮಾಸ್ಟರ್ ಇರಲಿ, ಮಡ್ರಾಸ್ ಇರಲಿ, ಇಲ್ಲಿಯವರಿರಲಿ, ಇನ್ನು ಬರ್ಬೇಕು ನನಗೆ ಅಂತ. ಅವತ್ತಿಂದ ಪಾಪ ಅವ್ರನ್ನ ಯಾವುದೇ ಪಿಕ್ಚರನ್ನು ಇಲ್ಲೇ ಲಾಸ್ಟ್ ತೊಗೊಳ್ಳಿ. ಆಟೋ ಶಂಕರ್ ಏನಾಯ್ತು ಲಾಸ್ಟ್ಗೆ, ಆಟೋ ಶಂಕರು ಪಿಕ್ಚರ್ ಏನಾಯಿತು ಅಂದರೆ, ನಾನು ಥ್ರಿಲ್ಲರ್ ಮಂಜೂರು ಮಾಸ್ಟರ್. ಅದಕ್ಕೆ ಶಿಲ್ಪಾ ಶೆಟ್ಟಿ ಅಂದರೆ ರೇಪ್ ತೆಗಿಬೇಕು ಒಂದು
ಇಲ್ಲಿ ಇಲ್ಲೊಂದು ಮೆಂಟಲ್ ಹಾಸ್ಪಿಟಲ್ ಹತ್ರ ನೈಟ್ ಶೂಟಿಂಗು. ಇವರು ಬೇರೆ ಶೂಟಿಂಗ್ ಹೋಗ್ಬಿಟ್ರು ಮಂಜವರು. ನೀನು ತೆಗೆದು ಬಂದ್ಬಿಟ್ಟು ಪ್ರಕಾಶ್ ಹೋಗು ಅಂತ ನಾನೇ ತೆಗಿಯೋಕ್ಕಂತ ಹೋದೆ. 3 ಜನ ಫೈಟರ್ ಕರ್ಕೊಂಡು ಹೋದೆ. ಅಲ್ಲಿ ಕ್ಯಾಮ್ರಾಮ್ಯಾನು ಮಾಲಾಶಿಯವರು ರಾಮ್ ಅವರು ಡಿಸ್ಕಸ್ ಮಾಡ್ತವ್ರೆ. ಪ್ರಕಾಶ್ ನಿಮ್ಮ ಫೈಟ್ರ್ಗಳು ಎಳ್ದುಬಿಡ್ತಾರೆ ಹಾಕ್ಕೊಂಡು, ಮೊದಲೇ ಬಾಂಬೆ ಅವಳು ಬರ್ರಂತ ಹತ್ಬಿಡ್ತಾರೆ ಶಿಲ್ಪಾ ಶೆಟ್ಟಿ, ಅವ್ರಿಗೆ ರಫ್ ಗಿಪ್ಪಲ್ಲಿ ಆಗೋಲ್ಲ, ಚೂರು ನೀನೇ ಮಾಡ್ಬಿಡ ಕ್ಯಾರೆಕ್ಟರ್ ಅದು. ಸರ್ ನಾನೇ ಅಷ್ಟೊಂದು ಮಾಸ್ಟರ್ ಹೆಂಗೆ ಮಾಡಿದ್ರೆ ಸ್ಟಾರ್ಟ್ ಕ್ಯಾಮ್ರಾ ನಾವು ಹೇಳ್ತೀವಿ, ನೀನು ಹ್ಯಾಂಗಲ್ ಇಕ್ಕೊಂಡು ನೀನು ಮಾಡು ನೀನೇ ಅಂತಂದರು. ಆಮೇಲೆ ನಿಮ್ಮ ಹುಡುಗರು ಏನೋ ಎಳೆದ್ಬಿಟ್ಟು ಬೆಳಗ್ಗೆ ಅವ್ರು ಫ್ಲೈಟ್ ತೊಗೊಂಡ್ರೆ ನಾವೇನು ಮಾಡೋದು, ನಿಮ್ಮ ಹುಡುಗ ಸ್ವಲ್ಪ ಯಾರಿಗೆ ಸ್ವಲ್ಪ ನ್ಯಾಯ ನಾಜಕ್ಕೆ ಕೆಲವೊಂದು 2-3 ಜನಕ್ಕೆ ಹಾಕೊಂಡಿದ್ದು ಅಂತ ಹೇಳ್ಬಿಡ್ತಾರೆ. ಅದನ್ನೇನು ಇಟ್ಕೊಂಡು ಸ್ವಲ್ಪ ಆ್ಯಕ್ಟ್ ಮಾಡಬೇಕು. ಆದ್ರೆ ಸರಿ ನಾನೇ ಮಾಡಿದೆ ಆ ಕ್ಯಾರೆಕ್ಟ್ರನ್ನ ಶಿಲ್ಪಾ ಶೆಟ್ಟಿ ಮೇಲೆ. ಅದನ್ನು ಅವಳು ನಮ್ಮದ ಶಿಲ್ಪಾ ಶೆಟ್ಟಿ ನಿಜವಲ್ಲ ಒಳ್ಳೆ ಗ್ರೇಟ್ ಆರ್ಟಿಸ್ಟು, ನಮ್ಮ ಹತ್ರ ಕ್ಲೋಸ್ ಆಗ್ಬಿಟ್ರು. ಆ ಪಿಕ್ಚರ್ ಫುಲ್ ನಾನು ವರ್ಕ್ ಮಾಡಿದೆ, ಜೊತೆ ಫೈಟಿಂಗ್ ಇಟ್ಟೆಲ್ಲ ಭಾಳ ಕ್ಲೋಸ್ ಆಗಿ ಆಗಲಿ ಕೈ ಹಾಕ್ಕೊಂಡು ನಾನು ಗ್ಲಾಸ್ ಹಾಕ್ಕೊಂಡು ಏನೋ ಬಿಸಿಲು ಬಂದಾಗ ತುಂಬ ಗ್ಲಾಸ್ ಅಲ್ತಾ ಮೇರೆ ಗ್ಲಾಸ್ನ ಹೀರೋಯಿನ್ಕು ಈ ಥರ ಎಲ್ಲ ಭಾಳ ಕ್ಲೋಸಾಗ ಚೆನ್ನಾಗಿತ್ತು ಅದು ಅವ್ರದ್ದೊಂದು. ಮಲಾಶಿ ಅವ್ರದ್ದು ಮಾತ್ರ ಯಾವುದೇ ಕಾರಣಕ್ಕೆ ಮರೆಯೋಂಗಿಲ್ಲ. ಅದಾದಮೇಲೆ ಒಂದು ಘಟನೆ ಏನಂದರೆ ಬಂಗಾರದ ಕಳಸ ಅಂತ ಒಂದು ಪಿಕ್ಚರು ವಿಷ್ಣು ಸರ್ದು, ನಂದು ಕೂಡ ಶೂಟಿಂಗು. ಒಂದು 40 ಜನ ಫೈಟರ್ ಇದ್ದೀವಿ. ಕ್ಲೈಮ್ಯಾಕ್ಸು ಒಂದು 20 ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಆ ಬೈಕ್ಗಳು ಕಾರ್ಗಳೆಲ್ಲ ಸಿಂಗಸೀರೋ ಹೊಡಿತಾ ಇರ್ತಾರೆ. ನಾನು ವಿಷ್ಣು ಸರ್ ಡೂಪು ಕಾರ್ಗೆ, ಪಕ್ಕದಲ್ಲಿ ವಿಲ್ಲನ್ ಡೂಪ್ ಒಬ್ರು ಇದ್ದಾರೆ. ಅಂಬಾಸಿಡರ್ ಗಾಡಿ ಹೆಂಗತ್ತ ಹಿಂಗೆ ಸ್ಕಿಡ್ ಹೆವಿ ಸ್ಕಿಡ್ಗಳು ಆಗುತ್ತೆ. ಈ ಕಾಲು ಎತ್ತರ ಈ ಡೋರ್ ಓಪನ್ ಆಗ್ತವೆ, ಈ ಎತ್ತರ ಈ ಡೋರ್ ಓಪನ್ ಆಗ್ತವೆ. ನಾನು ಸ್ವಲ್ಪ ಚೇಸಿಂಗ್ ಸ್ಪೆಷಲಿಸ್ಟ್, ನಾನು ವೆಹಿಕಲ್ ಸ್ಪೆಷಲಿಸ್ಟ್. ಕಾರ್ ಚೇಸಿಂಗ್ ವೆಹಿಕಲ್ ಸ್ಪೆಷಲಿಸ್ಟು. ಸರಿ ಹಂಗೆ ಮಾಡಿದಾಗ ಏನಾಯ್ತು ಅಂದರೆ ಒಂದು ಈ ಕಡೆನೂ ಹಳ್ಳ ಕಾರ್ ಕರೆಕ್ಟಾಗಿ ಹೋಗೋಷ್ಟು ಜಾಗ ಇರೋದಲ್ಲಿ, ಅದು ಈ ಕಡೆ ಬ್ಲಾಸ್ಟ್ ಆಗ್ತವೆ ಇದಾಯ್ತದೆ. ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ರು, ಶಾರ್ಟ್ ಸೂಪರ್ ಅಂದ್ಬಿಟ್ರು ಇವರೆಲ್ಲರೂ. ಅಂಜನಿ ನಾಗರಾಜ್ ಫೈಟ್ ಮಾಸ್ಟ್ರು. ಏನು ಮಾಡೋದು, ಕರೆಕ್ಟಾಗಿ ಏನು ಚೂರಿಂಗ್ ಹೋದ ಅಂದರೆ 40-50 ಅಡಿ ಇದೆ ಡಿಪ್ತು, ಪಲ್ಟಾಗ್ಬಿಡ್ತದೆ. ಏನೋ ದೇವ್ರನ್ನ ಬಾರ ಹಾಕ್ಕೊಂಡು ಹೋಗ್ಬಿಟ್ಟು ಏಮಲ್ಲಿ ಸರ್ ಅಲ್ಲಿ ನಿಂತ್ಕೊಂತು. ಏನಾಗಿದೆ ಎಡ್ಜು ಅವಿಲು ಸ್ವಲ್ಪ ಹಂಗೆ ಕೆಸಿತಾ ಇದೆ, ಮಣ್ಣು ಎಡ್ಜಿಗೆ ನಿಂತಿದೆ ಒಂದು ನೂಲಷ್ಟು. ಎಲ್ಲ ಬಡ್ಕೊತಾರೆ, ಪ್ರಕಾಶ ಅಂತ ಬಡ್ಕೊತವ್ರು ಎಲ್ಲರೂ. ಸ್ಟ್ರೈನ್ ಅಷ್ಟು ಅಂದಾಗೋಗ್ಬಿಟ್ರು. ಏನಾಯಿತು ಅಂತ ನೋಡ್ತೀನಿ, ಈಗ ನೋಡ್ತೀನಿ ಇಲ್ಲಿ ನೋಡಿ ಹಿಂಗೆ ನಾನು ಎಲ್ಲಾದ್ರೂ ಕೂಡ ಬಿದ್ದೋಗ್ಬಿಡ್ತದೆ. ಆ ಭಯದಲ್ಲಿದ್ದೀನಿ. ಎಲ್ಲರೂ ಹಂಗೆ ಬಂದು ಇದೋನು ಕೇಳ್ಕೊಂಡ್ರು. ಗಾಡಿನ ಸ್ಟಾರ್ಟ್ ಮಾಡಿದ್ರು ಬಿದ್ದೋಗ್ಬಿಡ್ತದೆ. 20 ಜನ ಫೈಟ್ರ್ಗಳು ಬಂದು ಅಂಬಾಸಿಡರ್ ಗಾಡಿ ಹಂಗೇ ಹೇಳ್ಕೊಂಡ್ರು. ಆ ಕಡೆ ಈ ಕಡೆ ಬಿಡ್ದಂಗೆ ಹೇಳ್ಕೊಂಡು ನಿಲ್ಲಿಸ್ಬಿಟ್ರು ಗಾಡಿನ. ನೋಡ್ತೀನಿ ಆಮೇಲೆ ಏನೋ ನಾವು ಇಳಿಯೋಕ್ಕೂ ಆಗ್ತಾಯಿಲ್ಲ, ಇಳಿಯೋಕ್ಕೆ ಜಾಗ ಇಲ್ಲ ಇಬ್ರಿಗೂ. ಡೋರ್ಗಳ ಕಟ್ಬಿಟ್ಟಿದ್ದೀವಿ ಬೇರೆ ಬೆಳ್ಕೊಂಡು. ಅದೊಂದು ಮೇಯ್ನ್ ಘಟನೆ. ಏನಾನ ಅಪ್ಪಿ ಒಂದು 2 ಇಂಚ್ ಆ ಕಡೆ ಹೋಗಿರೋನು ಎಷ್ಟು ಪಟ್ಟಿ ಆಗ್ತಿದ್ದೋ ಗೊತ್ತಿಲ್ಲ, ಅಲ್ಲಿ ಉಳಿತಾನೆ ಇಲ್ಲ ಬಿಡಿ. ಆ ಥರ ಸಿಚುವೇಶನ್, ಅದೊಂದು ಮೇಯ್ನ್ ಘಟನೆ. ಅದೇ ವಿಷ್ಣು ಸರ್ದೊಂದು ರುದ್ರ ಅಂತ ಒಂದು ಪಿಕ್ಚರು, KSR ದಾಸ್ ಅವರು ಡೈರೆಕ್ಟ್ರು. ಕುದುರೆಮುಖ ಶೂಟಿಂಗು. ಫೈಟ್ರಸ್ ಯಾರು ಒಬ್ಬನೇ ಹೋಗ್ತಾ ಇರೋದು ಇಲ್ಲಿಂದ, ಮಡ್ರಾಸ್ ಫೈಟ್ ಮಾಸ್ಟ್ರು. ನಾನು ಇಲ್ಲಿಂದ ಶೆಂಟಿನಿಂದ ಒಬ್ಬನೇ ಹೋದ, ಯಾರು ಕಂಪ್ನಿನೂ ಇಲ್ಲ. ಅದು ವಿಷ್ಣು ಸರು ಅವ್ರಪ್ಪ ನಾನು ಹೋಗಲ್ಲ ಅಂದ್ಬಿಟ್ಟೆ. ನಮ್ಮ ಅಣ್ಣನಿಗೆ ಸೆಕ್ರೆಟರಿ ಇದ್ದರು, ನೀನು ಕರೆಕ್ಟಾಗಿ ಮ್ಯಾಚ್ ಆಗ್ತೀಯ, ನೀನು ಹೋಗ್ಬೇಕು ಅಂತ ಕಳಿಸ್ಬಿಟ್ರು. ಸೀದಾ ಹೋದೆ, ರೂಮ್ ಕೊಟ್ಟರು. ನೈಟ್ ರೂಮಲ್ಲಿದ್ದೆ, ಬಸ್ ಹೋದೆ. ಬೆಳಗ್ಗೆ 2 ಶಾರ್ಟು ಅಂದರು. ಇಲ್ಲಿ ಬೆಟ್ಟ ಇದೆ, ಇದರಲ್ಲಿ ಕಾರ್ಕಳದಲ್ಲಿ ಒಂದು ಬೆಟ್ಟ ಇದೆ, ಕಾರ್ಕಳ ಬೆಟ್ಟನೂ ಒಂದು ಬೆಟ್ಟ ಇದೆ. ಅಲ್ಲಿ ಬೆಟ್ಟದ ಮೇಲೆ ಚಾರ್ವಾಸನು ವಜುಮುನಿಯವರು ಹಿಂಗೆ ಬರ್ತಾರೆ, ಒಂದು CD ತಗೊಂಡು ಆ ಕೈ ಕೊಡೋಕೆ ಬರ್ತಾರೆ. ಅದನ್ನು ಕ್ಯಾಚ್ ಮಾಡಿ ಎಷ್ಟು ಸರ್ ಡಬ್ಬು ನಾನು ಕ್ಯಾಚ್ ಮಾಡಿ ಕೆಳಗಡೆ ಹೋಗ್ಬೇಕು, ಬೆಟ್ಟದ ಕೆಳಗಡೆ. ಅದೇನು ಡಪ್ತಿದೆ ಅಂದರೆ ಬೆಟ್ಟ ಅದು ಸಿಕ್ಕಾಡು ಡಪ್ತಿದೆ. ಆಮೇಲೆ ಈ ಪ್ರೊಡಕ್ಷನವರೆಲ್ಲ ಬಂದು ಯಾಕಣ್ಣ ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳೋಣ ಅಂತವ್ರೆ. ಈ ಕಡೆ ಪ್ರತಿಯೊಬ್ಬರು ಭಯಪಡಿಸ್ತಾರೆ, ಬಿದ್ದರೆ ಏನಣ್ಣ ಮತ್ತೆ ಅಲ್ಲಿ ಎಲ್ಲಿ ಹೊಂಟೈತಿ ಅಣ್ಣ, ಬೇಡ ಅಣ್ಣ ಅಂತ. ನಾನು ಸೆಂಟಿನಿಂದ ಬಂದಿದ್ದೀನಿ, ಮಾಡಬೇಕು, ಸೆಂಟಿನ ಮರೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಪಾಪ ಡೈರೆಕ್ಟ್ರು ಎಲ್ಲ ಕ್ಲೀನಾಗಿ KSR ದಾಸ್ ಅವರು ಎಲ್ಲ ಫುಲ್ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ಟ್ಯೂಬು, ಅದು ಗಾಡಿಗಳು ಟ್ಯೂಬು ಎಲ್ಲ ಒಳಗಡೆ ಹಾಕ್ಬಿಟ್ಟು ಮ್ಯಾಗಡೆ ಶೆಲ್ಟ್ ಹಾಕ್ಕೊಂಡು ಜಾರದು ಬಿದ್ದರೆ ಏನಾಗಲ್ಲ ಅಂತ. ಸರಿ ಒಂದೇ ಶಾಟ್ ದೇವ್ರ ಭಾರ ಹಾಕ್ಕೊಂಡು ಕೆಳಗಡೆ ಎಲ್ಲೋ ಡೌನಲ್ಲಿ ಹಗ್ಗ ಕಟ್ಟಿರೋ ಸಬೋಸಲ್ಲಿ ತಡ್ಕೊಳ್ಳಿ ನಾನು ಉಳ್ಕೊಂಡು ತಡ್ಕೊಳಕ್ಕೆ ಅಂತ. ಅದು ಹಗ್ಗನೂ ಎಲ್ಗೋ ಹೊಂಟ ಕಿತ್ಕೊಂಡು ಹೋಯ್ತು. ಅತ್ಲಾಗೆ ಹೋದೆ, ಡೈವ್ ಮಾಡಿದೆ, ಕ್ಯಾಚ್ ಕಿತ್ಕೊಂಡು ಕೆಳಗಡೆ ಹೊಂಟೆ ಹೋದೆ. ಬಟ್ಟೆ ಒಂದು ಚೂರಿಲ್ಲ, ಎಲ್ಲ ಗಿಜಿಗೆಲ್ಲ ಕಿತ್ತೋಯ್ತು. ಯಾಕೆ ಬಂಡೆಗಳು ಹಂಗಿತ್ತದು. ಇದಾದ್ಮೇಲೆ ಆವಾಗ ವಿಷ್ಣು ಸರ್ ಅಲ್ಲೇ ಫಸ್ಟು ಇದು ಬೆಂಗಳೂರು ಫೈಟ್ರ್ಗಳು ಅಂದರೆ ಇಂಥ ಫೈಟ್ರ್ಗಳಿರಬೇಕು. ಕೆಲವ್ರು ಬರ್ತಾರೆ 5-6 ಅಡಿ ಇದ್ಬಿಟ್ರೆ ನಾಳೆ ಫೈಟ್ರು ಗುಡ್, ಈ ಥರ ಇರಬೇಕು ಫೈಟ್ರು, ವೆರಿ ಗುಡ್ ಬೆಂಡ್ ತಟ್ಟರು ಕೃಷ್ಣ ಸರ್ ಫಸ್ಟದು. ಆವಾಗ ಬೆಂಗಳೂರು ಫೈಟ್ರ್ಗಳಿಗೆ ನಮ್ಮ ಒಳ್ಳೆ ವರ್ಕರ್ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಯಿತು. ಅವರೇ ಹೇಳೋರು ಇವಾಗ, ಬೆಂಗಳೂರಲ್ಲಿ ಒಳ್ಳೆ ವರ್ಕರ್ಗಳು ಇದ್ದಾರೆ, ಕೆಲವು ವರ್ಕರ್ಗಳು ಇಲ್ಲದವರು ಇದ್ದಾರೆ ಒಳ್ಳೆ ವರ್ಕರ್ಗಳು ಕರಿಬೇಕು, ಭಾಳ ಚೆನ್ನಾಗಿ ಮಾಡಿದೆ, ವೆರಿ ಗುಡ್ ಅಂತ ಅವತ್ತು ಹೋಗ್ಲದು. ಅಲ್ಲಿಂದ ವಿಷ್ಣು ಸರ್ ಕಂಟಿನ್ಯೂಗಳು ಪಿಕ್ಚರ್ಗಳು ಮಾಡ್ಕೊಂಬಂದ್ವಿ. ಅದೊಂದು ಮೇನ್ ಘಟನೆ.
ಲಾಕಪ್ ಡೆತ್ ಏನಾಯಿತು ಅಂತ ಸರ್, ಅದರಲ್ಲೂ ನಾನು ಫುಲ್ ಪಿಕ್ಚರು ಅಸಿಸ್ಟೆಂಟ್ ಮಾಸ್ಟ್ರು ಫೈಟು ಎರಡೂ ಮಾಡಿದ್ದೀನಿ ಮಂಜು ಅವ್ರಿಗೆ. ಇಲ್ಲಿ ಸ್ಟಾರ್ಟ್ ಆಗಿದ್ದು MG ರೋಡ್ ಸ್ಟಾರ್ಟ್ ಆಗಿದ್ದು ಚೇಸಿಂಗು, ಕೆಮ್ಮಣ್ಣಗುಂಡಿ ನಿಂತಿದ್ದು ಕೆಮ್ಮಣ್ಣಗುಂಡಿನಲ್ಲಿ. ಅಂದರೆ ಅಷ್ಟು ಲೆಂತ್ ಶಾರ್ಟ್ ಇತ್ತು. ಆಗ ಒಂದು ತಿಂಗಳು ಹೆಚ್ಚು ಕಮ್ಮಿ ಚೇಸಿಂಗೇ ಮಾಡಿದ್ದೀವಿ. ಅಂದರೆ ಎಲ್ಲ ಫೈಟ್ಗಳು ಟೋಟ್ಲು ಒಂದು ತಿಂಗಳು. ಅವ್ರು ನಿಜವಾಗಿ ನಾನು ನೋಡಿದಂಗೆ ಪ್ರೊಡ್ಯೂಸರಲ್ಲಿ ಸರ್ 10 ಗಾಡಿ ಕೇಳಿದ 12 ಗಾಡಿ ಕೊಡೋರು, 15 ಗಾಡಿ ಕೇಳಿದ 20 ಗಾಡಿ ಕೊಡೋರು. ಅದೇನಪ್ಪ ಶೂಟಿಂಗ್ ಅಂದರೆ ಅಷ್ಟೇ ಹೊಸ ಗಾಡಿ ಕೊಟ್ಬಿಡೋರು ಸರ್. ಯಾವುದು ಬೈಕ್ಗಳು ಆಗ್ಬೋದು, ಕಾರ್ ಚೆನ್ನಾಗಿದೆ ಅಂದರೆ ಸಾಕು. ಹೌದಾ, ಬೆಳಗ್ಗೆ ನಿಂತಿರೋದು ಕಾರು. ನಾನು ಏನು ನಿಜಲ್ಲಿ ನೋಡೇ ಇಲ್ಲ ಆ ಥರ ಪ್ರೊಡ್ಯೂಸರ್ನ ಫೈಟ್ಗೆ. ಗೊತ್ತಿದ್ರು ಪರವಾಗಿಲ್ಲ. ನಿಜವೂ ಹೇಳ್ತೀನಿ, ಅಯ್ಯಪ್ಪನ ನೆನೆಸ್ಕೋಬೇಕು ಪಾಪ. ಅಪ್ಪ ಇಲ್ಲ ಇವಾಗ ನಿಜ ನನಗೆ ಆಕಸ್ಮಿಕ ಸೊತ್ತಿದ್ದ ನಿಜಲ್ಲೂ ಹೊಟ್ಟೆ ಉರಿತದೆ. ನಿಜಲ್ಲೂ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿತದೆ. ಯಾಕೆಂದರೆ ಇನ್ನೂ ಯಂಗ್ಸ್ಟಾರು ಅಷ್ಟು ಒಳ್ಳೊಳ್ಳೆ ಪಿಕ್ಚರ್ ಕೊಟ್ಟರು. ಕೋಟಿ ನಿರ್ಮಾಪಕ ಅಂತ ಹೆಸರು ತಗೊಂಡು ತಮಾಷೆ ಅಲ್ಲ. ಆ ಕಾಲಕ್ಕೆ ಅವ್ರದ್ದು ಶ್ರಮ ಇಟ್ಟು ಕೆಲಸ ಅಷ್ಟು ದೊಡ್ಡ ಪ್ರೊಡ್ಯೂಸ್ ಆಗೋದಕ್ಕೆ ತಮಾಷೆ ಮಾತಲ್ಲ. ನನ್ನ ಯಾರು ಒಂದು ಡೇಟ್ ಬರೋ ಸಾಕು ತಕ್ಕಂತ ಎಷ್ಟು ಏನು ಬೇಕಪ್ಪ. ಅವ್ನು ಮೆಡಿಕಲ್ ಬಿಲ್ ಅಂತ ನಾವು ಹಾಕೋ ಫೈಟ್ರಿಗೆ ಇಲ್ಲ, ಅದನ್ನೇ ಬಿಲ್ ಆಗ್ತದೆ ಅಸಿಸ್ಟೆಂಟ್ ಮಾಸ್ಟ್ರು. ಎಕ್ಸ್ಟ್ರಾ ನಾನು ಹಾಕ್ಬಿಟ್ಟಿದ್ರೆ ಪ್ರಕಾಶ್ ಸ್ವಲ್ಪ ಏನೋ ಕಮ್ಮಿ ಮಾಡಿ, ಆಯ್ತು ಸರ್ ಒಂದು 5,000 ಕಮ್ಮಿ ಮಾಡಿ, ಅಲ್ಲೇ ಸ್ಪಾಟಲ್ಲಿ ಪೇಮೆಂಟು. ಒಂದು ಇದು ಮಾತಾಡಲ್ಲ, ಫೈಟ್ರಸ್ ಯಾವುದೇ ಕಾರಣಕ್ಕೆ ಫೈಟ್ರಸ್ಗೆ ಮಾತ್ರ ಕಮ್ಮಿ ಮಾಡೋಕೆ ಹೋಗ್ಬೇಡ ಅನ್ನೋರು ರಾಮವರು ಮ್ಯಾನೇಜರ್ಗೆ. ಫೈಟರ್ಸ್ಗೆ ಏನಿದೆ ಬಿಲ್ ಕರೆಕ್ಟಾಗಿ ಹೋಗ್ಬಿಡು, ಯಾಕೆ ಬಿಲ್ ಕರೆಕ್ಟಾಗಿರ್ತದೆ ಮಾತಾಡೋಂಗಿಲ್ಲ. ಆ ಥರ ಒಂದು ಹೇಳ್ಬೇಕಾದ್ರೆ ಆ ಥರ ಒಂದು ಪ್ರೊಡ್ಯೂಸರ್ ನಾನು ನೋಡಿಲ್ಲ. ಒಂಥರ ಹೆಂಗದ ನಮ್ಮನ್ನು ಹೆಂಗೆ ನೋಡೋರು ಅಂದರೆ ಬಿಗಿನಿಂಗು ಫೈಟರ್ಸ್ಗಳನ್ನ ಚೇರ್ಗಳು ಆಗ್ತಾರಲ್ಲ ಸರ್, ನಮಗೆ ಆರ್ಟಿಸ್ಟ್ಗಳು ಬಿಟ್ಟರೆ ನಮ್ಮ ಚೇರ್ಗಳು ಆಗ್ತಾರಲ್ಲ. ನಾವು ಜೈಲಲ್ಲಿ ಹೋಗ್ತೀವಲ್ಲ ತಟ್ಟೆ ಹಿಡ್ಕೊಂಡು ಹಂಗೆ ಹೋಗ್ತಾ ಇದ್ದಿದ್ದು ನಾವು. ಅಲ್ಲ, ಎಲ್ಲ ಕಂಪ್ನಿಲಿ ಅವಾಗ ಹಂಗೇನೆ ಇದ್ದಿದ್ದು. ಇವಾಗ ಬಡಶನ್ ಹಿಂಗೆ ಇಟ್ಕೊಂಡು ಕುತ್ಕೊಳ್ಳೋರು, ನಾವು ಹೊರತ ಹೋಗ್ಬಿಟ್ಟು ಇಸ್ಕೊಬೇಕಾಯ್ತು ಹಿಂಗೆ. ಆಮೇಲೆ ನಾವುಗಳೇ ವಾಲಂಟಿಯರ್ ಡಿಸೈಡ್ ಮಾಡಿದ್ವಿ. ನಾವು ಟೆಕ್ನಿಷಿಯನ್ಗಳಾಗಿ, ನಾವು ಫೈಟ್ರಾಗಿ ನಾವ್ಯಾಕೆ ಆಗುತ್ತೆ ಹಿಡ್ಕೊಬೇಕು ಹೋಗಿ, ನಮಗೆ ಬೆಲೆ ಇಲ್ವ ಅಂದ್ಬಿಟ್ಟು ಇಲ್ಲ ನಾವು ಮ್ಯಾನೇಜರ್ ಕಂಪ್ಲೇಂಟ್ ಮಾಡೋದು, ಪ್ರೊಡ್ಯೂಸರ್ ಕಂಪ್ಲೇಂಟ್ ಮಾಡೋದು. ಈ ಕಂಪ್ಲೇಂಟ್ ಮಾಡೋಕ್ಕೆ ಒಂದು ಟೀಮ್ ಮಾಡ್ಕೊಂಡ್ವಿ ನಾವು ಸರ್. ನಾವು ವ್ಯಾಲಿ ಬಲಿಲ್ಲ ಸರ್ ನಮಗೆ. ಸ್ಟೆಂಟ್ ಮ್ಯಾನ್ ಅಂದರೆ ನಾವೇ ಅಲ್ಲಿ ಕುಂತ್ಕೊಂಡು ನೀವು ಬಡಿಸಿ ನಿಮ್ಮ ಕೆಲಸ ಏನದು ಬಡ್ಸೋ ಕೆಲಸ ಅಲ್ವಾ? ಹಾಂ, ತಡ ಬನ್ನಿರಿ ಪೇಟೆಗಳಲ್ಲಿ ಕಡೆ ಭಾಳ ಕೀಳಾಗಿ ನೋಡಿದ್ದಾರೆ. ಅದನ್ನು ಕೆಲವರು ಕಂಪ್ನಿನಲ್ಲಿ ನೋಡಿದ್ದಾರೆ, ಕೆಲವು ಕಂಪ್ನಿಯಲ್ಲಿ ಕುಣ್ಸಾಕೋರು ಚೇರ್ಗಳು ಎಲ್ಲ ಬನ್ನಿ ಸರ್ ಇಲ್ಲೇ ಕೂತ್ಕೊಳ್ಳಿ ಒಂದು ಕಡೆ ಅಂದ್ರೆ. ಅದನ್ನು ಸಿಚುವೇಶನ್ ನೋಡಿದ್ದೀವಿ. ಹೊಟ್ಟೆ ಉರಿತದೆ ನಮ್ಗೆ. ಏನಂದರೆ ಆಮೇಲೆ ನಮ್ಗೆ ಇಲ್ಲೇ ಕೊಡಮ್ಮ ಚೇರಲ್ಲಿ ಹಾಕ್ಕೊಂಡು ನಾವು ಗದ್ದರಕ್ಕೆ ಆಮೇಲೆ ಕುಂತ್ಕೊಳ್ಳೋ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಪರಶುರಾಮಲ್ಲಿ ಏನಾಯ್ತು ಅಂದರೆ ಎಲ್ಲ ಅಲ್ಲಿ ಅಣ್ಣವ್ರ ಪಕ್ಕದಾಗ ಕುಂತ್ಕೊಂಡ್ಬಿಡೋದು ಬೇಕು ಅಂತ ಊಟಕ್ಕೆ. ಅವ್ರ ಪಾಪ ನೆಲದಲ್ಲಿ ಕೂತ್ಕೊಳ್ಳೋರು. ಆಮೇಲೆ ನಾನು ಮಟನ್ ಎಲ್ಲ ಮಾಡ್ಸೋರಲ್ಲ, ಒಂದು ಪೀಸ್ ಮಟನ್ ಕೊಡಮ್ಮ ನಾನು ಅಪ್ಪಾಜಿರು ಮಟನ್ ಹಾಕಪ್ಪ. ಅಪ್ಪಾಜಿ ಅವ್ರ ಹೀರೋಗಳು, ನಾವ್ಯಾವ ಹೀರೋಗಳು, ಅವ್ರ ಹೀರೋಗಳು ಅನ್ನೋರು ಪಾಪ. ಅಷ್ಟು ದೊಡ್ಡ ಮನುಷ್ಯರು ಅಣ್ಣವರು, ನಾವು ಹೀರೋಗಳು ಅನ್ನೋರು. ಆದಾಗ ಆಮೇಲೆ ಹಿಂದೆ ಊಟ ಆದಮೇಲೆ ಆಚೆ ಕೊಡೋಗಿ ನಮಗೆ ಕರೆದ್ಬಿಟ್ಟು ಅಣ್ಣವ್ರ ಮುಂದೆ ಎಲ್ಲ ಕೇಳಬೇಡಿ ಇನ್ನೊಂದ್ಸಲ ನೀವು. ನಮ್ಮನ್ನು ಏನು ಅನ್ಕೊತಾರೆ ಅವರು, ಊಟ ಹಾಕಲ್ಲ ಅಂದ್ಕೊಳ್ಳಲ್ವಾ? ಈ ಥರ ಗಲಾಟೆಗಳು. ಅವ್ರ ಮುಂದೆ ಕೇಳಿದ್ರೆ ಬಡಿಸೋದು, ಬೇರೆ ಮುಂದೆ ಕೇಳಿದ್ರೆ ಈಗ ಸೈಡಿಗೆ ಇದ್ದಾಗ ಒಂದು ಪೀಸ್ ಇಲ್ಲಾರೇ ಅಂತೀರ. ಈ ಥರನೂ ಸಿಚುವೇಶನ್ಗಳು. ಅಂದರೆ ಆಮೇಲೆ ಆ ಪಿಕ್ಚರ್ಗಳಾದಮೇಲೆ ಅಣ್ಣವ್ರ ಪಿಕ್ಚರ್ಗಳು, ಆಕಸ್ಮಿಕ ಅಂತ ಒಂದು ಪಿಕ್ಚರು, ಮಾದೇವಿ ಅಣ್ಣವರು ಪಾಪಿ ಕೊಡುತ್ತೆ ಬಿದ್ದುಬಿಡ್ತಾರೆ ನೋಡಿ. ಆ ಸಿಚುವೇಶನ್ ಡೂಪ್ ನಾನು ಮಾದೇವಿಗೆ. ಆ ಡೂಪ್ ನಾನು, ಆ ಅಣ್ಣವ್ರ ಡೂಪ್ ಒಂದು KD ವೆಂಕಟೇಶ್ ಅಂತ ಫೈಟ್ ಮಾಸ್ಟ್ರು. ಇಬ್ಬರು ಡೂಪು. ಇಬ್ಬರು ಮರದ ಮೇಲಿಂದ ಬಿದ್ದರೆ ಇದು ಮಾಡ್ತೀವಿ ಆಕಸ್ಮಿಕನಲ್ಲಿ. ಅದೊಂದು ಘಟನೆ, ಅದೊಂದು ಸ್ವಲ್ಪ ದೊಡ್ಡ ಘಟನೆ. ಅದನ್ನು ಏನು ರಂಬೆ ಟಚ್ ಬೀಳ್ತೀವಿ, ಎಲ್ಲ ಸ್ವಲ್ಪ ಕಿತ್ಕೊಂಡು ಹೋಗ್ಬಿಟ್ಟಿದ್ದು ಕೈಗಳೆಲ್ಲ. ಅಂದರೆ ರಂಬೆಗಳು ಬಿದ್ದು ವೆಂಕಟೇಶ್ಗೂ ಸ್ವಲ್ಪ ತಲೆಗೇಟ್ ಬಿದ್ದಿತ್ತು. ಹಂಗೆ ನಾವಿಬ್ಬರು ಡೂಪ್ ಅದರಲ್ಲಿ. ಆಮೇಲೆ ಇನ್ನೊಂದು ಪಿಕ್ಚರಲ್ಲಿ ಅಣ್ಣವ್ರ ಪಿಕ್ಚರನ್ನೇ ಇವರು ಶಬ್ದವೇದಿ. ಶಬ್ದವೇದಿಲಿ ಏನಂದರೆ ರಾಮ್ ಶೆಟ್ಟಿ ಫೈಟ್ ಮಾಸ್ಟ್ರು. ಆ ರಾಮ್ ಶೆಟ್ಟಿ ಫೈಟ್ ಮಾಸ್ಟರ್ ಕ್ಲೋಸ್ ಆಗ್ಬಿಟ್ಟಿದ್ದೆ. ನಾನು ಪ್ರಕಾಶ್ ನಮ್ದು ಏನಾದ್ರು ನೀನೇ ಬಂದ್ಬಿಡ್ಬೇಕಪ್ಪ ಅಂತ. ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಅಲ್ಲಿ ಅಣ್ಣವ್ರು ತೋರಿಸ್ಬೇಕು. ಹಿಂದಿ ಫೈಟ್ರ್ಗಳಿಗೆ ಹಿಂದಿಲಿ ಹೇಳಕ್ಕೆ ಬರ್ತಾಯಿಲ್ಲ, ಫಾಸ್ಟಾಗಿ ಹೋಗ್ಬಿಡೋರು. ಅಪ್ಪಾಜಿ ಬ್ಲಾಕ್ ಮಾಡಿ ಹಿಂಗೆ ಹೊಡೀರಿ ಅಂತ ಅಣ್ಣವ್ರಿಗೆ ಹೇಳ್ಕೊಂಡ್ರೆ, ಅರೇ ಇದ್ದಾರೆ ದೇಕ್ರೆ ಪ್ರಕಾಶ್ ಕೈಸ ತಿಂದರೆ ಅವ್ರು ರಾಮ್ ಶೆಟ್ಟಿ ನನಗೆ ಅವ್ರಿಗೆ ಹುಡುಗರು ಬೈತಾಯಿದ್ರು. ಪ್ರಕಾಶ್ ಹಿಂಗೆ ಮಾಡ್ತಾರೆ, ಇದೋನೇ ಕೇಳ್ಕೊಡ್ಬೇಕು ಆರ್ಟಿಸ್ಟ್ಗೆ. ಹೇಳ್ಕೊಟ್ಟಾಗ ಅವ್ರು ಇದೆ ಬಂದೆ ಅಣ್ಣವ್ರಿಗೆ ಇದಾರೆ, ಅಪ್ಪಾಜಿ ಬರ್ತೀರಾ ಅಪ್ಪಾಜಿ, ಹಿಂಗೆ ಬ್ಲಾಕ್ ಮಾಡ್ತೀರಾ, ಹಿಂಗೆ ಹೊಡಿತೀರಾ ಅಪ್ಪಾಜಿ, ಓಕೆ ಅಪ್ಪಾಜಿ ಕ್ಲೀನಾಗ. ಅವ್ರು ರಾಮ್ ಶೆಟ್ಟಿ ನನಗೆ ಆರ್ಟಿಸ್ಟ್ ಬಂದರೆ, ಪ್ರಕಾಶ್ ನೀನು ಮಾಡಿ ತೋರಿಸ್ಬಿಡೋರು ಆರ್ಟಿಸ್ಟ್ಗೆ, ನಮ್ಮವರು ಗಜಿ ಮಾಡಿಬಿಡ್ತಾರೆ. ನಾನು ತೋರಿಸಿದ್ದು ನೀಟಾಗ. ಆ ಶಬ್ದವೇದಿನಲ್ಲಿ 4 ಫೈಟು ನಾನೇ ಮಾಡಿದೆ. ಎಲ್ಲ ಫೈಟು ಮಾಡಿದ್ದೀನಿ ಶಬ್ದವೇದಿನಲ್ಲಿ. ಏನಂದರೆ ನಮ್ಗೆ ಅಣ್ಣವ್ರ ಜೊತೆ ಮಾಡ್ಬೇಕಂತ ಆಸೆಪಟ್ಟು 2 ಪಿಕ್ಚರ್ ವಾಪಸ್ ಬಂದುಬಿಟ್ಟಿದೆ.
ಫೈಟ್ರ್ಗಳು ಜಾಸ್ತಿ ಆಗ್ಬಿಟ್ಟು ಆಮೇಲೆ ಕೊನೆಗೆ ಒಂದು 2-3 ಪಿಕ್ಚರ್ ಕಂಟಿನ್ಯೂ ಮಾಡಿ ಒಡ ಹುಟ್ಟಿದವರಲ್ಲಿ ಫುಲ್ ಪಿಕ್ಚರ್ ಮಾಡಿದೆ ಯಾರಲ್ಲೂ. ಕ್ಲೈಮ್ಯಾಕ್ಸ್ ಎಲ್ಲರಲ್ಲಿ ಅಂಬರೀಷ್ ಅಣ್ಣ ಡೂಪ್ ನಾನು. ಗಾಡಿಗಳೆಲ್ಲ ಬೀಳ್ತವೆ, ಮೈಸೂರಲ್ಲಿ ಫೈಟ್ ಅದು. ನಾನು ಅಂಬರೀಷ್ ಅಣ್ಣ ಡೂಪ್ ಓಡ್ತಾ ಇರ್ತೀನಿ. ನಂದು ಕ್ಲೀನಾಗಿ ನಮ್ಮ ಹುಡುಗರು ಹೇಳ್ತಾರೆ, ನಾನು ಓಡೋ ರನ್ನಿಂಗ್ ಇದು ಪ್ರಕಾಶನೇ ಡೂಪ್ ಇದು ಅಂತ. ನನ್ನ ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ. ನಮ್ಮ ಸ್ಟೈಲ್ ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ. ಅಂಬರೀಷ್ ಅಣ್ಣ ಡೂಪ್ ಓಡೋಗಿ ಗಾಡಿ ಎತ್ತೋದು ಇದೆಲ್ಲ ಇದೆ ಅಂಬರೀಷ್ ಅಣ್ಣ ಡೂಪ್ ಅದರಲ್ಲಿ. ಒಡ ಹುಟ್ಟಿ ಅಣ್ಣವ್ರದ್ದು ಬಂದಾಗ ಈ ಥರ ಹಿಂಗೆಲ್ಲ ಬಂದು ಭಾಳ ವರ್ಕೌಟ್ ಆಯಿತು. ಮಾಡಿದ್ದೆ ಅಣ್ಣನ ಜೊತೆ ಮಾಡಿದ್ದೆ, ಭಾಳ ಖುಷಿ ಆಯ್ತು ನನಗಂತೂ. ಅಣ್ಣದ ಅಚ್ಚುಗಳು ಹಾಕ್ಬಿಟ್ಟಿದ್ದೀನಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಹಾಕ್ಬಿಟ್ಟಿದ್ದು. ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಬರ್ಕೊಳಕ್ಕೆ ಹೋದೆ. ರಾಜ್ಗೆ ಕಣ್ಣಲ್ಲಿ ಬಂದ್ಬಿಡ್ತು ನನಗೆ, ತಲೆ ಕಾಲಿ. ಅವಳು ಮಲಸ್ಕೊಂಡು ನಮ್ಮ ಸರ್ಕಲಲ್ಲಿ ಹಸ್ರು ಯಮ ಅಂತ ಚುಚ್ಚಿ ರಾಜ್ಗೆ ಕಣ್ಣಲ್ಲಿ ಬಂದ್ಬಿಡ್ತು. ಕುಮಾರ ಬೇಡ ಬಿಡು ಅಂದ್ಬಿಟ್ಟು ರಾಜ್ಯ ಸಾಕು ಅಂತೇಳ್ಬಿಟ್ಟು ಡಾಕ್ಟರ್ ರಾಜ ಇಟ್ಟು ಹಾಲಿಗೆ ಫೈನಲ್ ಮಾಡಿದೆ. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತೆ, ರಾಜ್ಕುಮಾರ್ ಅವ್ರದ್ದು ಎದೆ ಮೇಲೆ ಇಟ್ಕೊಂಡು ಫೋಟೋ, ಆ ಪಕ್ಕದಲ್ಲಿ ನಿಂತ್ಕೊಂಡು ಹೊಡ್ಸ್ಕೊಂಡು ಫೋಟೋ ಇವತ್ತು ಊರಲ್ಲಿ ಹಾಕಿದ್ದೆ, ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ. ಅವಾಗ ಅಷ್ಟು ಹುಚ್ಚು ಅಣ್ಣವ್ರ ಪಿಕ್ಚರ್ ಅಂದರೆ ರಾತ್ರಿ ಹೋಗಿ ಟಿಕೆಟ್ ತೊಗೊಂಬರೋದು. ಅಣ್ಣವ್ರ ಪಿಕ್ಚರು ನನ್ನ ಟಾಕೀಸಲ್ಲಿ ಹೊಸ ಬೆಳಕಿಗೆ ರಾತ್ರಿ 3 ಗಂಟೆ ತೊಗೊಂಬಂದಿದ್ದೀನಿ ಟಿಕೆಟ್ನ. 3 ಗಂಟೆ ಟಿಕೆಟ್ ಕೊಡ್ತೀರಿ ಅಂದರು. ಚಪ್ಪಲಿ ಬಿಟ್ಬಿಟ್ಟು ಹೋಗಿ ತೊಗೊಂಬರೋದು, ಯಾಕೆ ಚಪ್ಪಲಿ ಕಿತ್ತಾಕ್ಬಿಡ್ತಾರೆ ರಶಲ್ಲಿ. ನನಗೆ ಟಿಕೆಟ್ ತೊಗೊಂಬಂದರೆ ಸರ್ಕಾರ ತೋರಿಸೋ ಟಿಕೆಟ್ ನಮ್ಮ ಏನೋ ಕೌನ್ಸರ್ ಟಿಕೆಟ್ ಸಿಕ್ತಂಗೆ ನಮಗೆ. ಅಷ್ಟು ಕ್ರೇಜು ಕೌನ್ಸರ್ ಟಿಕೆಟ್ ತಗೊಂಡೆ. ಟಿಕೆಟ್ ತೊಗೊಂಡ್ಬಿಟ್ಟಿದ್ದೆ ನೀನು, ಅಯ್ಯೋ ಒಂಥರ ಮಜಾ ಅಂದರೆ ಅಣ್ಣವ್ರದ್ದು. ಅದಕ್ಕೆ ಅವ್ರ ಜೊತೆ ಮಾಡೋ ಅಂಥ ಬಗೆ ಸಿಗ್ತಲ್ಲ, ಇನ್ನೂ ನಮಗೆ ಗ್ರೇಟ್ ಆಯಿತು. ಬಟ್ ಘಟನೆಗಳು ಹಿಂಗೆ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ. ಭಾಳ ಇದಾಯಿತು. ಎಲ್ಲ ಒಳ್ಳೊಳ್ಳೆ ಡೈರೆಕ್ಟ್ರುಗಳ ಹತ್ರ ಕೆಲಸ ಮಾಡಿದ್ವಿ, ಅದೊಂದು ಖುಷಿ. ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರುಗಳು, ಟೆಕ್ನಿಷಿಯನ್ಸ್ಗಳು ಎಲ್ಲದಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಿದ್ವಿ. ಹಂಗಾಗಿ ನಮಗೆ ಇಷ್ಟೊತ್ತವರೆಗೂ ನಮಗೆ ಮಾತಾಡಿದ್ವಿ. ಇಷ್ಟು ನೀವು ಇಂಟ್ರ್ಯೂ ಕೊಟ್ಟಿದ್ದಕ್ಕೆ, ನಿಮ್ಗೆ ನಮ್ಮನ್ನು ತಲಾಸ್ ಮಾಡಿ ನೀವು ಹಿಡಿದು ನಮ್ಮನ್ನು ಕೇಳಿದ್ದಕ್ಕೆ ನಿಮ್ಗೆ ಈ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ತುಂಬ ಧನ್ಯವಾದಗಳು. ಎಲ್ಲ ನಮ್ಮನ್ನೆಲ್ಲ ನಿಮ್ಮಂಥವ್ರು ಬೆಳೆಸ್ತಾ ಇದ್ದೀರಾ ಅನ್ನೋದಕ್ಕೆ ನಮ್ಗೆ ಇನ್ನೊಂದು ಖುಷಿ. ಒಳ್ಳೆಯ ಸೀನಿಯರ್ಗಳನ್ನೆಲ್ಲ ಕಂಡುಹಿಡಿದು ನೀವು ನಮ್ಮನ್ನು ಗುರುತಿಸಿ ನಿಮ್ಮನ್ನ ಇಷ್ಟು ಜನ ನೋಡೋ ಥರ ನಮ್ಮನ್ನು ಮಾಡ್ತಿರಲ್ಲ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋ ಸಾಲಲ್ಲ ನಾವು. ಯಾಕೆಂದರೆ ಎಲ್ಲೋ ಇಲ್ಲಿ ಕುಂತಿರ್ತೀವಿ, ಎಷ್ಟೋ ವರ್ಷ ಮರ್ತುಬಿಟ್ಟಿರ್ತಾರೆ. ಇದ್ರ ಮುಖಾಂತರ ನನ್ನ ಜನಗಳು ಇವಾಗ ಮತ್ತೆ ನೋಡ್ತಾರೆ, ಎಷ್ಟೋ ಜನ ಲೈಕ್ ಕೊಡ್ತಾರೆ. ನಮ್ಮ ಜರ್ನಿಗಳನ್ನ ಇದನ್ನು ನೋಡಿ ನೀವು ಇದು ಮಾಡೋದು ಭಾಳ ನಮ್ಗೆ ಖುಷಿ ಆಯಿತು. ಹಿಂಗೆ ಎಲ್ಲರೂ ಮಾಡಿ ಸರ್, ನಿಮ್ಗೆ ಒಳ್ಳೇದಾಗಲಿ. ಎಲ್ಲ ಜನನ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.